ನಮಸ್ಕಾರ. ಭಂಡಾರ ಪ್ರಕಾಶನದ ಗೆಳೆಯರು ಪರಶುರಾಮ ಇರಬಹುದು, ಬಸವರಾಜ್ ಇರಬಹುದು ಅಥವಾ ರೇಣುಕಾ, ಇವರೆಲ್ಲರೂ ನನಗೆ ಬಹಳ ವರ್ಷದಿಂದ ಆಪ್ತರು. ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗಲೇ ಪರಶುರಾಮ್ ನನಗೆ ಪರಿಚಯ ಮತ್ತು ಮಸ್ಕಿ ನನ್ನ ಬಹಳ ಇಷ್ಟದ ಜಾಗ. ಯಾಕಂದ್ರೆ ಅಶೋಕನ ಶಾಸನಗಳನ್ನ ಇಟ್ಟುಕೊಂಡ ಒಂದು ಊರದು. ಬಹಳ ಬಾರಿ ಆ ಕಡೆ ನಾನು ಹೋಗಿದ್ದೆ ಕೂಡ. ಅವರ ಭಂಡಾರ ಪ್ರಕಾಶನ ಈಗ ಆನ್ಲೈನ್ ಅಲ್ಲಿ ಪುಸ್ತಕಗಳನ್ನ ಕಳಿಸಿಕೊಡುವ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ನಾನು ಪರಶುರಾಮಕ್ಕೆ ಕೇಳಿದೆ ಆ ಪುಸ್ತಕದ ಪಟ್ಟಿ ಕಳಿಸು ಮಾರಾಯ ಅಂತ. ಅವ್ರು ಕಳಿಸಿದ್ರು. ಎಲ್ಲಾ ಪುಸ್ತಕಗಳನ್ನ ತಕೊಳ್ಬೇಕು ಅಂತ ನನಗೆ ಆಶೆ ಆಗೋಯ್ತು. ಯಾಕಂದ್ರೆ ಅಷ್ಟೊಂದು ಒಳ್ಳೆ ಪುಸ್ತಕಗಳು ಅವರ ಸಂಗ್ರಹದಲ್ಲಿ ಇದೆ. ನನಗೆ ಶಿವರಾಮ ಕಾರಂತರ ಯಕ್ಷಗಾನ ಬಯಲಾಟ ಪುಸ್ತಕ ಬೇಕಾಗಿತ್ತು, ಎಲ್ಲಿ ಸಿಗ್ಲಿಲ್ಲ ನನಗೆ. ನವ ಕರ್ನಾಟಕದವರು ದುಡ್ಡು ತಕೊಂಡು ಆಮೇಲೆ ಕಳಿಸಲಿಲ್ಲ. ಕೊನೆಗೆ ಪರಶುರಾಮ ಕೇಳಿದೆ, ನನ್ನ ಸಂಗ್ರಹದಲ್ಲಿ ಇದೆ ಸರ್, ಕಳಿಸ್ಕೊಡ್ತೀನಿ ಅಂತ ಅವರು ಕಳಿಸ್ಕೊಟ್ರು. ಬಹುಶಃ ನಾನು ರಿಟೈರ್ಡ್ ಆಗದೆ ಹೋಗಿದ್ರೆ, ನನ್ನ ಕೈಲಿ ಸಾಕಷ್ಟು ದುಡ್ಡಿದ್ರೆ ಎಲ್ಲಾ ಪುಸ್ತಕಗಳನ್ನು ಕೂಡ ನಾನು ಪರ್ಚೇಸ್ ಮಾಡ್ತಾ ಇದ್ದೆ. ಅದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಭಂಡಾರ ಪ್ರಕಾಶನ ಇವತ್ತು ಮಾಡ್ತಿರುವ ಕೆಲಸ ಬಹಳ ಅಭಿನಂದನೀಯವಾದ್ದು. ಮತ್ತು ಪುಸ್ತಕಗಳನ್ನ ಬಹಳ ಜತನವಾಗಿ ಕಳಿಸ್ಕೊಡ್ತಿದ್ದಾರೆ. ಇದು ಇತ್ಯಾದಿಗಳೆಲ್ಲ. ರೇಣುಕಾ ಅಂತ್ಯ ಸಂಸ್ಕಾರದ ಮೇಲೆ ತುಂಬಾ ಒಳ್ಳೆಯ ಒಂದು ಪುಸ್ತಕವನ್ನ ಅವರು ಬಹಳ ಹಿಂದೆನೆ ಪ್ರಕಟ ಮಾಡಿದ್ರು. ಭಾರತದಲ್ಲಿ ಅಂತ್ಯ ಸಂಸ್ಕಾರ ವಿಧಿಗಳ ಬಗ್ಗೆ ಹೆಚ್ಚು ಪುಸ್ತಕಗಳು ಪ್ರಕಟ ಆಗಿಲ್ಲ. ಕನ್ನಡದಲ್ಲಿ ಬಹಳ ಕಡಿಮೆ. ಟಿ.ಎಸ್. ಸತ್ಯನಾಥ್ ಅವರು ಒಂದು ಲೇಖನ ಬರೆದದ್ದು ಬಿಟ್ರೆ ಬೇರೆ ಯಾರು ಕೂಡ ಅದರ ಬಗ್ಗೆ ಹೆಚ್ಚು ಕೆಲಸ ಮಾಡಿಲ್ಲ. ಅಂತಲ್ಲಿ ರೇಣುಕಾ ಕೊಡಗುಂಟಿಯವರು ತುಂಬಾ ಒಂದು ಮಹತ್ವಪೂರ್ಣವಾದ ಪುಸ್ತಕಗಳನ್ನ ಪ್ರಕಟ ಮಾಡಿದ್ರು. ಆದ್ರೆ ನಮ್ಮ ಸಂಶೋಧನಾ ಕ್ಷೇತ್ರವೇ ಸ್ವಲ್ಪ ಖಿಲವಾಗಿರುವುದರಿಂದ, ಪತನಮುಖಿ ಆಗಿರುವುದರಿಂದ, ಕಾರಣಾಂತರಗಳಿಂದ ಅಂತ ಒಂದು ಒಳ್ಳೆಯ ಪುಸ್ತಕಗಳಿಗೆ ಸಾಕಷ್ಟು ಸಿಗಬೇಕಾದಂತ ಮನ್ನಣೆ ಸಿಗದೆ ಹೋಯ್ತು. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಗೆಳೆಯ ಬಸವರಾಜ್ ಬಹಳ ಒಳ್ಳೆಯ ಭಾಷಾಶಾಸ್ತ್ರಜ್ಞ, ಭಾಷೆಯ ಬಗ್ಗೆ ಹೊಸದಾಗಿ ಯೋಚನೆ ಮಾಡಬಲ್ಲವರು ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಷೆಯ ಬಗ್ಗೆ ಏನು ಚರ್ಚೆಗಳು ನಡೀತಾ ಇವೆ ಎಂಬುದನ್ನ ಗಮನದಲ್ಲಿರಿಸಿಕೊಂಡು ಅದನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಉದಾರ ಮನಸ್ಸಿನವರು. ಅವರು ಇವತ್ತು ಅವರು ಹೈದರಾಬಾದ್ ಕರ್ನಾಟಕದ ಮೇಲೆ ಬಹಳ ಒಳ್ಳೆಯ ಕೆಲಸ ಮಾಡಿದ್ರು, ಪುಸ್ತಕಗಳನ್ನ ಪ್ರಕಟ ಮಾಡಿದ್ರು. ಇವತ್ತು ಬರವಣಿಗೆ, ಸಂಶೋಧನೆ, ಪ್ರಕಟಣೆ ಎಂಬುದು ಅಷ್ಟೇನು ಆಸಕ್ತಿಯ ವಿಷಯವಾಗಿ ಉಳಿದಿಲ್ಲ. ನಮ್ಮ 1920ರ ದಶಕ, 30ರ ದಶಕ ಅಥವಾ 50ರ ದಶಕದಲ್ಲಿ ನಡೆದ ಕೆಲಸಗಳಿಗೆ ಹೋಲಿಸಿದ್ರೆ ಈಗ ಬಹಳ ಕಡಿಮೆ. ನಮಗೆಲ್ಲ ಸವಲತ್ತುಗಳಿದೆ ಈಗ, ಆದ್ರೆ ಆ ತರದ ಗಂಭೀರವಾದ ಕೆಲಸಗಳು ಡಿ.ಎಲ್. ನರಸಿಂಹಾಚಾರ್ಯರು, ಮಂಜೇಶ್ವರ ಗೋವಿಂದ ಪೈ ಅವರು, ಆರ್ ನರಸಿಂಹಾಚಾರ್ಯರು, ಇವರೆಲ್ಲ ಮಾಡಿದ ಕೆಲಸ ಆ ಕಾಲದಲ್ಲಿ ಸಾಂಸ್ಥಿಕವಾದ ಯಾವ ಸಹಾಯವೂ ಕೂಡ ಇಲ್ಲದೆ ಇದ್ದಾಗ ಅತ್ಯದ್ಭುತವಾದ ಕೆಲಸಗಳನ್ನ ಅವರು ಮಾಡಿದ್ರು. ಗೋವಿಂದ ಪೈ ಅವರು ಮಂಜೇಶ್ವರದಲ್ಲಿ ಕುಳಿತು 7 ಭಾಷೆಗಳನ್ನ ಕಲಿತು ತುಳು, ಕನ್ನಡ, ಕೊಂಕಣಿ ಮೇಲೆ ಮಾಡಿದ ಕೆಲಸ ಬಹಳ ಅದ್ಭುತವಾದ. ಈ ತರದ ಬದ್ಧತೆಗಳು ನಮ್ಮಲ್ಲಿ ತುಂಬಾ ಕಡಿಮೆ ಆಗುತ್ತಿರುವ ಒಂದು ಸಂದರ್ಭದಲ್ಲಿ ಕೊಡಗುಂಟಿಯವರು, ಭಂಡಾರ ಪ್ರಕಾಶನ ಇವೆಲ್ಲ ಸೇರಿಕೊಂಡು ಈ ತರದ ಕೆಲಸ ಮಾಡೋದು ಬಹಳ ಬಹಳ ಮುಖ್ಯ. ಅದಕ್ಕೋಸ್ಕರ ನಾನು ನನ್ನ ಗೆಳೆಯರನ್ನ ಆರಂಭದಲ್ಲಿ ಅದಕ್ಕೋಸ್ಕರ ಅಭಿನಂದಿಸ್ತೇನೆ. ಮತ್ತು ಇದು ಇಂಥ ಕೆಲಸಗಳು ಸಾಕಷ್ಟು ನಡೀಲಿ, ಮತ್ತೆ ಯಾವಾಗಲೂ ಇಂಥ ಕೆಲಸಗಳ ಜೊತೆ ನಾನು ನಿಮ್ ಜೊತೆ ಇರ್ತೀನಿ ಎಂಬ ಮಾತನ್ನು ಹೇಳಿ, ಅವರು ಈ ಸರ್ತಿ ವಿಷಯ ಆಯ್ದುಕೊಂಡಿದ್ದು ಮಹಿಳಾ ಸ್ತ್ರೀ ದೈವಗಳು. ಅದ್ರ ಬಗ್ಗೆ ಈಗಾಗಲೇ ಶಿವಪ್ರಕಾಶ್ ಮೊದಲಾದವರೆಲ್ಲ ಮಾತಾಡಿದ್ದಾರೆ. ನಾನು ತುಳುನಾಡಿನ ಒಂದು ದೈವದ ಕುರಿತು ಮಾತಾಡ್ತೀನಿ ಅಂತ ಹೇಳಿದ್ದೆ. ಯಾಕೆ ಅಂತಂದ್ರೆ, ಈಗ ಈ ಉಪನ್ಯಾಸವನ್ನ ನಾನು ನಿಜವಾಗಲೂ ತುಳು ಭಾಷಿಕರಿಗೋಸ್ಕರ ಟಿಪ್ಪಣಿ ಮಾಡಿಕೊಂಡಿಲ್ಲ. ನಾನು ಉದಾಹರಣೆಗೆ ಇಲ್ಲಿ ನನ್ನ ಉಪನ್ಯಾಸ ಕೇಳುವುದಕ್ಕೆ ಡಾಕ್ಟರ್ ಪೂವಪ್ಪ ಕಣಿಯೂರ್ ಅವರು ಇದ್ದಾರೆ, ಭೂತಾರಾಧನೆ ಮೇಲೆ ತುಂಬಾ ಕೆಲಸ ಮಾಡಿದ್ದಾರೆ. ನಾನು ಅಂತವ್ರನ್ನ ಟಾರ್ಗೆಟ್ ಇಟ್ಕೊಂಡೇ ಇಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಇದರ ಸೂಕ್ಷ್ಮಗಳೆಲ್ಲ ಗೊತ್ತು. ಆದ್ರೆ ತುಳುನಾಡಿನ ಹೊರಗಡೆ ಇರುವವರಿಗೆ ತುಳುನಾಡಿನ ಜ್ಞಾನ ಸಂಪತ್ತು, ತುಳುನಾಡಿನ ದೈವಗಳ ಕುರಿತಾದ ಕಥನಗಳು ಅಂದ್ರೆ ಪಾಡ್ದನಗಳು, ಮತ್ತು ಅಲ್ಲಿರುವ ಕೆಲವರ ಪ್ರಕಾರ 1000, ಕೆಲವರ ಪ್ರಕಾರ 600, ಕೆಲವರ ಪ್ರಕಾರ 700, ಏನೇ ಇರಲಿ ಬಹಳ ದೊಡ್ಡ ಸಂಖ್ಯೆಯ ದೈವಗಳ ಬಗ್ಗೆ ತುಳುವಿನ ಹೊರಗಿನವರಿಗೆ ಅಂದ್ರೆ ಆಸಕ್ತಿ ಇದೆ ಅವರಿಗೆ. ಆದ್ರೆ ಭಾಷಾ ಕಾರಣವಾಗಿ ಅಷ್ಟಾಗಿ ಅವರ ಜ್ಞಾನಕ್ಕೆ ಅದು ಸೇರ್ಕೊಂಡಿಲ್ಲ. ಅದು ಈವನ್ ಯಕ್ಷಗಾನವೂ ಕೂಡ ಅಷ್ಟೇ, ಬಹಳ ದೊಡ್ಡ ಕಲೆ ಅದು. ಆದ್ರೆ ಕರಾವಳಿಯ ಹೊರಗಿನವರಿಗೆ ಅದು ಒಂದು ದೊಡ್ಡ ಕಲೆ ಅಂತ ಒಂದು ಅಭಿಮಾನದಿಂದ ಗೊತ್ತೇ ವಿನಃ ಅದರ ಸೂಕ್ಷ್ಮಗಳು ಗೊತ್ತಿಲ್ಲ. ಹಾಗಾಗಿ ನಾನು ಪಾಡ್ದನ ಮತ್ತು ತುಳುವನ್ನ ಇವತ್ತು ಆಯ್ದುಕೊಂಡಾಗ ನನ್ನ ಗಮನದಲ್ಲಿದ್ದದ್ದು ಮಸ್ಕಿ, ಗುಲ್ಬರ್ಗಾ ಮತ್ತು ಅವರ ಆ ಕಡೆಯ ಗೆಳೆಯರು
ಆದ್ದರಿಂದ ನನ್ನ ಉಪನ್ಯಾಸವನ್ನು ಪರಿಚಯಾತ್ಮಕವಾಗಿ ಮಾಡಬೇಕು, ಹೆಚ್ಚು ವಿಶ್ಲೇಷಣಾತ್ಮಕ ಆಗಬಾರದು ಎಂಬುದನ್ನು ನಾನು ಪೂರ್ವಗ್ರಹಿತವಾಗಿ ಇಟ್ಟುಕೊಂಡು ನನ್ನ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಇವತ್ತಿನ ಉಪನ್ಯಾಸ ತೀರಾ ವಿಶ್ಲೇಷಣಾತ್ಮಕವಾಗಿ ಮಾಡೋದಕ್ಕೆ ನಾನು ಹೋಗುವುದಿಲ್ಲ. ಯಾಕಂದ್ರೆ ಒಂದು ಸಾರಿ ನಮಗೆ ಮಾಹಿತಿಗಳು ದೊರಕಿದ್ರೆ ಆಮೇಲೆ ಅದನ್ನು ವಿಶ್ಲೇಷಣೆಯ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಪೂರ್ವಭಾವಿಯಾದ ಮಾಹಿತಿಗಳೇ ಇಲ್ಲದೆ ಇದ್ದಾಗ, ಅದು ಏನು ಅಂತಲೇ ಗೊತ್ತಿಲ್ಲದೆ ಇದ್ದಾಗ ನಾವು ವಿಶ್ಲೇಷಣೆ ಬಗ್ಗೆ ಅದರ ಹೆಚ್ಚು ಮಾಡಿದ್ರೆ ಅದು ಏನಾಗ್ತದೆ ಅಂತಂದ್ರೆ ಅದು ತುಂಬಾ ಅಬ್ಸ್ಟ್ರಾಕ್ಟ್ ಆಗ್ತದೆ ಮತ್ತು ಅದು ಯಾವ ಪರಿಣಾಮವನ್ನ ಕೇಳುಗರ ಮೇಲೆ ಬೀರಬೇಕೋ ಅಥವಾ ಯಾವ ಉತ್ಸಾಹವನ್ನ ಕೇಳುಗರಲ್ಲಿ ಹುಟ್ಟಿಸ್ಬೇಕೋ ಅದನ್ನು ಹುಟ್ಟಿಸದೆ ಹೋಗಬಹುದಾದಂತ ಸಾಧ್ಯತೆಗಳು ಇದೆ. ಸೊ ಸರಳವಾಗಿ ಹೇಳಬೇಕು ಅಂತಂದ್ರೆ ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆ ಅದು ಇವತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಎರಡು ಭಾಗ ಆಗಿದೆ. ಆದ್ರೆ ತುಳುನಾಡು ಅಂತ ಹೇಳಿದಾಗ ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಾಗಿದೆ. ಆ ಉಡುಪಿ ಜಿಲ್ಲೆಯಲ್ಲಿ ಉಡುಪಿಯಿಂದ ಸ್ವಲ್ಪ ದೂರದಲ್ಲಿರುವ ಬ್ರಹ್ಮಾವರ, ಅಲ್ಲಿವರೆಗೆ ಒಂದು ಉತ್ತರದಲ್ಲಿ, ಆಮೇಲೆ ದಕ್ಷಿಣದಲ್ಲಿ ಈಗ ಕಾಸರಗೋಡು ಪ್ರದೇಶ ಕೇರಳಕ್ಕೆ ಹೋಗಿದೆ. ಆದ್ರೆ ಅಲ್ಲಿಯ ಜನ ಇನ್ನೂ ಸಹ ತುಳುವನ್ನು ಮಾತಾಡ್ತಾರೆ. ಸುಮಾರು ನೀಲೇಶ್ವರ ಬೇಕಲಕೋಟೆಯವರೆಗೆ ಮನೆಯಲ್ಲಿ ತುಳು ಇದೆ. ಆದ್ರೆ ಈಗ ಬಹಳ ಗಂಭೀರವಾಗಿ ಮಲಯಾಳ ಅದನ್ನ ಆಕ್ರಮಿಸಿಕೊಂಡಿದೆ. ಹಾಗಾಗಿ ನಾವು ಇವತ್ತು ತುಳುನಾಡು ಅಂತ ಒಂದು ಅಂದ್ರೆ ತುಳು ಭಾಷೆಯನ್ನ ಆಡುವ ಪ್ರದೇಶ ಎಂಬ ಅರ್ಥದಲ್ಲಿ, ಒಂದು ರಾಜಕೀಯ ಅರ್ಥದಲ್ಲಿ ಅಲ್ಲ, ಕರ್ನಾಟಕ ಆ ಅರ್ಥದಲ್ಲಿ ಅಲ್ವಾ, ತುಳು ಭಾಷೆಯನ್ನ ಆಡುವ ಜನರು ಹೆಚ್ಚಿರುವ ಪ್ರದೇಶ ಅಂತ ನಾವು ತಿಳ್ಕೊಂಡ್ರೆ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟ, ಪೂರ್ವದಲ್ಲಿ ಪಶ್ಚಿಮ ಘಟ್ಟ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಉತ್ತರದಲ್ಲಿ ಕಲ್ಯಾಣಪುರ ನದಿ ಮತ್ತು ದಕ್ಷಿಣದಲ್ಲಿ ಚಂದ್ರಗಿರಿ ನದಿ. ಇದು ಟ್ರೆಡಿಷನಲ್ ಆಗಿ ನಾವು ಒಪ್ಪಿಕೊಂಡು ಬಂದಿರುವ ತುಳುನಾಡು. ಸ್ವಲ್ಪ ಹೆಚ್ಚು ಕಡಿಮೆ ಕಾಲಾಂತರದಲ್ಲಿ ಆಗಿದೆ. ವಿಜಯನಗರ ಕಾಲದಲ್ಲಿ, ಇಕ್ಕೇರಿ ಅರಸರ ಕಾಲದಲ್ಲಿ ಸ್ವಲ್ಪ ಈ ರಾಜಕೀಯ ಗಡಿರೇಖೆಗಳು ವಿಸ್ತರಿಸುವುದು, ಸಂಕುಚಿತವಾಗುವುದು ಇದ್ದೇ ಇದೆ. ಭಾರತವೇ ಬೃಹತ್ ಭಾರತವಾದಾಗ ಇವತ್ತಿನ ಅಫ್ಘಾನಿಸ್ತಾನವನ್ನು ಕೂಡ ಒಳಗೊಂಡಿತ್ತು. ಆದ್ರೆ ಈಗ ಅದು ಪ್ರತ್ಯೇಕ ಅದು ಕಾಲದ ಗುಣ. ಅದು ಜಗತ್ತಿನ ಯಾವ ದೇಶಗಳು ಕೂಡ ಅವು ತನ್ನ ಗಡಿರೇಖೆಗಳನ್ನ ಶಾಶ್ವತವಾಗಿ ಇಟ್ಟುಕೊಂಡದೇ ಇಲ್ಲ. ಅದು ಹಾಗಾಗಿ ಈ ತುಳುನಾಡು ಏನಿದೆ, ಈ ತುಳು ಭಾಷೆಯನ್ನ ಆಡುವಂತ, ಪ್ರಧಾನವಾಗಿ ತುಳು ಭಾಷೆಯನ್ನ ಆಡುವಂತ ಜನ, ಈ ತುಳು ಭಾಷೆಯನ್ನ ಆಡುವಂತ ಜನವರ್ಗ ಅಂತಂದಾಗ ಅದರಲ್ಲಿ ಅನೇಕ ಸಮುದಾಯಗಳು ಬರ್ತವೆ. ಇದನ್ನ ಒಂದು ತುಳುವೇತರರು ಇದನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಯಾಕಂದ್ರೆ ತುಳು ಅಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯವರು ಎಲ್ಲರೂ ತುಳು ಮಾತಾಡ್ತಾರೆ ಅಂತಲ್ಲ. ಈಗ ಉದಾಹರಣೆಗೆ ನಾನು ಸುಳ್ಯದವನು, ನನ್ನ ಮಾತೃಭಾಷೆ ಅರೆ ಭಾಷೆ ಇದೆ. ನಮ್ಮ ಇನ್ನು ಯಾರೋ ಒಬ್ರು ಹವ್ಯಕ ಭಾಷೆ ಮಾತಾಡ್ಬೋದು, ಮತ್ತೆ ಯಾರೋ ಒಬ್ರು ಇನ್ಯಾವುದೋ ಒಂದು ಕೊಂಕಣಿ ಮಾತಾಡ್ಬೋದು, ಮತ್ತೆ ಯಾರೋ ಒಬ್ರು ಬ್ಯಾರಿ ಭಾಷೆ ಮಾತಾಡ್ಬೋದು. ಆದ್ರೆ ನಾನು ಹೇಳಿದ ಈ ಒಂದು ತುಳು ಭೌಗೋಳಿಕ ಪ್ರದೇಶ ಏನಿದೆ ಅದರ ಒಳಗಡೆ ನಮಗೆ ಎಲ್ಲರಿಗೂ ಕೂಡ ಒಂದು ಸಂವಹನದ ಭಾಷೆಯಾಗಿರುವುದು ತುಳು. ಆದ್ದರಿಂದ ತುಳು ಭಾಷೆಗೆ ಜಾತಿಯ ಹಂಗಿಲ್ಲ. ನೀವು ಕೆಲವು ಪ್ರಾದೇಶಿಕ ಉಪಭಾಷೆಗಳು, ಅದು ಬಸವರಾಜ್ ಕೊಡಗುಂಟಿ ಅವರಿಗೆ ನನಗಿಂತ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವರು ಅದರಲ್ಲಿ ಕೆಲಸ ಮಾಡುವವರು. ಸಾಮಾಜಿಕ ಉಪಭಾಷೆಗಳು, ಉದಾಹರಣೆಗೆ ದಲಿತರು ತುಳುವನ್ನು ಮಾತಾಡಿದಾಗ ಅವರು ಒಂಥರ ಮಾತಾಡ್ತಾರೆ. ಉದಾಹರಣೆಗೆ ಚರೆ ಅಂತ ಹೇಳ್ತಾರೆ, ಅವರು ತಲೆಗೆ ಚರೆ ಎಂಬ ಶಬ್ದವನ್ನು ಬಳಸ್ತಾರೆ. ನಾವು ಸುಳ್ಯದಲ್ಲಿ ನಾವು ಅರೆ ಭಾಷೆ ಮಾತಾಡ್ತೇವೆ, ಆದ್ರೆ ತುಳು ಮಾತಾಡುವಾಗ ನಾವು ಅರೆ ಅಂತ ಹೇಳ್ತೀವಿ, ನಾವು ಅರೆ, ಅಥವಾ ಇನ್ನು ಕೆಲವರು ಸರ್ರೆ ಅಂತ ಹೇಳ್ತಾರೆ ತಲೆಗೆ. ಸೊ ಸ, ಚ, ತ, ಈ ವ್ಯತ್ಯಾಸಗಳು ಸಾಮಾಜಿಕವಾಗಿ ಬೇರೆ ಬೇರೆ ಸಮುದಾಯಗಳಿಗೆ ಅನ್ವಯಕೊಂಡು ಅದು ಬದಲಾಗ್ತಾ ಹೋಗ್ತದೆ. ಹಾಗಾಗಿ ತುಳು ಅಂತ ಹೇಳಿದಾಗಲೂ ಕೂಡ ಅದು ಒಂದು ಘಟಕ ಅಲ್ಲ, ಅದು ಪ್ರಾದೇಶಿಕವಾಗಿ ಮತ್ತು ಸಾಮಾಜಿಕವಾಗಿ ಭಿನ್ನ ರೂಪಗಳನ್ನು ತೋರಿಸ್ತಾ ಬಂದಿದೆ. ಹಾಗಾಗಿ ಎರಡು ವಿಷಯ ಒಂದು ಗಮನದಲ್ಲಿಟ್ಕೊಳ್ಬೇಕು. ತುಳು ಎಂಬುದು ತುಳುನಾಡಿನ ಎಲ್ಲ ಜನರ ಮಾತೃಭಾಷೆ ಅಲ್ಲ, ತಾಯ್ನುಡಿ ಅಲ್ಲ ಅದು. ಆದ್ರೆ ತುಳುನಾಡಿನ ಎಲ್ಲರ ಸಂವಹನ ಭಾಷೆ ಅದು. ಈಗ ನಾನು ಮಂಗಳೂರಿಗಿಳಿದ್ರೆ ತುಳುವೇ ಮಾತಾಡ್ತೇನೆ ನಾನು, ಆದ್ರೆ ನನ್ನ ಮನೆಗೆ ಹೋದಾಗ ನಾನು ಅರೆ ಭಾಷೆ ಮಾತಾಡ್ತೇನೆ, ಸುಳ್ಯಕ್ಕೆ ಹೋದ್ರೆ ಅರೆ ಭಾಷೆ ಮಾತಾಡ್ತೇನೆ ನಾನು. ಹಾಗಾಗಿ ಆದ್ರೆ ತುಳು, ಈಗ ನನ್ನ ಯಾವುದೋ ಬೇರೆ ಸಮುದಾಯದ ಗೆಳೆಯರು ಸಿಕ್ಕಿದ್ರೆ, ದಲಿತ ಇರ್ಬೋದು, ಒಬ್ಬ ಬಂಟ ಇರ್ಬೋದು, ಒಬ್ಬ ಪೂಜಾರಿ ಇರ್ಬೋದು, ಅಥವಾ ಒಬ್ಬ ಗೌಡ ಸಾರಸ್ವತ ಇರ್ಬೋದು, ನಾನು ಅವರ ಹತ್ರ ತುಳುವಲ್ಲೇ ಮಾತಾಡ್ತೇನೆ. ಯಾಕಂದ್ರೆ ನಂಗೆ ಗೌಡ ಸಾರಸ್ವತ ಭಾಷೆ ಬರುವುದಿಲ್ಲ, ಅಥವಾ ಇನ್ನು ಯಾವುದೋ ಒಂದು ಹವ್ಯಕ ಭಾಷೆ ಬರುವುದಿಲ್ಲ. ಆಗ ನಮಗೆ ಕಮ್ಯುನಿಕೇಶನ್ ಭಾಷೆ ಅಂತ ಹೇಳಿದ್ರೆ ತುಳು. ಈ ಅರ್ಥದಲ್ಲಿ
ತುಳು ಒಂದು ಅತ್ಯಂತ ಸಶಕ್ತವಾದ, ಬಲಿಷ್ಠವಾದ, ಜಾತಿಗಳನ್ನು ಮೀರಿ ಜನಗಳನ್ನು ಒಗ್ಗೂಡಿಸಿದಂತ ಬಹಳ ಒಂದು ಒಳ್ಳೆಯ ಭಾಷೆ ಇದು, ಜೀವಂತ ಭಾಷೆ ಇದು. 2011ರ ಜನಗಣತಿಯಲ್ಲಿ ತುಳು ಭಾಷೆಯನ್ನು ಆಡುವವರ ಸಂಖ್ಯೆ ಸುಮಾರು 25 ಲಕ್ಷ ಎಂಬುದನ್ನು ದಾಖಲಿಸ್ತದೆ. ಈ ಆಕ್ಚುಲಿ ತುಳುವನ್ನ ನೀವು ತಕೊಂಡ್ರೆ ಮಾತಾಡುವವರ ಸಂಖ್ಯೆ 60-70 ಲಕ್ಷ ಸೇರ್ತದೆ. ಆದ್ರೆ ಜನಗಣತಿಯಲ್ಲಿ ಜನ ಕೇಳುವಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಮಾತೃಭಾಷೆಯನ್ನು ಹೇಳ್ತಾರೆ. ಹವ್ಯಕ ಕನ್ನಡ ಅಂತ ಹೇಳ್ತಾರೆ, ಅಥವಾ ಏನೋ ಕೊಂಕಣಿ ಅಂತ ಹೇಳ್ತಾರೆ, ಅಥವಾ ಇನ್ನೂ ಬೇರೆ ಭಾಷೆಗಳನ್ನು ಹೇಳ್ತಾರೆ, ಬ್ಯಾರಿ ಭಾಷೆ ಅಂತ ಹೇಳ್ತಾರೆ. ಹಾಗದು ಆಗ್ತದೆ. ಹಾಗಾಗಿ ಸಂಖ್ಯೆ ಕಡಿಮೆ ಕಾಣ್ತದೆ. ಆದರೆ ವ್ಯಾವಹಾರಿಕವಾಗಿ ತುಳು ಮಾತಾಡುವವರ ಸಂಖ್ಯೆ ಸುಮಾರು 60 ಲಕ್ಷ ಇದೆ ಎಂಬುದು ನಮ್ಮ ಅನುಭವ ಚರ್ಚೆಗಳ ಮೂಲಕ ಬಂದಂತ ವಿಷಯ. ಸೊ ಈ ಭಾಷೆ ಬಹಳ ಶ್ರೀಮಂತವಾದ ಭಾಷೆ. ಬಹುಶಃ ಪ್ರೊಟೋ-ಡ್ರಾವಿಡಿಯನ್ ಅಂತ ನಾವು ಏನ್ ಹೇಳ್ತೀವಿ, ಪ್ರಾಗ್ದ್ರಾವಿಡ ಭಾಷೆ ಅಂತ ಹೇಳ್ತೀವಿ, ಆ ಪ್ರಾಗ್ದ್ರಾವಿಡ ಭಾಷೆಯ ಅನೇಕ ಗುಣಗಳನ್ನ ಇವತ್ತು ಕೂಡ ಇಟ್ಟುಕೊಂಡಿರುವ ಭಾಷೆಗಳಲ್ಲಿ ತಮಿಳು ಮತ್ತು ತುಳು ಬಹಳ ಹತ್ರ ಬರ್ತವೆ. ಅಂದ್ರೆ ವಿದ್ವಾಂಸರು ಹೇಳಿದ ಹಾಗೆ ಪ್ರಾಗ್ದ್ರಾವಿಡ ಭಾಷೆಯಿಂದ ಮೊದಲು ಸಿಡಿದು ಹೋದ ಭಾಷೆ ತಮಿಳು, ಆಮೇಲೆ ಸಿಡಿದು ಹೋದ ಭಾಷೆ ತುಳು. ಆದ್ದರಿಂದ ಪ್ರಾಚೀನತೆಯ ದೃಷ್ಟಿಯಿಂದ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಆದ ನಂತರ ತುಳು ನಿಲ್ತದೆ. ಮತ್ತು ತುಳುನಾಡಿಗೂ ಮತ್ತು ತಮಿಳುನಾಡಿಗೂ ಬಹಳ ಅಗಾಧವಾದಂತಹ ಸಂಬಂಧ ಇದೆ. ಯಾಕಂದ್ರೆ ಶಿಲಪದಿಕಾರನಲ್ಲಿ ತುಳುವಿನ ಉಲ್ಲೇಖ ಇದೆ. ಆಮೇಲೆ ಅದು ಬಹಳ ಉದ್ದವಾದ. ಈಗ ಉದಾಹರಣೆಗೆ ಭೂತಾಳ ಪಾಂಡ್ಯನ ಕಥೆ ಅಂತ ಒಂದು ಪಾಂಡ್ಯರಾಜನ ಕಥೆ ಇದೆ. ಆ ಪಾಂಡ್ಯರಾಜ ಮಧುರೆಯವನು, ಅಂದ್ರೆ ಅಟ್ಲೀಸ್ಟ್ ಆ ಹೆಸರಾದ್ರೂ ಬಂತೋ ಇಲ್ವೋ. ಯಾಕಂದ್ರೆ ಇದು ಕರಾವಳಿ, ಇದು ಮಂಗಳೂರು ಕರಾವಳಿ, ಮಂಗಳೂರು ಅಥವಾ ಅದಕ್ಕೆ ಅಂಟಿಕೊಂಡಿರುವ ಇತರ ಕರಾವಳಿಗಳು, ಚಿಕ್ಕ ಚಿಕ್ಕ ಕರಾವಳಿಗಳಿಗೂ, ಮತ್ತು ಅದು ಹಾಗೆ ದಕ್ಷಿಣಕ್ಕೆ ಹೋದ್ರೆ ಕಲ್ಲಿಕೋಟೆ, ಆಮೇಲೆ ಇನ್ನೂ ದಕ್ಷಿಣಕ್ಕೆ ಹೋದ್ರೆ ಕನ್ಯಾಕುಮಾರಿಯಿಂದ ತಿರುಗಿ ಅದು ತಮಿಳುನಾಡಿನ ಅನೇಕ ಬಂದರುಗಳನ್ನ ಮುಟ್ತದೆ. ಹಾಗಾಗಿ ರಸ್ತೆ ಸಾರಿಗೆ ಇತ್ಯಾದಿಗಳು ಕಡಿಮೆ ಇರುವಾಗ ಮತ್ತು ಸಮುದ್ರ ಮಾರ್ಗವೇ ಹೆಚ್ಚಾಗಿರುವಾಗ ಸರಕು ಸಾಗಣೆ ಇತ್ಯಾದಿಗಳಲ್ಲಿ ತುಳುನಾಡು ಮತ್ತು ತಮಿಳುನಾಡು ಬಹಳ ಅಗಾಧವಾದಂತಹ ಒಂದು ಸಂಬಂಧವನ್ನ ಅದು ಬೆಳೆಸಿಕೊಂಡಿದೆ. ಅದು ಎಷ್ಟು ಗಾಢವಾಗಿ ಬೆಳೆಸಿಕೊಂಡಿದೆ ಎಂಬುದರ ಬಗ್ಗೆ ಅಧ್ಯಯನಗಳು ಇನ್ನೂ ಕೂಡ ಆಗ್ಬೇಕಷ್ಟೇ. ಸೊ ತುಳು ಪ್ರಾಚೀನವಾದ ಭಾಷೆ ಎಂಬುದು ನಾನು ಹೇಳಬೇಕಾದಂತ ಇನ್ನೊಂದು ಮುಖ್ಯವಾದಂತ ವಿಚಾರ. ಈ ಭಾಷೆಯಲ್ಲಿ ಲಿಖಿತ ಸಾಹಿತ್ಯ ಇಲ್ಲ ಅಂತಿಲ್ಲ, ಇದೆ. ಅದಕ್ಕೆ ಅದರದೊಂದು ಲಿಪಿ ಇದೆ, ತಿಗಳಾರ ಲಿಪಿ ಅಂತ ಹೇಳ್ತಾರೆ. ಏನೇ ಇರಲಿ, ಅದನ್ನು ಇವತ್ತು ಅನೇಕ ತುಳುವರು ತುಳುವಿನ ಲಿಪಿ ಅಂತ ಒಪ್ಪಿಕೊಂಡು ಅದರಲ್ಲಿ ಬರೆಯುವ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಈಗ ಸಂತಾಲಿ ಭಾಷೆಗೆ ಒಂದು ಲಿಪಿಯನ್ನ ಅವರು ಸಿದ್ಧಿಸಿಕೊಂಡು ಆ ಲಿಪಿಯನ್ನ ಜನಪ್ರಿಯ ಎಷ್ಟು ಮಾಡಿದ್ರು ಅಂತಂದ್ರೆ, ನಾವು ಕನ್ನಡವನ್ನ ಹೆಂಗೆ ನಮ್ಮ ಲಿಪಿ ಅಂತ ಬಳಸ್ತಾರೋ ಸಂತಾಲಿ ಭಾಷೆ ಹಾಗೆ ಬಳಸ್ತಾರೆ. ಮತ್ತು ಸುಮಾರು 5 ಲಕ್ಷ 1971ರಲ್ಲಿ 5 ಲಕ್ಷ ಮಾತಾಡ್ತಾ ಇದ್ದಂತ ಸಂತಾಲಿ ಭಾಷೆಯವರು ಇವತ್ತು 75 ಲಕ್ಷ ಆಗಿದ್ದಾರೆ. ಯಾಕಂದ್ರೆ ಅವರಿಗೆ ಲಿಪಿ ಇರೋದ್ರಿಂದ ಬೇರೆ ಭಾಷಿಕರು ಕೂಡ ಸಂತಾಲಿ ಭಾಷೆಯನ್ನು ಕಲಿತು ಅದು ಕೊನೆಗೆ 2008ರಲ್ಲಿ 8ನೇ ಶೆಡ್ಯೂಲಿಗೂ ಕೂಡ ಸೇರಿದೆ. ಆದ್ರೆ ತುಳುವಿಗೆ ಆ ಪುಣ್ಯ ಬರಲಿಲ್ಲ. ಅದಕ್ಕೆ ಇರುವ ರಾಜಕೀಯ ಕಾರಣಗಳು ಬೇರೆ. ಸೊ ಪ್ರಾಚೀನವಾದ ಭಾಷೆ, ಬಹಳ ವೈಬ್ರೆಂಟ್ ಆಗಿರುವ ಭಾಷೆ, ಜಾತಿಗಳನ್ನು ಮೀರಿ ಒಂದು ಸಂವಹನ ಭಾಷೆಯಾಗಿ ಮತ್ತು ಎಲ್ಲರಿಗೂ ಆಪ್ತವಾಗಿ ಬೆಳೆದಂತ ಭಾಷೆ ಇತ್ಯಾದಿಗಳಿದೆ. ಇದರಲ್ಲಿ ಸುಮಾರು 14ನೇ 15ನೇ ಶತಮಾನದಿಂದ ನಮಗೆ ಲಿಖಿತ ಸಾಹಿತ್ಯ ಸಿಕ್ಕಿದ್ರೂ ಕೂಡ ಸಿಕ್ಕ ದೇವಿ ಭಾಗವತ ಮೊದಲಾದಂತ, ಕಾವೇರಿ ಮಹಾತ್ಮೆ ಮೊದಲಾದಂತ ಕೃತಿಗಳು ಸಿಗ್ತವೆ. ಆದ್ರೆ ಆ ಕೃತಿಗಳು ಸ್ಥೂಲವಾಗಿ ತೋರಮಟ್ಟಿಗೆ ಅಂತ ಹೇಳ್ತೀವಲ್ಲ, ಅದು ಬ್ರಾಹ್ಮಣರು ಮಾತಾಡುವ ತುಳುವಿಗೆ ಹತ್ತಿರವಾಗಿದ್ದು ಆ ವೈದಿಕ ಪರಂಪರೆಗೆ ಬಹಳ ಹತ್ತಿರವಾದ ವಸ್ತುವನ್ನು ಹೊಂದಿದೆ. ಉದಾಹರಣೆಗೆ ಭಾಗವತ, ಕಾವೇರಿ ಪುರಾಣ ಮೊದಲಾದವೆಲ್ಲ ಅದು ವೈದಿಕ ಪುರಾಣಗಳಿಗೆ, ವೈದಿಕ ಪರಂಪರೆಗೆ ಹತ್ತಿರವಾದಂತ ಕಥನಗಳು. ನಾನು ಅದರ ಪ್ರಾಮುಖ್ಯವನ್ನು ಅಲ್ಲಗಳಿತಾ ಇಲ್ಲ, ಆದ್ರೆ ಅದರ ಗುಣವನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಇದೆ. ಹಾಗಾಗಿ ನಮಗೆ ಇವತ್ತು ತುಳು ಸಂಸ್ಕೃತಿ ಅಂತ ಹೇಳಿದಾಗ ಲಿಖಿತ ಪರಂಪರೆಯಲ್ಲಿ ಬಂದಿರುವ ಒಂದು 7-8 ಕೃತಿಗಳು ಗಿಂತ ಹೊರತಾಗಿ ನಾನು ಆಗಲೇ ಹೇಳಿದ ಹಾಗೆ ಸುಮಾರು 600-700 ದೈವಗಳು ಅಂತ ಏನಿದ್ದಾವೆ, ಆ ದೈವಗಳ ಕಥೆಯನ್ನು ಹೇಳುವ ಕಾವ್ಯಗಳಿದೆಯಲ್ಲ, ಮಹಾಕಾವ್ಯಗಳು, ಅವುಗಳನ್ನು ನಾವು ತುಳುವಿನಲ್ಲಿ ಪಾಡ್ದನ ಅಂತ ಕರಿತೀವಿ. ಪಾಡ್ದನ ಅಂತ ನಾವು ಕರಿತೀವಿ. ಹಾಗಾಗಿ ತುಳುವಿನ ಬಹಳ ದೊಡ್ಡ ಶಕ್ತಿ ಅಂದ್ರೆ ಪಾಡ್ದನ. ಈ ಪಾಡ್ದನಗಳು ಇನ್ನೂ ಕೂಡ ಅತ್ಯಂತ ಸಮರ್ಪಕವಾಗಿ ಇಂಗ್ಲಿಷಿಗೆ ಬರದೇ ಇರುವುದರಿಂದ ಬಹುಶಃ
1892ರಲ್ಲಿ ಬರ್ನೆಲ್ ಅವರು ಒಂದು ಬಹಳ ಒಳ್ಳೆಯ ಪುಸ್ತಕವನ್ನ ತುಳುವಿನ ಬಗ್ಗೆ ತಂದ್ರು. ಆಮೇಲೆ ನಮಗೆ ಇವತ್ತಿನವರೆಗೆ ಇಂಗ್ಲಿಷ್ನಲ್ಲಿ ಆಗಲಿ ಭಾರತೀಯ ಭಾಷೆಗಳಲ್ಲಾಗಲಿ ಬಹಳ ಸಮರ್ಥವಾದಂತ ಒಂದು ತುಳು ಸಂಪುಟವನ್ನ ನಮಗೆ ತರ್ಲಿಕ್ಕೆ ಆಗ್ಲಿಲ್ಲ. ಪಾಡ್ದನ ಸಂಪುಟವನ್ನ ತರಲಿಕ್ಕೆ ನಮಗೆ ಇವತ್ತಿನವರೆಗೆ ಆಗ್ಲಿಲ್ಲ. ನಾನು JNU ಕನ್ನಡ ಪೀಠದಲ್ಲಿದ್ದಾಗ ಆ ಕೆಲಸ ಮಾಡಬೇಕು ಅಂತ ಹೇಳಿ ಒಬ್ಬರಿಗೆ ಎಸೈನ್ ಕೂಡ ಮಾಡಿದ್ದೆ. ಆದ್ರೆ ನಾನು ರಿಟೈರ್ಡ್ ಆಗೋವರೆಗೆ ಅವರು ಅದನ್ನು ಮಾಡದೇ ಇರುವುದರಿಂದ ಆಮೇಲೆ ನಾನು ಅದನ್ನ ಕೈಬಿಟ್ಟೆ. ಸೊ ಇದು ಕನ್ನಡಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಬರಲಿಲ್ಲ. ಅಮೃತ ಸೋಮೇಶ್ವರ್ ಅವರು ಒಂದು ಪಾಡ್ದನ ಸಂಪುಟ ತಂದಿದ್ದಾರೆ, ಆಮೇಲೆ ವಿವೇಕರಯ್ಯವರು ಒಂದು ತಂದಿದ್ದಾರೆ. ಅದರಲ್ಲಿ ಕೆಲವು ಭೂತಗಳ ಬಹಳ ಒಳ್ಳೆಯ ದೈವಗಳ ಪಾಡ್ದನಗಳು ಇವೆ. ಆದರೂ ಒಂದು ಅತ್ಯುತ್ತಮವಾದಂತ ಪಾಡ್ದನ ಸಂಪುಟ ಅಂದ್ರೆ ನಾನು ಈಗ ಹೇಳುವ ಸುಮಾರು 600, 650, 700 ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಎಂಬವರು 1000ಕ್ಕಿಂತ ಹೆಚ್ಚು ದೈವಗಳು ಭೂತಗಳಿವೆ ಅಂತ ಅವರು ಪಟ್ಟಿ ಕೊಡ್ತಾರೆ. ವಿವೇಕರಯ್ಯ ಅವರು ತನ್ನ ಪುಸ್ತಕದಲ್ಲಿ ಸುಮಾರು 280 ಭೂತಗಳ ಪಟ್ಟಿ ಕೊಡ್ತಾರೆ. ಚಿನ್ನಪ್ಪಗೌಡರು ಸುಮಾರು 360 ದೈವಗಳ ಪಟ್ಟಿ ಕೊಡ್ತಾರೆ. ಈ ಪಠ್ಯ ಅಂತಿಮ ಅಲ್ಲ. ಎಲ್ಲರೂ, ಯಾಕಂದ್ರೆ ಕೆಲವು ದೈವಗಳಿಗೆ ನಾನು ಈಗಾಗಲೇ ಹೇಳಿದಾಗೆ, ನಾನು ಇವತ್ತು ಮಾತನಾಡುತ್ತಿರುವ ದೈವ ಕಲ್ಲುರುಟಿ ಅಂತ ಇದ್ರೆ ಆ ಕಲ್ಲುರುಟಿಗೆ ಮಂತ್ರ ದೇವತೆ ಅಂತ ಒಂದು ಹೆಸರಿದೆ, ಆಮೇಲೆ ಪಾಷಾಣ ಮೂರ್ತಿ ಅಂತ ಒಂದು ಹೆಸರಿದೆ, ಅನೇಕ ಹೆಸರುಗಳಿವೆ, 5-6 ಹೆಸರುಗಳಿವೆ. ಈ 5-6 ಹೆಸರುಗಳನ್ನ 5-6 ದೈವಗಳು ಅಂತ ಕೆಲವರು ಹೇಳ್ತಾರೆ. ಈ 5-6 ದೈವಗಳನ್ನ ಸೇರಿಸಿ ಅದು ಒಂದೇ ಕಲ್ಲುರುಟಿ ಅಂತ ಹೇಳುವವರು ಇದ್ದಾರೆ. ಇದು ವಿದ್ವತ್ ವಲಯದಲ್ಲಿ ನಡೀತಿರುವಂತಹ ಚರ್ಚೆ ಕೂಡ ಬರಲಿಲ್ಲ. ಆದರೂ ಇವೆಲ್ಲರ ವಾದಗಳನ್ನ ಕೇಳಿದಾಗ ಸುಮಾರು 600-650 ದೈವಗಳು ತುಳುನಾಡಿನಲ್ಲಿ ಇದೆ ಸ್ಪಷ್ಟ. ಅಥವಾ ಚಿನ್ನಪ್ಪಗೌಡರು ಸ್ಪಷ್ಟವಾಗಿ ಪಟ್ಟಿ ಮಾಡಿಕೊಟ್ಟಂತ 360 ದೈವಗಳು, ಇನ್ನು ಆಮೇಲೆ ಸೇರಿದಂತ ಒಂದು 100 ದೈವಗಳು ಸೇರಿದ್ರೆ ಸುಮ್ಮನೆ ನಾನು ನಿಮ್ಮ ಗಮನಕ್ಕೆ ತರೋದು ಒಂದು 500 ದೈವಗಳು ಇದಾವೆ. ಹೇಗೆ ನಿಮ್ಮ ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಅದೇ ತರ ದಕ್ಷಿಣ ಕನ್ನಡದಲ್ಲಿ ಇವು ಊರಮ್ಮಗಳು. ಆದ್ರೆ ನಾವು ಅವ್ರನ್ನ ಭೂತಗಳು ಅಂತ ಕರಿತೇವೆ. ಭೂತಗಳು ಅಂತ ಕರೆದಾಗ ಕನ್ನಡ ಬೇರೆ ಅರ್ಥ ಕೊಡ್ತದೆ. ಭೂತ ಅಂದ್ರೆ ಒಂದು ಉಪದ್ರ ಕೊಡುವಂಥದ್ದು ಅಥವಾ ಏನೋ ಭಯ ಕೊಡುವಂಥದ್ದು, ಕಾಡಿನಲ್ಲಿ ಇರುವಂಥದ್ದು ಹಾಗೆ. ಆದ್ರೆ ನಾನು ಭೂತ ಎಂಬ ಒಂದು ಶಬ್ದವನ್ನ ಅಥವಾ ದೈವ ಎಂಬ ಶಬ್ದವನ್ನ ಉಪಯೋಗಿಸುವಾಗ ಆ ಅರ್ಥದಲ್ಲೆಲ್ಲ ಇವು ರಕ್ಷಕ ದೈವಗಳು ಕೂಡ ಹೌದು. ಇವು ಜನಗಳನ್ನ ರಕ್ಷಿಸುತ್ತವೆ, ಊರನ್ನ ರಕ್ಷಿಸುತ್ತವೆ, ಗ್ರಾಮವನ್ನ ರಕ್ಷಿಸುತ್ತವೆ, ದನಗಳನ್ನು ಸಂರಕ್ಷಿಸುತ್ತದೆ, ಗದ್ದೆಯನ್ನ ಸಂರಕ್ಷಿಸುತ್ತದೆ, ಮಕ್ಕಳನ್ನು ಸಂರಕ್ಷಿಸುತ್ತದೆ ಮತ್ತು ಊರಿನ ಎಲ್ಲರನ್ನು ಕೂಡ ಸಂರಕ್ಷಿಸುತ್ತದೆ. ಆದ್ದರಿಂದ ಈ ಸಂರಕ್ಷಕ ದೈವಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಅವನ್ನ ಕನ್ನಡ ಹೊರಗಿನ ಜನ ತಪ್ಪಾಗಿ ಅರ್ಥ ಮಾಡಿ. ಎಷ್ಟೋ ಜನ ಈಗಲೂ ಕೂಡ ನಮ್ಮಲ್ಲಿ ಏನ್ರಿ ಭೂತಗಳು ಉಪದ್ರ ಕೊಡ್ತಾವ ಅಂತ ಕೇಳ್ತಾರೆ. ನಾನು ಹೇಳಿದೆ ಇಲ್ಲ, ರಕ್ಷಕ ದೈವಗಳು, ಅವು ನಮ್ಮನ್ನು ರಕ್ಷಣೆ ಮಾಡ್ತವೆ. ಅವರನ್ನ ರಕ್ಷಣೆ ಅದು ತುಳುವಲ್ಲಿ ಹೇಳ್ತದೆ, ನಂಬದವರಿಗೆ ಹಿಂಬು ಕೊಡ್ತಾನೆ ಎಂಬ ಮಾತನ್ನ ಅದು ಹೇಳ್ತದೆ. ಸೊ ಹೀಗಾಗಿ ಭೂತಗಳು ಅಂತಂದಾಗ ನೀವು ತಪ್ಪು ತಿಳ್ಕೋಬಾರದು, ಅಥವಾ ನಾನು ಅದನ್ನ ಬಹಳ ಕಾನ್ಶಿಯಸ್ ಆಗಿ ಇವತ್ತಿನ ಮಟ್ಟಿಗೆ ದೈವಗಳು ಅಂತ ಕರೀತೀನಿ. ಯಾಕಂದ್ರೆ ಭೂತ ಅಂದಾಗ ನಿಮಗೆ ಬೇರೆ ಅರ್ಥ ನಿಮ್ಮ ಮನಸ್ಸಿನಲ್ಲಿ ಬರಬಹುದಾದ ಅದನ್ನ ನಾನು. ಸರ್, KS ಅನ್ನೋರು ಯಾರು? ದಯವಿಟ್ಟು ನಿಮ್ಮ ಆಡಿಯೋ ಆಫ್ ಮಾಡಿ, ಡಿಸ್ಟರ್ಬ್ ಆಗ್ತಾ ಇದೆ. ಸರ್, KS ಅನ್ನೋರು ಪ್ಲೀಸ್ ಸರ್, KS ಅನ್ನೋರು ಪ್ಲೀಸ್ ಸರ್ ಆಡಿಯೋ ಆಫ್ ಮಾಡ್ಕೊಳ್ಳಿ ಸರ್, ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಹಲೋ, KS ಅನ್ನೋರು ಪ್ಲೀಸ್ ಸರ್. ಹಲೋ ಬಿಡಿ, ಅಂಬ್ಲಯ್ಯ ಸರ್ ಅವ್ರನ್ನ ರಿಮೂವ್ ಮಾಡೋಣ. ಓಕೆ ಸರ್. KS ಅವ್ರು ಕೇಳ್ತಾ ಇದೆಯಾ? ಸ್ವಲ್ಪ ಆಡಿಯೋ ಇಲ್ಲ ನೀವು. ಓಕೆ, ಎನಿಹೌ, ಸೊ ಈ ದೈವಗಳನ್ನ ನಾವು ಭೂತಗಳು ಅಂತ ಕರಿತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂತಾರಾಧನೆ ಅಂತ ಕರಿತೇವೆ. ಹೀಗೆಲ್ಲ ಕರೆಯುವಾಗ ಅವು ರಕ್ಷಕ ದೈವಗಳು ಎಂಬುದನ್ನ ನಾವು ಮರಿಬಾರ್ದು. ಅವು ಘಟ್ಟದ ಆ ಕಡೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೊರಗಡೆ ಇರುವ ಭೂತ ಎಂಬ ಶಬ್ದಕ್ಕೆ ಸಂವಾದಿಯಾಗಿ ಅವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಲ್ಲ. ಸೊ ಈಗ ಒಂದು ವಿಷಯ ಪ್ರೆಸೆಂಟೇಷನ್ಗೆ ನಾನು ಒಂದು 600 ದೈವಗಳು ಇದಾವೆ ಅಂತ ನಾನು ಭಾವಿಸಿದ್ರೆ, ಅಷ್ಟೇ ಸಂಖ್ಯೆಯಲ್ಲಿ ಪಾಡ್ದನಗಳು ಇದಾವೆ. ಪಾಡ್ದನಗಳು
ಅಂದ್ರೆ ಅದರ ವ್ಯುತ್ಪತ್ತಿಯ ಬಗ್ಗೆ ಕೂಡ ಮಂಜೇಶ್ವರ ಗೋವಿಂದ ಪೈಯಿಂದ ಸುರಾದ್ರೆ, BS ಸಾಲಿತ್ತೂರ್ ಅವರಿಂದ ಸುರಾದ್ರೆ, ನನ್ನ ಗುರುಗಳಾದ ಡಾಕ್ಟರ್ ವಿವೇಕರಯ್ಯ ಅವರಿಗೆ ಅನೇಕರು ಅನೇಕ ಬಗೆಯ ಚರ್ಚೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಅಭಿಪ್ರಾಯ ಏನು ಅಂತಂದ್ರೆ, ಪಾಡ್ದನ ಎಂಬ ಶಬ್ದ ಪಾಟ್ ನಿಂದ ಬಂದಿದೆ ಅಂತ. ಯಾಕಂದ್ರೆ ತಮಿಳಿನಲ್ಲಿ ನಾನು ಆಲ್ರೆಡಿ ಅದಕ್ಕೆ ಹೇಳಿದ್ದೆ, ನಾನು ತುಳು ಮತ್ತು ತಮಿಳಿಗೆ ಹತ್ತಿರದ ಸಂಬಂಧ ಇದೆ, ಕರುಳಬಳ್ಳಿ ಸಂಬಂಧ ಇದೆ, ಸಹಜವಾಗಿದೆ ಅದು. ಹಾಗಾಗಿ ಪಾಟ್ ತಮಿಳಿನಲ್ಲಿ ಈಗಲೂ ಕೂಡ ಪಾಟ್ ಶಬ್ದ ಇದೆ, ಅಂದ್ರೆ ಹಾಡು ಎಂಬ ಅರ್ಥ. ಸೊ ಪಾಟ್ ದಿನ ಅಂದ್ರೆ ಹಾಡಿದ್ದು ಪಾಡ್ದನ ಎಂಬುದು ಒಂದು ಜನಪ್ರಿಯವಾದಂತ ವ್ಯಾಖ್ಯೆ. ಸೊ ಈ ಅರ್ಥದಲ್ಲಿ ಪಾಡ್ದನ ಅಂದ್ರೆ ಹಾಡಿದ್ದು ಎಂಬುದು ಒಂದು ಸರಳವಾದ ಅರ್ಥ. ಸೊ ಯಾವುದರ ಬಗ್ಗೆ ಹಾಡಿದ್ದು ಅಂತಂದ್ರೆ, ನಾನು ಈಗ ಹೇಳಿದಂತ ಸುಮಾರು 600 ದೈವಗಳ ಕಥೆಗಳನ್ನ ಹಾಡಿದ್ದು. ಹಾಗಾಗಿ ತುಳುವಿನ ಬಹಳ ದೊಡ್ಡ ಸಂಪತ್ತು ಭಾಷೆಯ ದೃಷ್ಟಿಯಿಂದ, ತುಳುನಾಡಿನ ಸ್ಥಳೀಯ ಚರಿತ್ರೆಯ ದೃಷ್ಟಿಯಿಂದ, ಅಭಿವ್ಯಕ್ತಿಯ ದೃಷ್ಟಿಯಿಂದ, ವಾಕ್ಯಗಳ ನುಡಿಗಟ್ಟುಗಳ ದೃಷ್ಟಿಯಿಂದ ಮತ್ತು ತುಳುವಿನ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ಅತ್ಯಂತ ಅಮೂಲ್ಯವಾದ ಆಕರಗಳಂದ್ರೆ ತುಳುವಿನ ಪಾಡ್ದನಗಳು. ಇದನ್ನ ಕಟ್ಟಿಕೊಂಡು ಮಾತ್ರ ನಾವು ತುಳುವಿನ ಬಗ್ಗೆ ಮಾತಾಡಕ್ ಸಾಧ್ಯ. ನೋಡಿ, 1792ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಲೆಫ್ಟಿನೆಂಟ್ ಕರ್ನಲ್ ಮೆಕೆನ್ಸಿ ಬಂದಾಗ ಕೈಫಿಯತ್ತುಗಳನ್ನು ಬರೆಸಿದವನು. ಆ ಕೈಫಿಯತ್ತುಗಳನ್ನ ಪ್ರೊಫೆಸರ್ ಕುಶಾಲಪ್ಪಗೌಡರು ಮತ್ತು ಚಿನ್ನಪ್ಪಗೌಡರು, ಅದರ ಸುಮಾರು ಒಂದು 16 ಕೈಫಿಯತ್ತುಗಳಿವೆ. ಈ 16 ಕೈಫಿಯತ್ತುಗಳು, ಅಲ್ಲಿ 8 ಕೈಫಿಯತ್ತುಗಳು ಉಡುಪಿ ಮಠಗಳ ಬಗ್ಗೆನೇ ಇದೆ. ಇನ್ನೂ 8 ಕೈಫಿಯತ್ತುಗಳು ಕೊಲ್ಲೂರು ದೇವಸ್ಥಾನ, ಆಮೇಲೆ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ, ಕದ್ರಿ ದೇವಸ್ಥಾನ ಇತ್ಯಾದಿಗಳ ಬಗ್ಗೆ ಇದೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗೆಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಚರಿತ್ರೆಯನ್ನು ಬರಿಬೇಕು ಅಂತ ಆಶೆ ಮಾಡಿದ ಮೆಕೆನ್ಸಿಗೆ ಅವನ ಸಹಾಯಕರು ಒದಗಿಸಿಕೊಟ್ಟ ದಕ್ಷಿಣ ಕನ್ನಡ ಜಿಲ್ಲೆಯ ಚಾರಿತ್ರಿಕ ದಾಖಲೆಗಳು ಅಂದ್ರೆ ಮಠಗಳು, ದೇವಸ್ಥಾನಗಳು ಇತ್ಯಾದಿಗಳು. ಅವ್ರು ಹಾಗಾಗಿ ಮೆಕೆನ್ಸಿಗೆ ಪಾಡ್ದನಗಳ ಮೇಲೆ ಒಂದು ಕೈಫಿಯತ್ತುಗಳನ್ನು ಕೂಡ ಸಂಗ್ರಹಿಸಲಿಕ್ಕೆ ಆಗಲಿಲ್ಲ. ನೋಡಿ, ಯಕ್ಷಗಾನದ ಮೇಲೆ ಒಂದು ಕೈಫಿಯತ್ತು ಕೂಡ ಇಲ್ಲ, ಪಾಡ್ದನಗಳ ಮೇಲೆ ಒಂದು ಕೈಫಿಯತ್ತು ಇಲ್ಲ. ಹಾಗಾಗಿ ಇದು ಒಂದು ಲಿಮಿಟೇಷನ್ಸ್ ತೋರ್ತಾರೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಕಟ್ಟಿದ ಚಾರಿತ್ರಿಕ ಆಕರಗಳ ಮಿತಿಯನ್ನ ಹೇಳುವುದಕ್ಕೆ ನಾನು ಈ ಮಾತನ್ನ ಬಳಸಿದೆ. ನಿಜವಾದ ತುಳುನಾಡಿನ ಚರಿತ್ರೆಯನ್ನು ನೀವು ಕಟ್ಟಬೇಕಾದ್ರೆ ನಿಮಗಿರುವ ಏಕೈಕ ಮತ್ತು ಅತ್ಯಂತ ಬಲಿಷ್ಠವಾದ, ಸಶಕ್ತವಾದ, ಪರಿಣಾಮಕಾರಿಯಾದ ಆಕರಗಳು ಅಂದ್ರೆ ಪಾಡ್ದನಗಳು. ಸೊ ಈ ಪಾಡ್ದನಗಳು ಸುಮಾರು 600, ಒಂದೊಂದು ಪಾಡ್ದನಗಳು, ಕೆಲವು ಪಾಡ್ದನಗಳು 10 ಪುಟ 20 ಪುಟ, ಕೆಲವು ಪಾಡ್ದನಗಳು 200 ಪುಟ 300 ಪುಟ. ಕೋಟಿ ಚೆನ್ನಯ್ಯರ ಪಾಡ್ದನ ಬಹಳ ದೊಡ್ಡದಿದೆ. ಸಿರಿ ಪಾಡ್ದನವನ್ನ ವಿವೇಕ್ ರೈ ಮತ್ತು ಲಾರಿ ಹಾಂಕೋ ಅವರೆಲ್ಲ ಸೇರಿ, ಚಿನ್ನಪ್ಪವರೆಲ್ಲ ಸೇರಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಅದು 2 ಸಂಪುಟಗಳಲ್ಲಿ ಬಂದಿದೆ. ಹಾಗಾಗಿ ಇದರ ಉದ್ದ ಎಷ್ಟು, ಈ ಕಾವ್ಯಗಳು ಎಷ್ಟು ಉದ್ದ ಇರ್ತವೆ, ಎಷ್ಟು ಚಿಕ್ಕ ಇರ್ತವೆ ಎಂಬುದಕ್ಕೂ ಕೂಡ ಒಂದು ಸರಳವಾದ ಉತ್ತರ ಇಲ್ಲ. ಅದು ಆಯಾಯ ಭೂತಗಳನ್ನ ಅಥವಾ ದೈವಗಳನ್ನ ಹೊಂದಿಕೊಂಡಿರ್ತದೆ. ಅದು ಕೆಲವು ಎಕ್ಸೆಪ್ಷನಲಿ ಕೆಲವು ದೈವಗಳ ಪಾಡ್ದನಗಳು ಕನ್ನಡದಲ್ಲಿದೆ, ಆದರೆ ಹೆಚ್ಚಿನವೆಲ್ಲ ತುಳುವಿನಲ್ಲಿದೆ. ಸೊ ಹಾಗಾಗಿ ನಾವು ತುಳುವಿನ ದೈವಗಳ, ತುಳು ಸಂಸ್ಕೃತಿ ಮತ್ತು ತುಳುವಿನ ದೈವಗಳ ಬಗೆಗೆ ತಿಳ್ಕೊಳ್ಬೇಕಾದ್ರೆ ನಾವು ಹೋಗ್ಬೇಕಾದ್ದು ಪಾಡ್ದನಗಳಿಗೆ. ಹಾಗೆ ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲಾ ತುಳು ಪಾಡ್ದನಗಳ ಕನ್ನಡ ಅನುವಾದವೂ ಸಿಗುವುದಿಲ್ಲ. ಆ ಪಾಡ್ದನಗಳ ಮಹತ್ವವನ್ನ ಬೇರೆಯವರಿಗೆ ಹೇಳೋದಕ್ಕೆ ಇಂಗ್ಲಿಷ್ನಲ್ಲಿ ಕೂಡ ಸಿಗ್ತಾ ಇಲ್ಲ, ಹಿಂದಿಯಲ್ಲಿ ಅಂತೂ ಇಲ್ಲವೇ ಇಲ್ಲ. ಹೀಗೆಲ್ಲ ಅದರ ಅಟ್ಲೀಸ್ಟ್ ದಕ್ಷಿಣ ಭಾರತದ ಭಾಷೆಗಳಿಗೆ, ಮಲಯಾಳ ಮತ್ತು ತಮಿಳಿಗಾದ್ರೂ ಅದು ಹೋದ್ರೆ ದಕ್ಷಿಣ ಭಾರತದ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಕಟ್ಟುವುದಕ್ಕೆ ಬೇಕಾದಂತ ಒಂದು ಟೂಲ್ ನಮಗೆ ದೊರಕ್ತಾ ಇತ್ತು. ಆದ್ರೆ ಅದು ಕೂಡ ಆಗ್ಲಿಲ್ಲ ಕಾರಣಾಂತರಗಳಿಂದ. ಸೊ ಈಗ ನಾನು ಆಯ್ದುಕೊಂಡಿರೋ ಇವತ್ತು ಕಲ್ಲುರ್ಟಿಗೆ ಬಂದ್ರೆ, ನಾನು ಹೇಳಿದ 600 ದೈವಗಳಲ್ಲಿ ಕಲ್ಲುರ್ಟಿ ಕೂಡ ಒಂದು. ನಾನು 600 ಅಂತ ಹೇಳೋದು ಅಪ್ರಾಕ್ಸಿಮೇಟ್ಲಿ, ಇಟ್ ಮೇ ರೈಸ್, ಅದು 700 ಆಗ್ಬೋದು, 500 ಆಗ್ಬೋದು. ನನಗೆ ಆ ಸಂಖ್ಯೆಯನ್ನು ನಿರ್ಧಾರ ಮಾಡೋದು ನನ್ನ ಇವತ್ತಿನ ಉಪನ್ಯಾಸದ ವಿಷಯ ಅಲ್ಲ. ಆ 600 ದೈವಗಳು, ಅನೇಕ ಶಕ್ತಿಶಾಲಿ ಮಹಿಳಾ ದೈವಗಳಿದಾವೆ ಮತ್ತು ಅವುಗಳ ಬಗ್ಗೆ ಕೆಲಸ ಕೂಡ ಆಗಿದೆ. ಒಂದು ವಿಷಯ ನಾವು ಸಂತೋಷ ಪಡ್ಬೇಕು, ಯಾಕಂತಂದ್ರೆ ತುಳುವಿನ ಬಗ್ಗೆ ತುಳುನಾಡಿನ ಒಳಗಡೆ ತುಂಬಾ ಕೆಲಸ ಆಗಿದೆ. ನೀವು ಕನ್ನಡ ಜಾನಪದಕ್ಕೆ ಹೋಲಿಸಿದ್ರೆ ತುಳು ಜಾನಪದದಲ್ಲಿ ನಡೆದ ಕೆಲಸ ಬಹಳ ಅದ್ಭುತವಾದದ್ದು. ನೋಡಿ, 1882ರಲ್ಲಿ ಮ್ಯಾನರ್ ತುಳು ಪಾಡ್ದನೋಲು ಎಂಬ ಸಂಪುಟವನ್ನು ತಂದ. ನೋಡಿ, ಬಾಸಲ್ ಮಿಷನರಿಗಳು, ಥ್ಯಾಂಕ್ಸ್ ಟು ಬಾಸಲ್ ಮಿಷನರಿಗಳು, ಅವರು 1834ಕ್ಕೆ ಮಂಗಳೂರಿಗೆ ಬಂದು 45ರಲ್ಲಿ ಶಾಲೆಗಳನ್ನ ಶುರು ಮಾಡಿ
ಸುಮಾರು 82ಕ್ಕೆ ಮ್ಯಾನರ್ ಅವರು ಪಾಡ್ದನ 20 ಭೂತಗಳ ದೈವಗಳ ಪಾಡ್ದನ ಸಂಪುಟವನ್ನು ತಂದ. ಅದರಲ್ಲಿ ಕಲ್ಕುಡ ಕಲ್ಲುರುಟಿ ಕೂಡ ಇದೆ. ಕಲ್ಕುಡ ಕಲ್ಲುರುಟಿ, ಕಾಲಭೈರವ, ಆಮೇಲೆ ಜುಮಾದಿ, ಬಬ್ಬರಿ ಅಂದ್ರೆ ಸುರ ಆಗ್ತದೆ. ಬಬ್ಬರಿ ಒಂದು ಮುಸ್ಲಿಂ ದೈವ ನೋಡಿ, ಅದು ಒಂದು ಮುಸ್ಲಿಂ ದೈವ, ಬಹಳ ಇಂಟ್ರೆಸ್ಟಿಂಗ್ ದೈವ ಅದು. ಈ ಮುಸ್ಲಿಂ ದೈವ ಆದ್ರೆ ಮುಸ್ಲಿಮರು ಆರಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮುಸ್ಲಿಮರಲ್ಲಿ ಆ ತರದ ದೈವಾರಾಧನೆಯ ಕಲ್ಪನೆಯೇ ಇಲ್ಲ. ಹಿಂದೂಗಳು ಬಬ್ಬರಿಯನ್ನ ಆರಾಧಿಸುವುದಾದರೆ ಆ ಬಬ್ಬರಿಯನ್ನ ಆರಾಧಿಸಲಿಕ್ಕೆ ಬೇಕಾದ ಶ್ಲೋಕಗಳಾಗಲಿ ಮಂತ್ರಗಳಾಗಲಿ ನಮ್ಮಲ್ಲಿ ಇಲ್ವೇ ಇಲ್ಲ. ನೀವು ಪುರೋಹಿತರನ್ನ ಕರ್ಕೊಂಡೋಗಿ ಈ ಬಬ್ಬರಿಯನಿಗೆ ಒಂದು ಮಂತ್ರ ಹೇಳಿ, ಅದು ಯಾವ ಮಂತ್ರ ಹೇಳ್ತಾರೆ ಅವರು? ವಿಷ್ಣುವಿಗೆ ಉಂಟು, ನಮ್ಮಲ್ಲಿ ಶಿವನಿಗೆ ಉಂಟು, ನೂರಾರು ದೈವಗಳುಂಟು, ಬಬ್ಬರಿಯನಿಗೆಲ್ಲ. ಯಾಕಂದ್ರೆ ಅವು ಮುಸ್ಲಿಂ ದೈವ. ಸೊ ಹಿಂದೂಗಳಿಗೂ ಆಗೋದಿಲ್ಲ ಅದು, ಅಂದ್ರೆ ಇನ್ವರ್ಟೆಡ್ ಕೊಮ್ಮದ ಹಿಂದೂಗಳಿಗೂ ಆಗೋದಿಲ್ಲ, ಮುಸ್ಲಿಮರಿಗೂ ಆಗೋದಿಲ್ಲ. ಆದ್ರೆ ಇದು ಎರಡೂ ಸಮುದಾಯಗಳನ್ನ ಮೀರಿ ಹಿಂದೂಗಳಿಗೂ ಆಗುವ, ಮುಸಲ್ಮಾನರಿಗಾಗುವ ಒಂದು ದೈವವಾಗಿ ಬಬ್ಬರಿಯ ಆವಿರ್ಭವಿಸಿದ್ದಾನೆ. ಇದು ತುಳುವಿನ ವಿಶಿಷ್ಟತೆ, ಇದು ತುಳು ಸಂಸ್ಕೃತಿಯ ಶಕ್ತಿ ಇದು. ಆದ್ರೆ ಈಗ ಏನೇನೋ ಆಗ್ತಾ ಇದೆ, ನಾನು ಅದು ವರ್ತಮಾನ ಕಾಲದ ರಾಜಕೀಯಕ್ಕೆ ಹೋಗುದಿಲ್ಲ. ಹಾಗಾಗಿ ಈ ಮ್ಯಾನರ್ ಸಂಗ್ರಹಿಸಿದ ಪಾಡ್ದನ ಸಂಪುಟದಲ್ಲಿ ಮೊದಲನೆಯ ಪಾಡ್ದನವೇ ಬಬ್ಬರಿಯ ಪಾಡ್ದನ. ಯಾಕಂದ್ರೆ ಅವನಿಗೆ ಅದರ ಬಗ್ಗೆ ಕುತೂಹಲ ಹುಟ್ಟಿರ್ಬೇಕು, ಮತ್ತೆ ಅದರ ಇಂಗ್ಲಿಷ್ ಅನುವಾದವನ್ನು ಕೂಡ ಅವನು ನಮಗೆ ಕೊಡ್ತಾನೆ. ಸೊ ಈ 600 ದೈವಗಳಲ್ಲಿ ಅನೇಕ ದೈವಗಳು, ಮಹಿಳಾ ದೈವಗಳಿದೆ, ಬಹಳ ಶಕ್ತಿಶಾಲಿ ದೈವಗಳಿದ್ದಾವೆ. ಬಳಜೈ ಮಾಣಿಗ ಅಂತ ಒಂದು ದೈವ ಇದೆ, ಸಿರಿ ಅಂತ ಒಂದು ದೈವ ಇದೆ. ಆಮೇಲೆ ಅದರ ಬಗ್ಗೆ ತುಂಬಾ ಕೆಲಸಗಳು ಕೂಡ ಆಗಿದೆ. ನಾನು ಅದರ ಪಟ್ಟಿಯನ್ನ ಹೇಳುವುದಿಲ್ಲ, ಆದ್ರೆ ಇದೆ ಅಂದ್ರೆ ಅನೇಕ ಶಕ್ತಿಶಾಲಿ ದೈವಗಳಲ್ಲಿ ಕಲ್ಲುರುಟಿ ಕೂಡ ಒಂದು. ಈ ಕಲ್ಲುರುಟಿ ದೈವದ ಅಂದ್ರೆ ನಾನು ನನ್ನ ಇವತ್ತಿನ ಅದರ ಆಚರಣೆ ಇತ್ಯಾದಿಗಳನ್ನೆಲ್ಲ ನಾನು ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ. ಯಾರು ಈ ಕಲ್ಲುರುಟಿ ಮತ್ತು ಯಾಕೆ ಇವಳು ಜನಪ್ರಿಯ ಮತ್ತು ಇವಳು ವಿಶಿಷ್ಟತೆ ಏನು, ಅಷ್ಟನ್ನೇ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಾನು ಆಗಲೇ ಹೇಳಿದ ಹಾಗೆ ಈ ಕಲ್ಲುರುಟಿಯ ಬಗೆಗೆ ನಮಗೆ ಇವತ್ತು ನಿಮಗೆ ಹೇಳುವುದಕ್ಕೆ ಬೇಕಾದಂತ ಕತೆ ಸಿಗುವುದು ಪಾಡ್ದನಗಳಲ್ಲಿ. ಈ ಪಾಡ್ದನಗಳನ್ನ 1882ರಲ್ಲಿ ಮ್ಯಾನರ್ ಅವರು ಮೊದಲು ಸಂಗ್ರಹ ಮಾಡಿದರು. ಆಮೇಲೆ 1892 ಹೊತ್ತಿಗೆ, ಅಂದ್ರೆ ಬರ್ನೆಲ್ ಮೊದಲೇ ಕೆಲಸ ಮಾಡಿದಾನಂತೆ, ಆದ್ರೆ ಅವನು ತೀರಿ ಹೋದ. ಆಮೇಲೆ ಬೇರೆಯವರು ಅದನ್ನ ಪ್ರಕಟ ಮಾಡಿದ್ರು. ಹಾಗಾಗಿ ಅದು ಪ್ರಕಟ ಆಗುವಾಗ ಸ್ವಲ್ಪ ಲೇಟ್ ಆಯ್ತು. ಸದ್ಯಕ್ಕೆ ನಾವು 1892 ಅಂತ ಇಟ್ಟುಕೊಂಡ್ರೆ ಅದರಲ್ಲಿ ಕೂಡ ಅವನು ಪಾಡ್ದನಗಳ ಈ ಕಲ್ಕುಡ, ಕಲ್ಲುರುಟಿ, ಪೊಸಭೂತ ಅಂತ ಒಂದು ಶಬ್ದವನ್ನು ಬಳಸ್ತಾನೆ ಅವನು, ಪೊಸಭೂತ. ಆ ಪೊಸಭೂತ ಬರ್ನೆಲ್ ಮತ್ತು ಮ್ಯಾನರ್ನ ಪ್ರಕಾರ ಅದು ಕಲ್ಕುಡ. ಆ ಕಲ್ಕುಡ ಯಾರು ಅಂತಂದ್ರೆ ಕಲ್ಲುರುಟಿಯ ಅಣ್ಣ. ಸೊ ಕಲ್ಲುರುಟಿಯ ಅಣ್ಣ ಕಲ್ಕುಡ, ಕಲ್ಲುರುಟಿಯ ಅಣ್ಣ ಕಲ್ಕುಡ, ತಂಗಿ ಕಲ್ಲುರುಟಿ. ಸೊ ಇದು ಅಣ್ಣ ತಂಗಿ ಕತೆ. ಇದು ಬೇಸಿಕಲಿ ಇದು ಅಣ್ಣ ತಂಗಿ ಕತೆ. ಅಣ್ಣ ಬೀರು ಕಲ್ಕುಡ, ತಂಗಿ ಕಲ್ಲುರುಟಿ. ಇದು ಈ ಪಾಡ್ದನದ ಪ್ರಕಾರ. ನಾನು ಪಾಡ್ದನವನ್ನು ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಾಕು, ಯಾಕಂದ್ರೆ ನೀವೆಲ್ಲ ವಿದ್ಯಾವಂತರು. ನಾನು ಆ ವಸ್ತುವನ್ನ ಬಹಳ ಗಾಢವಾಗಿ ವಿಶ್ಲೇಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಕಥೆಯನ್ನ ನಾನು ಸಂಕ್ಷಿಪ್ತವಾಗಿ ಹೇಳಿದ್ರೇನೆ ನಿಮಗೆ ಅದು ಎಷ್ಟು ಮುಖ್ಯವಾದ್ದು ಎಂಬುದು ಗೊತ್ತಾಗ್ತದೆ. ಆ ಕಥೆ ಆರಂಭವಾಗುವುದು ಕೆಲ್ಲತ್ತ ಮಾರ್ನಾಡು ಎಂಬ ಒಂದು ಪ್ರದೇಶದಲ್ಲಿ. ಕೆಲ್ಲತ್ತ ಮಾರ್ನಾಡು, ಈ ಕೆಲ್ಲತ್ತ ಮಾರ್ನಾಡಿನಲ್ಲಿರುವ ಶಂಭು ಕಲ್ಕುಡ ಎಂಬವನು ಒಬ್ಬ ಶಿಲ್ಪಿ. ಅವನಿಗೆ 6 ಜನ ಮಕ್ಕಳು. ಆದ್ರೆ ಅವನ ಹೆಂಡತಿ ಗರ್ಭಿಣಿ ಆಗುವ ಸಂದರ್ಭದಲ್ಲಿ, ಅವನ ಹೆಂಡತಿಗೆ 7 ತಿಂಗಳಾಗುವ ಸಂದರ್ಭದಲ್ಲಿ ಅಂದ್ರೆ ನಾನು ಕತೆ ಹೇಳ್ತಾ ಇದ್ದೀನಿ, ಕಲ್ಲುರುಟಿಯ ಕತೆ ಹೇಳ್ತಾ ಇದ್ದೀನಿ. ಆ ಕಥೆಯೇ ಕಲ್ಲುರುಟಿಯ ಮಹತ್ವವನ್ನು ಹೇಳ್ತದೆ ಅಂತ ಅಂದುಕೊಂಡು ಹೇಳ್ತಾ ಇದ್ದೀನಿ ನಾನು. ಈ ಶಂಭು ಕಲ್ಕುಡ, ಕೆಲ್ಲತ್ತ ಮಾರ್ನಾಡಿನ ಶಂಭು ಕಲ್ಕುಡ, ಅವನ ಹೆಂಡತಿ 6 ತಿಂಗಳ ಬಸುರಿಯಾಗಿದ್ದಾಗ ಅವನಿಗೆ ಶ್ರವಣಬೆಳಗೊಳ ಮತ್ತು ಬೇಲೂರಿನಿಂದ ಆಮಂತ್ರಣ ಬರ್ತದೆ. ನೀನು ನಮ್ಮ ಊರಿಗೆ ಬಂದು ಇಲ್ಲಿ ಶಿಲ್ಪದ ಕೆಲಸ ಮಾಡಬೇಕು ಅಂತ ಅರಸನ ಓಲೆ ಬರ್ತದೆ. ಇವನಿಗೆ ಹೆಂಡತಿ ಗರ್ಭಿಣಿಯಾಗಿದ್ದರಿಂದ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಆದ್ರೆ ತನ್ನ ಉಳಿದ ಮಕ್ಕಳಿಗೆ ಹೇಳಿ ಅವನು ತಿಂಡಿ ಕಟ್ಟಿಕೊಂಡು ಬೇಲೂರಿಗೆ ಹೋಗಿ, ಬೇಲೂರಿಂದ ಶ್ರವಣಬೆಳಗೊಳಕ್ಕೆ ತಲುಪುವಾಗ ಇಷ್ಟೊತ್ತಾಗ್ತದೆ, ರಾತ್ರಿ ಆಗ್ತದೆ. ಅರಸರು ಹೇಳ್ತಾರೆ, ನೀನು ನಾಳೆ ಬಂದು ನನ್ನನ್ನು ಭೇಟಿ ಮಾಡು ಅಂತ. ಅವನು ಶ್ರವಣಬೆಳಗೊಳದಲ್ಲಿ ಅರಸನನ್ನ ಮರುದಿವಸ ಹೋಗಿ ಭೇಟಿ ಮಾಡುವಾಗ ಅರಸರು ಹೇಳ್ತಾರೆ, ನನಗೆ ಕೆಲವು ಕೆಲಸಗಳನ್ನ ಮಾಡಿಕೊಡಬೇಕು. ಎಂತ ಕೆಲಸ ಅಂತಂದ್ರೆ, ಒಂದು ಬಸದಿಯನ್ನು ಕಟ್ಟಬೇಕು,
ಆ ಬಸದಿ 1000 ಕಂಬದ ಬಸದಿ, 1000 ಬಾಗಿಲ ಬಸದಿ ಅಂತ ಬರ್ತದೆ. ಕೆಲವು ನೋಡಿ ಈ ಕಥೆಗಳಲ್ಲಿ ನಾನು ಕೇಳಿದ ಕಥೆಯಲ್ಲಿ ಹಾಗಿದೆ ಹೀಗಿದೆ ಅಂತ ಹೇಳೋದು ಬಹಳ ಸಹಜ ಅದು, ಯಾಕಂದ್ರೆ ಇದೆಲ್ಲ ಪಾಠಾಂತರಗಳಿವೆ. ನಾನು ಬೇಸಿಕಲಿ ಈ ಕತೆ ಹೇಳ್ತಾ ಇರೋದು ಬರ್ನೆಲ್ ಮ್ಯಾನರ್ ಕಲೆಕ್ಷನ್ ಅಂತ ಹೇಳ್ತಾ ಇರೋದು. ಈಗ ಕಲೆಕ್ಷನ್ ಮಾಡಿದ್ರು ಕತೆ ಬೇರೆ ಬೇರೆ ಇರ್ತದೆ, ಹಾಗಾಗಿ ಇದರಲ್ಲಿ ಜಗಳ ಮಾಡುವ ಪ್ರಶ್ನೆ ಇಲ್ಲ. ಇದು ಒಂದು ವರ್ಷನ್, ಇದು ಒಂದು ಪಾಠ, ಬೇರೆಯವರಿಗೆ ಇನ್ನೊಂದು ಪಾಠ ಸಿಕ್ಕಿರ್ತದೆ, ಮತ್ತವರಿಗೆ ಮತ್ತೊಂದು ಪಾಠ ಸಿಗ್ತದೆ. ಒಂದು 100 ಕಲ್ಲುರ್ಟಿ ಎಂಬುದು ಒಂದು ದೈವ, ಆದ್ರೆ ಅವಳ ಬಗೆಗಿನ ಪಾಡ್ದನಗಳು 100 ಇರ್ಬೋದು, 100 ಇದೆ ಕೂಡ, ಅದು ನನಗೆ ಗೊತ್ತಿದೆ. ಹಾಗಾಗಿ ಈಗ ನಾನು ಹೇಳುವ ಕಥೆಯಲ್ಲಿ ಸಣ್ಣ ವ್ಯತ್ಯಾಸಗಳಿರುತ್ತೆ, ಆದ್ರೆ ಮೂಲತಃ ಶಂಭು ಕಲ್ಕುಡ, ಬೀರು ಕಲ್ಕುಡ ಮತ್ತು ಕಲ್ಲುರ್ಟಿ ಈ ಹೆಸರುಗಳು ಏನು ಚೇಂಜ್ ಆಗಲ್ಲ, ಮತ್ತೆ ಘಟನೆಗಳಲ್ಲಿ ಅಂತ ಗಂಭೀರವಾದ ಬದಲಾವಣೆಗಳು ಕೂಡ ಏನೂ ಇಲ್ಲ. ಸೊ ಇವನು ಶ್ರವಣಬೆಳಗೊಳಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಬಸದಿಯನ್ನು, ಚಿಕ್ಕ ಬಸದಿ ದೊಡ್ಡ ಬಸದಿ ಅಂತ ಬರ್ತದೆ, ಕಟ್ಟಿ ಅದು ಎಷ್ಟು ಚೆನ್ನಾಗಿರ್ಬೇಕು ಅಂತಂದ್ರೆ, ಒಂದು ಬಾಗಿಲು ಹಾಕಿದ್ರೆ 1000 ಬಾಗಿಲು ತೆರೀಬೇಕು, ಒಂದು ಬಾಗಿಲು ತೆರೆದರೆ 1000 ಬಾಗಿಲು ಮುಚ್ಚಬೇಕು, ಅಂಥ ಒಂದು ಬಸದಿಯನ್ನು ಕಟ್ಟು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಒಂಜಿ ಬಾಗಿಲು ಪಾಂಟ ಸಾರ ಬಾಗಿಲು ತೆಪ್ಪೋಡು, ಸಾರ ಬಾಗಿಲು ಒಂಜಿ ಬಾಗಿಲು ಮುಚ್ಚಿ, ಒಂದು ಬಾಗಿಲನ್ನು ನೀವು ಮುಚ್ಚಿದ್ರೆ 1000 ಬಾಗಿಲು ತೆರ್ಕೊಳ್ಬೇಕು. ಅಂದ್ರೆ ನಾನು ಇದನ್ನು ಯಾಕೆ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಪಾಡ್ದನಗಳ ಕಾವ್ಯ ಶಕ್ತಿ ಇದೆಯಲ್ಲ, ಇದ್ರ ಬಗ್ಗೆ ಅಧ್ಯಯನವೇ ಆಗಿಲ್ಲ ನಮ್ಮಲ್ಲಿ. ಅಲ್ಲಿ ಬರುವ ಮೆಟಾಫರ್ಗಳು, ನಾನು ಹೇಳಿದೆ ಏನೋ ಉಪಮೆಗಳು, ರೂಪಕಗಳು, ಆ ಭಾಷೆಯ ರಚನೆ, ಅದ್ರ ಬಗ್ಗೆ ಅಧ್ಯಯನ ಬಹಳ ದೊಡ್ಡ ಮಟ್ಟದಲ್ಲಿ ಆಗೇ ಇಲ್ಲ. ಸ್ವಲ್ಪ 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 ಬಂದಿದೆ ಅಷ್ಟೇ, ಆದ್ರೆ ಗಂಭೀರವಾಗಿ ಆಗಿಲ್ಲ. ಸೊ ಒಂದು ಬಾಗಿಲು ಹಾಕಿದ್ರೆ 1000 ಬಾಗಿಲು ತೆರಿಬೇಕು, 1000 ಬಾಗಿಲು ತೆರೆದ್ರೆ ಒಂದು ಬಾಗಿಲು ತೆರಿಬೇಕು, ಅಂತ ಒಂದು ಬಸದಿಯನ್ನು ಕಟ್ಟು. ವೃಂದಾವನದಲ್ಲಿ ಒಂದು ಚಿಕ್ಕ ಬಸದಿಯನ್ನು ಕಟ್ಟು, ಅಂಗಳದಲ್ಲಿ ಓಡಾಡುವ ಕಲ್ಲಿನ ಆನೆಯನ್ನು ಮಾಡು, ಮತ್ತು ನನಗೆ ಕಣ್ಣಿಗೆ ಕಾಣುವಂತೆ ದೊಡ್ಡದಾದಂತ ಒಂದು ಗೊಮ್ಮಟನನ್ನು ಕೆತ್ತು ಅಂತ ಅವನು ಹೇಳ್ತಾನೆ. ಸೊ ಇವನು ಅದನ್ನ ಒಪ್ಪಿಕೊಳ್ತಾನೆ, ಯಾಕಂದ್ರೆ ಅರಸನ ಆಜ್ಞೆ. ಇವನು 1 ವರ್ಷದಲ್ಲಿ ಆ ಕೆಲಸಗಳನ್ನು ಮಾಡಿ ಮುಗಿಸ್ತಾನೆ. 1 ವರ್ಷ ನೋಡಿ, ಇದು ಬಹಳ ಮುಖ್ಯವಾದ್ದು, 1 ವರ್ಷ. ಯಾಕಂದ್ರೆ ಮುಂದೆ ಈ ಕಾಲದ ಅವಧಿ ಮತ್ತೆ 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 ಬರ್ತದೆ. 1 ವರ್ಷದಲ್ಲಿ ಈ ಎಲ್ಲ ಕೆಲಸಗಳನ್ನ ಶಂಭು ಕಲ್ಕುಡ ಮಾಡಿ ಮುಗಿಸುವಾಗ ಅರಸನಿಗೆ ಸಂತೋಷವಾಗ್ತದೆ. ಅರಸ ಅವನನ್ನು ಕರೆದು ಅವನಿಗೆ ಸನ್ಮಾನ ಎಲ್ಲ ಮಾಡಿ ಬಹಳ ಸಂತೋಷ ಆಯ್ತು ಅಂತ ಹೇಳಿ, ಇವತ್ತು ನೀನು ಉಳ್ಕೊಂಡು ನಾಳೆ ಇಲ್ಲಿಂದ ಹೋಗು ಅಂತ ಹೇಳಿ ಅವನಿಗೆ ಉಳ್ಕೊಳ್ಳುವುದಕ್ಕೆ ಒಂದು ಸ್ಥಳ ಕೊಡ್ತಾನೆ. ಇಷ್ಟರವರೆಗೆ ಕೆಲಸ ಮಾಡುತ್ತಾ ತನ್ನ ಗರ್ಭಿಣಿ ಹೆಂಡತಿಯನ್ನು, ಕೆಲ್ಲತ್ತ ಮಾರ್ನಾಡು ಎಂಬ ತನ್ನ ಊರನ್ನು ಮರೆತು ಬಿಟ್ಟಿದ್ದ ಶಂಭು ಕಲ್ಕುಡನಿಗೆ ಎಲ್ಲವೂ ಕೂಡ ನೆನಪಾಗುತ್ತದೆ. ಮರುದಿವಸ ಬೆಳಗೆದ್ದು ಅವನು ತನ್ನ ಊರಿನ ಕಡೆ ಹಿಂದಿರುಗುತ್ತಾನೆ. ಈ ಕಡೆ ಇದು ಕಥೆಯ ಒಂದು ಭಾಗ. ಈ ಕಡೆ ಅವನ ಹೆಂಡತಿ ಅವಳಿ ಮಕ್ಕಳನ್ನ ಹೆರ್ತಾಳೆ. ಈ ಅವಳಿಯ ಕಲ್ಪನೆ ಇದೆಯಲ್ಲ, ನಮ್ಮ ಊರು ದೇವತೆಗಳ ಅಧ್ಯಯನದಲ್ಲಿ ಅತ್ಯಂತ ಮುಖ್ಯವಾದಂತ ಒಂದು ಕಲ್ಪನೆ. ಅವಳಿಗಳು ಅಣ್ಣ ತಂಗಿ. ಇದನ್ನ ಬ್ರೆಂಡಾ ಬೆಕ್ ಅವರು 3 ಟ್ವಿನ್ಸ್ ಅಂತ ತಮಿಳುನಾಡಿನ ಕಾವ್ಯವನ್ನು ಇಟ್ಟುಕೊಂಡು ಅಭ್ಯಾಸ ಮಾಡಿದ್ರು. ಯಮಳರು ಈ ಅವಳಿಯ ಕಲ್ಪನೆ, ಜನಪದ ಸಾಹಿತ್ಯದಲ್ಲಿ ಕಾವ್ಯಗಳಲ್ಲಿ ಬರುವ ಅವಳಿಯ ಕಲ್ಪನೆ, ಅದು ಒಂದು ದೊಡ್ಡ ವಿಶ್ಲೇಷಣೆಗೆ ಒಳಪಡಬೇಕಾದಂತ ಒಂದು ವಿಷಯ. ಅದು 3 ಟ್ವಿನ್ಸ್ ತುಳುನಲ್ಲಿ ಕೂಡ ಇದೆ. ಉದಾಹರಣೆಗೆ ಕೋಟಿ ಚೆನ್ನಯ್ಯ ಅವರ ಅಣ್ಣ ತಮ್ಮಂದ್ರು ಅವರು, ಅವಳಿಗೆ ಕಿನ್ನಿದಾರು ಎಂಬ ಒಂದು ತಂಗಿ ಇರ್ತಾಳೆ. ಹಾಗಾಗಿ ಕೋಡದಬ್ಬ ತನ್ನಿಮಾನಿಗ ಇತ್ಯಾದಿ ಅನೇಕ ದೈವಗಳಿಗೆ ನೋಡಿದ್ರು ಇವರಿಗೆಲ್ಲರೂ ಕೂಡ ಒಬ್ಬಳು ತಂಗಿ ಇರ್ತಾಳೆ, ಮತ್ತು ಅತ್ಯಂತ ಬಲಶಾಲಿಯಾದ ಪ್ರೀತಿ ಮಾಡುವ ತಂಗಿ ಇರ್ತಾಳೆ. ನೋಡಿ ಇದು ಈಗ ನೀವು ಹೇಳಿದ ವಿಷಯಕ್ಕೆ ಹತ್ತಿರ ಬರ್ತಾ ಇದ್ದೀನಿ. ಒಬ್ಬಳು ಮಹಿಳೆ, ಜನಪದ ದೈವಗಳಾಗಿ ಕಾಣಿಸ್ತಿರುವಂತ ಮಹಿಳೆ, ಅವಳ ಗುಣ ಯಾವುದು ಅಂತಂದ್ರೆ, ಅವಳು ಅತ್ಯಂತ ಪ್ರೀತಿ ಮಾಡುವ ತಂಗಿ ಅವಳು. ಎರಡನೇದ್ದು, ತನ್ನ ಅಣ್ಣನಿಗೆ ಏನಾದರೂ ಅನ್ಯಾಯ ಆದರೆ ಸೇಡು ತೀರಿಸಿಕೊಳ್ಳುವ ಮಹಿಳೆ. ಈ 2 ಗುಣ ಅವರಿಗೆ. ಅಣ್ಣನಿಗೆ ಅಂದ್ರೆ ಬಂಧುತ್ವ ಹೆಂಗಿದೆ ಅಂತಂದ್ರೆ ಅಣ್ಣ ತಂಗಿ ಸಂಬಂಧ. ಅದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತೃಮೂಲಿಯ ಕುಟುಂಬ ವ್ಯವಸ್ಥೆ ಇರೋದರಿಂದ, ಅಣ್ಣ ಮತ್ತು ತಂಗಿ ಬಹಳ ಕಾಲ ಒಂದೇ ಮನೆಯಲ್ಲಿ ಇರೋದರಿಂದ ಈ ಬಾಂಧವ್ಯ ಬಹಳ ಹತ್ತಿರವಾಗಿರ್ತದೆ, ನಿಕಟವಾಗಿರ್ತದೆ. ಮತ್ತು ಎಷ್ಟೋ ಬಾರಿ ನೀವು ಜನಪದ ಕಥೆಗಳನ್ನು ನೋಡಿದ್ರೆ ಇದು ಇನ್ಸೆಸ್ಟ್, ಅಗಮ್ಯ ಗಮನ, ಅಂದ್ರೆ ಅಣ್ಣ ಮತ್ತು ತಂಗಿಯ ಲೈಂಗಿಕ ಸಂಬಂಧದ ಕಥೆಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ನಾನು ಬಹಳ ಹಿಂದೆ ಬಾಳೆ ಮೀನು ಮೂಡು ಮೀನು ಅಂತ ಒಂದು ಕಥೆಯನ್ನ ವಿಶ್ಲೇಷಣೆ ಮಾಡಿದೆ. ಆವಾಗ
ಇದನ್ನು ನಾನು ಎತ್ತಿಕೊಂಡಿದ್ದೆ. ಅದು ಏನಿರಲಿ, ನಮ್ಮ ಇವತ್ತಿನ ವಿಷಯಕ್ಕೆ ಮುಖ್ಯವಾದ್ದಲ್ಲ. ನಾನು ಹೇಳಬೇಕಾಗಿರೋದು, ಇವಳಿಗೆ ಅವಳಿ ಮಕ್ಕಳು ಹುಟ್ಟುತ್ತಾಳೆ. ಅವಳು ಗಂಡು ಮಗುವಿಗೆ ಬೀರು ಕಲ್ಕುಡ ಅಂತ ಹೆಸರಿಡ್ತಾಳೆ. ಹೆಣ್ಣು ಮಗುವಿಗೆ, ಆಮೇಲೆ ಹುಟ್ಟಿದ ಹೆಣ್ಣು ಮಗುವಿಗೆ ಕಲ್ಲುರ್ಟಿ ಅಂತ ಹೆಸರಿಡ್ತಾರೆ. ಕೆಲವರ ಪ್ರಕಾರ ಸತ್ಯಮ್ಮ ಅಂತ, ಕೆಲವು ಪಾಠದ ಪ್ರಕಾರ ಸತ್ಯಮ್ಮ ಅಂತ ಕೂಡ ಬರ್ತದೆ, ಸತ್ಯಮ್ಮ. ಹಾಗಾಗಿ ಸತ್ಯದೇವತೆ ಎಂಬ ಹೆಸರು ಕೂಡ ಅವಳಿಗೆ ಮತ್ತೆ ಮುಂದೆ ಬರ್ತದೆ. ಏನೇ ಇರಲಿ, ಸದ್ಯಕ್ಕೆ ನಾನು ಬೀರು ಕಲ್ಕುಡ ಮತ್ತು ಕಲ್ಲುರ್ಟಿ ಎಂಬ 2 ಹೆಸರನ್ನೇ ಇಟ್ಟುಕೊಳ್ತಾನೆ. ಈ ಬೀರು ಕಲ್ಕುಡ ದೊಡ್ಡವನಾಗ್ತಾನೆ. ಅಂದ್ರೆ ಇವರೆಲ್ಲ ಇದು ಪಾಡ್ದನ ಆದ್ದರಿಂದ ಮತ್ತು ಮಾಯದ ಮಕ್ಕಳಾದ್ದರಿಂದ ಈ ಕಾವ್ಯ ಅದೊಂದು ಇತಿಹಾಸದ ರಚನೆ ಅಲ್ಲ, ಅದು ಒಂದು ಪಾಡ್ದನ ರೂಪದಲ್ಲಿ ಮತ್ತು ಅದೊಂದು ಭ್ರಾಮಕ ರೂಪದಲ್ಲಿ ಅದು ನಡೀತಾ ಇರೋದ್ರಿಂದ ಹೇಗೆ ಈ ಪ್ರಶ್ನೆಗಳನ್ನ ನಾವು ಕೇಳಕ್ಕೆ ಸಾಧ್ಯ ಆಗಲ್ಲ. ನೇಮಿಚಂದ್ರ ಹೇಳಿದಾಗೆ, ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿ ಸಂತತಿ, ಮುಟ್ಟುಗೆ ಮುಟ್ಟದಿರಿಕೆ ನಭಮಂ ವಾಮನ ಕ್ರಮಂ, ಕವಿ ಬಂದದೊಳು ಕಟ್ಟಿದರಂತೆ. ಕವಿಗಳು ಕಟ್ಟಿದ್ರಲ್ವ, ನಾವು ಕೇಳಬೇಕಾದ್ದು ಕವಿಗಳು ಹೇಗೆ ಕಟ್ಟಿದ್ರು ಮತ್ತು ಹಾಗೆ ಕಟ್ಟಿದರ ಪರಿಣಾಮ ಏನು ಅಂತ. ಸೊ ಈ ಬೀರು ಕಲ್ಕುಡ ಅಂಗಡದಲ್ಲಿ ಆಡ್ತಾ ಇದ್ದಾಗ ಮಕ್ಕಳು ಅವನಿಗೆ ತಮಾಷೆ ಮಾಡ್ತಾರೆ, ನಿನಗೆ ಅಪ್ಪ ಇಲ್ಲ ಅಂತ, ನೀ ಅಪ್ಪ ಇಲ್ಲದೆ ಯಾರಿಗೋ ಹುಟ್ಟಿದವನು ಅಂತ. ಬೀರು ಕಲ್ಕುಡನಿಗೆ ಬಹಳ ಬೇಸರವಾಗಿ ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ಹೇಳು ನನಗೆ ಅಪ್ಪ ಯಾರು, ಹೇಳಿದ್ರೆ ನಿನ್ನನ್ನು ಕೊಂದಾಕ್ತಾನೆ ಅಂತ. ಆಗ ಅಮ್ಮ ಹೇಳ್ತಾಳೆ, ನೀನು ನನ್ನ ಹೊಟ್ಟೆಯಲ್ಲಿ 7 ತಿಂಗಳಲ್ಲಿರುವಾಗ ಆ ಬೆಳಗೊಳದ ಅರಸನ ಕರೆ ಬಂದು ಅವ ಹೋಗಿದ್ದಾನೆ, ಹೋದವನು ಬರಲಿಲ್ಲ ಅಂತ. ಸೊ ಹಾಗಾದ್ರೆ ನಾನು ತಡ ಯಾಕೆ, ಬೆಳಗಳಕ್ಕೆ ಹೋಗಿ ನನ್ನ ತಂದೆಯನ್ನ ಭೇಟಿ ಮಾಡಿ ಬರ್ತೀನಿ ಅಂತ ಹೇಳಿ ಬೀರು ಕಲ್ಕುಡ ತಿಂಡಿ ಕಟ್ಟಿಕೊಂಡು, ದಾರಿಗೆ ಬೇಕಾದನ್ನೆಲ್ಲ ಕಟ್ಟಿಕೊಂಡು ಕುದುರೆಯ ಮೇಲೇರಿ ಬೆಳಗೊಳದ ಕಡೆ ಚಲಿಸ್ತಾನೆ. ಬೆಳಗೊಳದಿಂದ ಅಪ್ಪ ಈ ಕಡೆ ಬರ್ತಾನೆ, ಬೀರು ಕಲ್ಕುಡ ಅಪ್ಪನನ್ನು ಹುಡ್ಕೊಂಡು ಆ ಕಡೆ ಹೋಗ್ತಾನೆ. ಮಧ್ಯ ದಾರಿಯಲ್ಲಿ ಸಂಧಿಸ್ತಾರೆ, ಅವರು ಆಕಸ್ಮಿಕವಾಗಿ ಸಂಧಿಸ್ತಾರೆ. ಆದ್ರೆ ಅಪ್ಪನ ಮುಖವನ್ನು ಮಗ ಎಷ್ಟರವರೆಗೆ ನೋಡಿರೋದಿಲ್ಲ, ಮಗ ಯಾರು ಅಂತ ಅಪ್ಪನಿಗೂ ಗೊತ್ತಿಲ್ಲ. ಹಾಗಾಗಿ ಅವರಿಗಿಬ್ಬರಿಗೂ ಪರಸ್ಪರ ಪರಿಚಯನೇ ಆಗೋದಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಕತೆ. ನನಗೆ ಅದೊಂಥರ ಈ ಕಣ್ಣರಿಯದಿದ್ದರೂ ಕರುಳರಿಯದೆ ಎಂಬುದೇ ಆಗ್ಬೇಕಷ್ಟೆ. ಆದ್ರೂ ಕೇಳ್ತಾನೆ ಶಂಭುಕಲ್ ಕೂಡ, ಮಗ ನೀ ಎಲ್ಲಿಗೆ ಹೋಗ್ತಿ ಅಂತ. ಇವ ಹೇಳ್ತಾನೆ ಆಗ ಕತೆ. ಸೊ ಕೊನೆಗೆ ಆ ಮಾತುಕತೆ, ಆ ಪಾಡ್ತನದ ಆ ಭಾಗ ಬಹಳ ಬಹಳ ಬ್ಯೂಟಿಫುಲ್ ಆಗಿದೆ. ಆ ಮಗ ಅಪ್ಪ ಭೇಟಿ ಆಗ್ತಾರೆ. ಆಗ ಯಾಕೆ ನಮ್ಮನ್ನು ಇಷ್ಟು ಬಿಟ್ಟು ಹೋದೆ ನೀನು ಅಂತ ಬೀರು ಕಲ್ಕುಡ ಅಪ್ಪನನ್ನು ಕೇಳಿದಾಗ, ಅಪ್ಪ ಹೀಗೆಲ್ಲ ಆಯ್ತು ಮಗ, ನಿನಗೆ ನಾನು ಶ್ರವಣ ಬೆಳಗೊಳದಲ್ಲಿ ಕಟ್ಟಿದ ನಾನು ಕೆತ್ತಿದ ಗೊಮ್ಮಟನನ್ನು ಮತ್ತು 1 ಬಾಗಿಲು ಹಾಕಿದ್ರೆ 1000 ಬಾಗಿಲು ತೆರೆಯುವ, 1 ಬಾಗಿಲು ಮುಚ್ಚಿದ್ರೆ 1000 ಬಾಗಿಲು ತೆರೆಯುವ, 1 ಬಾಗಿಲು ತೆರೆದರೆ 1000 ಬಾಗಿಲು ಮುಚ್ಚುವ ಬಸ್ತಿಯನ್ನು ತೋರಿಸ್ತೇನೆ ಅಂತ ಕರ್ಕೊಂಡು ಹೋಗಿ ರಾತ್ರಿ ಹೊತ್ತು ಅವನು ಗೊಮ್ಮಟನನ್ನು ನೋಡ್ತಾನೆ. ಕೆಲವುದರ ಪ್ರಕಾರ ಬಸ್ತಿ ತೋರಿಸ್ತಾನೆ, ಮಾನಸ್ತಂಭ ತೋರಿಸ್ತಾನೆ. ಇದೆಲ್ಲ ಪಾಠಾಂತರಗಳು. ಮಾನಸ್ತಂಭ ತೋರಿಸ್ತಾನೆ, ಕೆಲವರ ಪ್ರಕಾರ ಗೊಮ್ಮಟನನ್ನು ತೋರಿಸ್ತಾನೆ. ಅಂತೂ ತಾನು ಮಾಡಿದ ಕೆಲಸವನ್ನು ಮಗನಿಗೆ ತೋರಿಸ್ತಾನೆ. ಹಾಗೆ ತೋರಿಸಿ, ಗೊಮ್ಮಟನನ್ನ ತೋರಿಸಿ ಕೆಳಗಿಳಿದು ಬರುವಾಗ, ಮಗ ನನ್ನ ಕೆಲಸ ನಿನಗೆ ಸಂತೋಷವಾಯಿತೆ ಅಂತ ಕೇಳಿದಾಗ ಮಗನ ಅಂದ್ರೆ ಬೀರು ಕಲ್ಕುಡನ ಮುಖ ಸಪ್ಪೆ ಆಗ್ತದೆ, ಸ್ವಲ್ಪ ಸಪ್ಪೆ ಆಗ್ತದೆ. ಅಪ್ಪನಿಗೆ ಆಶ್ಚರ್ಯ ಆಗ್ತದೆ, ಯಾಕೆ ಮಗ, ನಾನು ವರ್ಷಾನುಗಟ್ಟಲೆ ಪ್ರಯತ್ನ ಪಟ್ಟು ಮಾಡಿದ ಕೆಲಸದಲ್ಲಿ ನಿನಗೆ ಸಂತೋಷ ಸಿಗ್ಲಿಲ್ವಾ ಅಂತ. ಆಗ ಮಗ ಹೇಳ್ತಾನೆ, ಅಪ್ಪ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಿ, ಆದರೆ ನೀನು ಕೆತ್ತಿದ ಗೊಮ್ಮಟನ ತಲೆಯ ಎಡಮಗ್ಗಲಿಗೂ ಮತ್ತು ಬಲದ ಮಗ್ಗಲಿಗೂ 1 ನೂಲಿನಷ್ಟು ಹೆಚ್ಚು ಕಡಿಮೆ ಇದೆ ಅಂತ ಹೇಳ್ತಾನೆ. ಇದೇ ಮಾತು ಮಾನಸಂಘದಲ್ಲಿ ಮಾನ ಸ್ತಂಭದಲ್ಲಿ ಕೂಡ ಬರ್ತದೆ. ಮಾನಸ್ತಂಭದ ಒಂದು ಸಣ್ಣ, ಅದರೊಳಗೆ ಒಂದು ಕಪ್ಪೆ ಇರ್ತದೆ. ಆ ಕಪ್ಪೆಯ ಎಡಗಣ್ಣು ಮತ್ತು ಬಲಗಣ್ಣು ಒಂದೇ ತರ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಹೀಗೆ ಅದು ಪಾಠಾಂತರಗಳು ತುಂಬಾ ಇದೆ. ಸೊ ಏನೇ ಇರಲಿ, ಅಂದ್ರೆ ನಾವು ಗಮನಿಸಬೇಕಾದ್ದು, ಅಪ್ಪ ಮಾಡಿದ ಕೆಲಸದಲ್ಲಿ ಮಗ ಕೊರತೆಯನ್ನ ತೋರಿಸಿದ. ಈಗ ಶಂಭು ಕಲ್ಕುಡನಿಗೆ ಒಂದು ಬಗೆಯಿಂದ ಸಂತೋಷ ಆಗ್ತದೆ, ಯಾಕಂದ್ರೆ ನನ್ನ ಮಗ ನನಗಿಂತ ದೊಡ್ಡ ಶಿಲ್ಪಿ ಅವನು. ಯಾವಾಗ ಕಲ್ತ್ನೋ, ಎಲ್ಲಿ ಕಲ್ತ್ನೋ, ಯಾವ ಗುರು ಹೇಳಿಕೊಟ್ನೋ ಗೊತ್ತಿಲ್ಲ ಅವನಿಗೆ. ಇನ್ನೊಂದು ಕಡೆಯಿಂದ ಬೇಸರ ಕೂಡ, ನಾನು ಅರಸನಿಗೆ ಮಾತು ಕೊಟ್ಟ ಪ್ರಕಾರ 1 ವರ್ಷಗಳ ಕಾಲ ನಿರಂತರವಾಗಿ ಪ್ರಯತ್ನಿಸಿ ನಾನು ಮಾಡಿದಂತ ಶಿಲ್ಪದಲ್ಲಿ ಇವನು ಕೊರತೆ ಕಾಣಬೇಕು ಅಂತಂದ್ರೆ ನಾಳೆ ಇನ್ನೂ ಅನೇಕರು ಕಂಡು ನನ್ನ ಮಾನ ಮರ್ಯಾದೆ ಏನಾಗಬಹುದು ಅಂತ ಬಿಕ್ಕಟ್ಟಿನಲ್ಲಿ ಬಿದ್ದು ಕೊನೆಗೆ ಅವನು ಯಾವ ಒಂದು ಕೊಡಲಿಯಿಂದ ಆ ಒಂದು ಗೊಮ್ಮಟನನ್ನ ಕೆತ್ತಿದ್ದಾನೋ ಆ ಒಂದು ಕೊಡಲಿಯಿಂದ ತನ್ನ ಎದೆಗೆ ಚುಚ್ಚಿಕೊಂಡು ಶಂಭುಕಲ್ ಕೂಡ ಸತ್ತು ಹೋಗ್ತಾನೆ. ಮಗನಿಗೆ ಬಹಳ ಬೇಸರ ಆಗ್ತದೆ. ಅಪ್ಪನನ್ನು ಕರ್ಕೊಂಡು ಹೋಗ್ತೀನಿ ಅಂತ ನಾನು ಬಂದು
ಅಪ್ಪನ ಹೀಗಾಯ್ತಲ್ಲ ಅಂತ ಹೇಳಿ ತುಂಬಾ ಬೇಸರ ಆಗ್ತದೆ. ಆದ್ರೆ ಈ ಸುದ್ದಿ ನೋಡಿ, ಕಥೆಯ ಮುಂದಿನ ಭಾಗ, ಈ ಸುದ್ದಿ ಕಾರ್ಕಳದ ಬೈರರಸನಿಗೆ ತಲುಪ್ತದೆ. ಈಗ ಶ್ರವಣಬೆಳಗೊಳದ ಗೊಮ್ಮಟ ಮತ್ತು ಕಾರ್ಕಳದ ಬೈರರಸನಿಗೆ ಸುಮಾರು 500 ವರ್ಷಗಳ ವ್ಯತ್ಯಾಸ ಇದೆ, 600 ವರ್ಷಗಳ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಇದನ್ನು ಚರಿತ್ರೆಯಾಗಿ ತಗೊಳ್ಬಾರದು, ಒಂದು ನೆರೇಷನ್ ಆಗಿ, ಮತ್ತೆ ಒಂದು ನಿರ್ದಿಷ್ಟ ಉದ್ದೇಶವನ್ನ ಹೇಳುವುದಕ್ಕೆ, ಒಂದು ಪವರ್ಫುಲ್ ವುಮೆನ್, ಒಂದು ಶಕ್ತಿಶಾಲಿ ಮಹಿಳೆಯನ್ನ ಕಟ್ಟುವುದಕ್ಕೆ ಇವೆಲ್ಲ ಸಾಮಗ್ರಿಗಳಾಗಿ ಬಂದಿವೆ, ಒಂದು ಕಾವ್ಯದ ಸಾಮಗ್ರಿಗಳಾಗಿ ಬಂದಿವೆ. ಸುದ್ದಿ ಕಾರ್ಕಳದ ಬೈರರಸನಿಗೆ ಸಿಗ್ತದೆ. ಅವನಿಗೆ ಯಾರೋ ಹೇಳ್ತಾರೆ, ಒಬ್ಬ ಮಗ ಅಪ್ಪ ಮಾಡಿದ ಶ್ರವಣಬೆಳಗೊಳದಲ್ಲಿ ಮಾಡಿದ ಶಿಲ್ಪದಲ್ಲಿ ಕೊರತೆ ತೋರಿಸಿದ್ದಾನೆ, ನೀವು ಅವನನ್ನು ಕರೆಸಬೇಕು ಇಲ್ಲಿಗೆ, ಅವನ ಕೈಯಲ್ಲಿ ನೀವು ಒಂದು ಗೊಮ್ಮಟವನ್ನು ಇಲ್ಲಿ ಮಾಡಿಸಿದ್ರೆ ನಿಮಗೆ ಹೆಸರು ಬರ್ತದೆ ಅಂತ ಹೇಳ್ತಾರೆ. ಕಾರ್ಕಳದ ಬೈರರಸ ತಕ್ಷಣ ಓಲೆಕಾರನ್ನು ಕಳಿಸಿ ಬೀರುಕಲ್ಕುಡದನ್ನ ತನ್ನ ಅರಮನೆಗೆ ಕರೆಸ್ತಾನೆ. ಅರಮನೆಗೆ ಕರೆಸಿ ಬೇಕಾದ ಸನ್ಮಾನಗಳನ್ನೆಲ್ಲ ಮಾಡಿ, ನೀನು ಇಲ್ಲಿ ನನ್ನ ಊರಿನಲ್ಲಿ ಒಂದು ಗೊಮ್ಮಟನನ್ನು ಕೆತ್ತು ಅಂತ ಹೇಳ್ತಾನೆ. ಅವನು ಗೊಮ್ಮಟನನ್ನು ಕೆತ್ತುತ್ತಾನೆ. ಆದರೆ ಈ ಗೊಮ್ಮಟನನ್ನು ಕೆತ್ತುವಾಗ ಮತ್ತು ಕಾರ್ಕಳದ ಬಸದಿಗಳನ್ನು ಕೆತ್ತುವಾಗ ಅವನಿಗೆ 12 ವರ್ಷ ತಗಲಿತು. ನೋಡಿ, ಅಲ್ಲಿ 1 ವರ್ಷ, ಬೆಳಗೊಳದಲ್ಲಿ 1 ವರ್ಷ, ಇಲ್ಲಿ ಅವನಿಗೆ 12 ವರ್ಷ ತಗಲಿತು. 12 ವರ್ಷ ತಗಲಿದ ಮೇಲೆ ಕಾರ್ಕಳದ ಗೊಮ್ಮಟದನ್ನು ಅವನು ಪ್ರತಿಷ್ಠಾಪನೆ ಮಾಡಿ, ಅದು ಮಾಡುವಲ್ಲಿವರೆಗೆ ಅವನಿಗೆ ನನ್ನ ಮನೆಯಲ್ಲಿರುವ ತಾಯಿ, ನನ್ನ ಮನೆಯಲ್ಲಿರುವ ತಂಗಿ ನೆನಪಾಗುವುದಿಲ್ಲ. ಆಗ ಅವನು ಹೊರಟು ನಿಲ್ತಾನೆ, ನಾನು ಹೋಗ್ತೇನೆ ಅಂತ. ಅರಸ ಅವನಿಗೆ ಏನ್ ಮಾಡ್ತಾನೆ ಅಂತಂದ್ರೆ, ಅರಸ ಅಂದ್ರೆ ನೋಡಿ, ದುಷ್ಟ ಅರಸ ಇಷ್ಟು ಅಪ್ಪನ ಕೆಲಸದಲ್ಲಿ ಕೊರತೆ ಕಾಣಿಸಿದ, ನನ್ನೂರಿನಲ್ಲಿ ಕಾರ್ಕಳದಲ್ಲಿ ಇಂಥ ಒಂದು ದೊಡ್ಡ ಗೊಮ್ಮಟನನ್ನು ಕೆತ್ತಿದ ಇವ ಮಹಾಪ್ರತಿಭಾಶಾಲಿ. ಆದರೆ ಈ ಪ್ರತಿಭೆಯನ್ನ ಬೇರೆ ರಾಜರು ಗುರುತಿಸಿ ಅಲ್ಲಿಗೆ ಕರೆಸಿ ಅವರು ತಮಗೆ ಬೇಕಾದಂತ ಬಸ್ತಿಗಳನ್ನೋ ಗೊಮ್ಮಟನನ್ನೋ ಕೆತ್ತಿಸಿದ್ರೆ ನನ್ನ ಗೊಮ್ಮಟನನ್ನು ಕೇಳುವವರಿಲ್ವಲ್ಲ, ಹೀಗಾಗಬಾರದು. ಆದ್ದರಿಂದ ನನ್ನ ಗೊಮ್ಮಟ, ಕಾರ್ಕಳದ ಗೊಮ್ಮಟವೇ ಚರಿತ್ರೆಯಲ್ಲಿ ಉಳಿಬೇಕು ಅಂತ ಹೇಳಿ ರಾತ್ರಿ ಅವರು ಬೀರುಕಲ್ಕುಡನ ಬಲದ ಕೈಯನ್ನು ಮತ್ತು ಎಡದ ಕಾಲನ್ನ ಕತ್ತರಿಸಿ ಬಿಡ್ತಾರೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ ಆ ಕತೆ. ಬಲದ ಕೈಯಲ್ಲಿ ನೀವು ವಿಗ್ರಹ ಮಾಡಬೇಕು, ಎಡದ ಕಾಲು ಒತ್ತಿ ಹಿಡಿಬೇಕಲ್ಲ, ಒಂದು ಕೆಲಸ ಮಾಡ್ಬೇಕಾದ್ರೆ ಕಾಲು ಒತ್ತಿ ಹಿಡಿಬೇಕು, ಕೈಯಲ್ಲಿ ಕೆತ್ತಬೇಕು, ಕೊಟ್ಬಿಡ್ತಾನೆ. ಬೀರುಕಲ್ಕುಡನಿಗೆ ಸಖೇದಾಶ್ಚರ್ಯವಾಗ್ತದೆ. ಛೇ ಹೀಗಾಗೋಯ್ತಲ್ಲ ನನ್ನ ಬದುಕು ಅಂತ ಹೇಳಿ ರಾತ್ರಿ ಅಲ್ಲಿಂದ ತಪ್ಪಿಸಿಕೊಂಡು ಅವನು ವೇಣೂರಿಗೆ ಬಂದು ವೇಣೂರಿನ ಅಜಿಲರ ಆಶ್ರಯದಲ್ಲಿ ನಿಲ್ತಾನೆ. ಅಜಿಲರು ಕೇಳ್ತಾರೆ ಏನಾಯ್ತು ಅಂತ. ಇವಾಗ ಕಥೆಯನ್ನು ಹೇಳ್ತಾನೆ, ನೀನು ಯೋಚನೆ ಮಾಡಬೇಡ, ನಿನಗೆ ಬೇಕಾದಂತ ಅವಕಾಶಗಳನ್ನು ನಾವು ಮಾಡಿಕೊಡ್ತೇವೆ, ನನ್ನಲ್ಲಿ ಒಂದು ಗೊಮ್ಮಟದನ್ನು ನೀನು ಕೆತ್ತಿಕೊಡು ಅಂತ. ನೋಡಿ, ವೇಣೂರಿನಲ್ಲಿ ಕೂಡ ಒಂದು ಗೊಮ್ಮಟ ಇದೆ, ಕೆತ್ತಿಕೊಡು ಅಂತ. ಅವನು ಹೇಳ್ತಾನೆ, ನನಗೆ ಬಲದ ಕೈ ಇಲ್ಲ, ಎಡದ ಕಾಲಿಲ್ಲ, ಹೇಗೆ ಅಂತ. ಆಗ ಅವ ಹೇಳ್ತಾನೆ, ನಾನು ಜನಗಳನ್ನ ತರಿಸ್ತೇನೆ, ಶಿಲ್ಪಿಗಳನ್ನ, ನೀನು ಅವರಿಗೆ ಅದು ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕು, ಆದ್ರೆ ಮಾಡ್ಬೇಕು ಅಂತ ಹೇಳ್ತಾನೆ. ಛೇ, ಜನಗಳು ಹೇಳಿ ಅವರು ಮಾಡೋದಕ್ಕಿಂತ ನಾನೇ ಮಾಡ್ತೇನೆ ಅಂತ ಹೇಳಿ ಬೀರುಕಲ್ಕುಡ ಬಲದ ಕೈಗೆ ಕೊಡಲಿಯನ್ನು ಕಟ್ಟಿ ಎಡದ ಕಾಲಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ವೇಣೂರಿನಲ್ಲಿ ಒಂದು ಗೊಮ್ಮಟದನ್ನ ಕೆತ್ತುತ್ತಾನೆ. ಇದು ಕಥೆಯ 2ನೇ ಭಾಗ. ನೋಡಿ, ಶಂಭುಕಲ್ಕುಡಂದು ಒಂದು ಶ್ರವಣಬೆಳಗೊಳದಲ್ಲಿ ನಿಲ್ತದೆ. ಕೈಕಾಲು ಕಡಿಸಿಕೊಂಡಂತ ಬೀರುಕಲ್ಕುಡ ಅವನ ಮಗ ವೇಣೂರಿನಲ್ಲಿ ನಿಲ್ತಾನೆ. ಇದು 2ನೇ ಕಥೆ. ಈ ಕಡೆ ಅವನ ತಂಗಿ ಸತ್ಯಮ್ಮ ಅಂತ ಹೇಳ್ತಾರೆ, ಕಲ್ಲುರ್ಟಿ ಅಂತ ಹೇಳ್ತಾರೆ. ಅವಳಿಗೆ 12 ವರ್ಷ ಆಗಿದೆ. 12 ವರ್ಷ ಆಗಿದೆ. ಅಪ್ಪನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳುವ ಹೋದ ಅಣ್ಣ ಬರಲೇ ಇಲ್ಲ. ಅಮ್ಮನಿಗೆ ಹೇಳ್ತಾಳೆ, ನಾನು ಅಣ್ಣನನ್ನು ಹೋಗಿ ಕರ್ಕೊಂಡು ಬರ್ತೇನೆ ಅಂತ. ನೀನು ಎಲ್ಲಿಗೆ ಹೋಗ್ತೀವಿ, ಹೆಣ್ಣು ಮಗಳು ಅಂತ ಹೇಳ್ತಾಳೆ. ಇಲ್ಲ, ಅವರು ನಮ್ಮ ಹತ್ರ ಹೇಳಿದ್ದು ಹೇಗೆ, ಬೇಲೂರು ಬೆಳಗೊಳಕ್ಕೆ ಹೋಗ್ತಾನೆ ಅಂತ ಹೇಳಿದ್ರು, ನಾನು ಅಲ್ಲಿಗೆ ಹೋಗ್ತಾನೆ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ನನಗೆ ವೈಯಕ್ತಿಕವಾಗಿ ಕಲ್ಲುರ್ಟಿ ಪಾಡ್ದನದ ಅತ್ಯಂತ ಬಹಳ ಮುಖ್ಯವಾಗಿ ಕಂಡ ಭಾಗ ಅಂತಂದ್ರೆ ಅಣ್ಣನನ್ನು ಹುಡುಕಿಕೊಂಡು ಹೋಗುವ ಕಲ್ಲುರ್ಟಿಯ ಪಯಣ. ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವಳು ಎಲ್ಲೆಲ್ಲಿ ಹೋಗ್ತಾಳೆ ಅಣ್ಣನನ್ನು ಹುಡುಕಿಕೊಂಡು ಆ ಹುಡುಕಾಟವೇ ಇದೆ. ಈ ನೋಡಿ, ನಮಗೆ ಸೀತೆಯನ್ನು ಕಳಕೊಂಡ ರಾಮನ ಹುಡುಕಾಟ ಬಹಳ ದೊಡ್ಡ ಕಾವ್ಯದ ಭಾಗವಾಯಿತು, ಭಾರತದ ಆದರ್ಶದ ತರ ಆಗೋಯ್ತದೆ. ಅದು ಸರಿಯದು, ಆದ್ರೆ ನನಗೆ ತುಳುನಾಡಿನಲ್ಲಿ ಹುಟ್ಟಿ ಬೆಳೆದ ನನಗೆ ಅಣ್ಣನನ್ನು ಕಳ್ಕೊಂಡ ಕಲ್ಲುರ್ಟಿ, ಅಣ್ಣನನ್ನು ಹುಡುಕಿಕೊಂಡು ಹೋಗುವ ಕಥೆ ಇದೆಯಲ್ಲ, ಅದು ನನಗೆ
ಶ್ರೀರಾಮನ ಕಥೆಗಿಂತಲೂ ಹೆಚ್ಚು. ಯಾಕಂದ್ರೆ ಶ್ರೀರಾಮನ ಕಥೆ ಸಂಸ್ಕೃತದಲ್ಲೋ ಕನ್ನಡದಲ್ಲೇ ಬಂತು, ಇದು ನನ್ನ ಮಾತೃಭಾಷೆಯಲ್ಲಿ ಬಂತಲ್ಲ, ಇದು ತುಳುವಿನಲ್ಲಿ ಬಂತಲ್ಲ. ಮತ್ತೆ ಆ ಕಲ್ಲುರುಟಿ ನನ್ನ ಮನೆಯ ಪಕ್ಕದ ಗುಡಿಯಲ್ಲಿ ಕೂತಿದ್ದಾಳಲ್ಲ, ವರ್ಷಕ್ಕೊಂದ್ಸರಿ ನಾನು ಅವಳಿಗೆ ಆರಾಧನೆ ಮಾಡುವಾಗ ಹೋಗಿ ತೆಂಗಿನಕಾಯಿಯೋ ಕೋಳಿಯನ್ನು ಕೊಟ್ಟು ಬರ್ತಾನಲ್ಲ. ನನಗೆ ಕಣ್ಣುಗೆ ಕಾಣುವ ಕಲ್ಲುರುಟಿ, ನನಗೆ ಆಶೀರ್ವಾದ ಮಾಡುವ ಕಲ್ಲುರುಟಿ, ನನ್ನ ದನಗಳನ್ನ, ನನ್ನ ತಾಯಿಯನ್ನ, ನನ್ನ ತಂದೆಯನ್ನ, ನನ್ನ ಮನೆಯನ್ನ ರಕ್ಷಿಸುವ ದೈವ ಅಣ್ಣನನ್ನು ಹುಡುಕಿಕೊಂಡು ಹೋದ ಕತೆ. ಅದ್ಭುತವಾದ ಕತೆ. ಅವಳು ಎಲ್ಲೆಲ್ಲಿ ಹೋಗ್ತಾಳೆ, ಆ ಭಾಗ ಬಹಳ ಚೆನ್ನಾಗಿದೆ. ಆದ್ರೆ ಒಂದು ಭಾಗ ಮಾತ್ರ ಹೇಳ್ತಾನೆ. ಅವಳು ಉಡುಪಿ ಹತ್ರ ಬರ್ತಾಳೆ. ಅಂದ್ರೆ ಇದು ಒಂದು ಯಾವುದೋ ಒಂದು ವರ್ಷನಲ್ಲಿ ಉಡುಪಿ ಹತ್ರ ಬರುವಾಗ ಉಡುಪಿ ಕೃಷ್ಣ ಏನ್ ಮಾಡ್ತಾನೆ ಅಂತ ನೋಡಿ. ಉಡುಪಿ ಕೃಷ್ಣನ ಜಾಗ ಅದು. ಉಡುಪಿ ಕೃಷ್ಣ ಮಾರುವೇಷದಲ್ಲಿ ಬರ್ತಾನ. ಮಾರುವೇಷದಲ್ಲಿ ಬಂದು ಅಣ್ಣನನ್ನು ಹುಡುಕಿಕೊಂಡು ಬರುವ ಕಲ್ಲುರುಟಿಯನ್ನ ಭೇಟಿ ಮಾಡಿ, ನಾನೇ ನಿನ್ನ ಅಣ್ಣ ಅಂತ ಹೇಳ್ತಾನೆ. ಮಾರುವೇಷದಲ್ಲಿ ಬಂದ ಕೃಷ್ಣ. ಅದು ಅದೊಂಥರ ವಿಚಿತ್ರ ಕಥೆ. ಅದು ಈಗ ಹೇಳುವುದು ಮತ್ತು ಅದರ ಬಗ್ಗೆ ಬರೆಯುವುದು ಕೂಡ ಕಷ್ಟ. ಬಟ್ ಅದು ಇದೆ, ಅದು ವಿವೇಕರಯ್ಯವರ ಪುಸ್ತಕದಲ್ಲಿ ಇದೆ. ಅದು ಅವನು ಕಲ್ಲುರ್ಟಿಯನ್ನ ನಾನೇ ನಿನ್ನ ಅಣ್ಣ ಅಂತ ಹೇಳಿ ನೀನು ಅಂದ್ರೆ ನೀನು ಅವನು ಚಿಕ್ಕವರಿದ್ದಾಗ, ಇವಳು ಚಿಕ್ಕವಳಿದ್ದಾಗ ಹೋಗ್ಬಿಟ್ಟಿದ್ದಾನೆ, ಅವನು ಬೆಳೆದು ಬಿಟ್ಟಿದ್ದಾನೆ ಅಂತ ಅವಳನ್ನ ಅಪ್ಪಿಕೊಳ್ಳಕ್ಕೆ ಬರುತ್ತಾಳೆ. ಅವನ ಹತ್ತಿರ ಬರುವಾಗ ಕಲ್ಲುರ್ಟಿಗೆ ಗೊತ್ತಾಗ್ತದೆ, ಇವನು ನನ್ನ ಅಣ್ಣ ಅಲ್ಲ, ಇವನು ಯಾವ ಮಾರುವೇಷದಲ್ಲಿ ಬಂದ ಕೃಷ್ಣ ಅಂತ ಹೇಳಿ ಆ ಕೃಷ್ಣನನ್ನು ನಿರಾಕರಿಸಿ ಬಿಡ್ತಾಳೆ. ಇದು ಮುಖ್ಯ ನೋಡಿ. ವೈದಿಕ ಧರ್ಮದ ಮುಖ್ಯ ಕೇಂದ್ರವಾಗಿರುವ ಉಡುಪಿಯ ಕೇಂದ್ರ ದೇವರು ಕೃಷ್ಣ, ಅವನನ್ನು ತಿರಸ್ಕರಿಸಿ ಬಿಡ್ತಾಳೆ ಅವಳು ಕಲ್ಲುರ್ಟಿ. ನೀನು ಮೋಸಗಾರ, ನೀನು ಬೇಡ ಅಂತ. ತುಂಬಾ ಸಿಂಬಾಲಿಕ್ ಆದ ಮತ್ತು ಬಹಳ ಧೈರ್ಯವಾದ ಒಂದು ಕೆಲಸ ಅದು. ವೈದಿಕ ದೇವರನ್ನ ತಿರಸ್ಕರಿಸುವ ಒಂದು ದೈವ. ನಾವು ನಮ್ಮ ಕೃಷ್ಣನ ಕಥನೆಗಳಲ್ಲೆಲ್ಲ ಅವನು ಕೊಳಲು ಊದಿದ್ರೆ ಅವನ ಹಿಂದೆ ಓಡಿ ಬರುವ ಮಹಿಳೆಯರ ಕಥೆಗಳನ್ನು ಓದಿದ್ದೇವೆ ನಾವು. ಆದ್ರೆ ಈಕೆ ಕೃಷ್ಣನನ್ನೇ ತಿರಸ್ಕರಿಸಿ ಬಿಡ್ತಾಳೆ, ನನಗೆ ಅಣ್ಣ ಅಂತ. ಆದ್ದರಿಂದ ತನ್ನ ಹಾದಿಯಲ್ಲಿ ತನಗೆ ಎದುರಾಗುವ ಪ್ರಿಯತಮನ ರೂಪದ ಕೃಷ್ಣ ದೈವವನ್ನು ಕೂಡ ನಿರಾಕರಿಸಿಕೊಂಡು ಅಣ್ಣನನ್ನು ಹುಡುಕಿಕೊಂಡು ಬೇಲೂರು, ಅದು ಬಹಳ ಚೆನ್ನಾಗಿದೆ ಕಥೆ ಅದು. ಹಳೆಬೀಡು, ಆ ಬೇಲೂರಿಗೆ ಹೋಗ್ತಾಳೆ, ಶ್ರವಣ ಬೆಳಗೊಳಕ್ಕೆ ಹೋಗ್ತಾಳೆ. ಆಮೇಲೆ ಕಾರ್ಕಳಕ್ಕೆ ಬರುವಾಗ ಗೊತ್ತಾಗ್ತದೆ ಅಣ್ಣನ ಕೈ ಕಾಲನ್ನ ಕಡಿಸಿದ್ದಾರೆ ಅಂತ. ಆಮೇಲೆ ಅವಳು ಸೀದಾ ವೇಣೂರಿಗೆ ಬಂದು ನೋಡುವಾಗ ಅಣ್ಣನ ಕೈ ಇಲ್ಲ, ಅಣ್ಣನಿಗೆ ಕಾಲಿಲ್ಲ. ಅದಕ್ಕೆ ಕೊಡಲಿ ಕಟ್ಟಿ ಗೊಮ್ಮಟವನ್ನು ಮಾಡಿದ್ದಾನೆ, ಅದು ಎದ್ದು ನಿಂತಿದೆ. ಈ ಸತ್ಯದೇವತೆ ಅಥವಾ ಸತ್ಯಮ್ಮ ಅಥವಾ ಕಲ್ಲುರ್ಟಿಗೆ ಭಯಂಕರ ಸಿಟ್ಟು ಬರ್ತದೆ. ಅವಳು ಮಾಡಿದ ಮೊದಲ ಕೆಲಸ ಅಣ್ಣನಿಗೆ ಅಂತ ಕೊಡ್ಲಿಕ್ಕೆ ಅಂತ ತಾನು ತಂದಂತ ತಿಂಡಿಗಳನ್ನು ನದಿಗೆ ಎಸೆಯುವುದವಳು. ಆಮೇಲೆ ಅಣ್ಣನ ಕೈಯಲ್ಲಿ ಗೊಮ್ಮಟನನ್ನು ಕೆತ್ತಲಿಕ್ಕೆ ಇಟ್ಟುಕೊಂಡಂತ ಕೊಡಲಿಗಳನ್ನ ಮತ್ತ ಇತರ ಎಲ್ಲ ಉಪಕರಣಗಳನ್ನ ಎತ್ತಿ ಹೊಳೆಗೆ ಎಸೆಯುವುದವಳು. ಎಸೆದ ಅಣ್ಣನಿಗೆ ಹೇಳ್ತಾಳೆ, ಅಣ್ಣ ನಿನಗೆ ಅನ್ಯಾಯ ಮಾಡಿದವ ಕಾರ್ಕಳಲ್ಲ, ತಿರುಗು, ನೀನು ಕಾರ್ಕಳದ ಕಡೆಗೆ ತಿರುಗು ಅಂತ. ವೇಣೂರಿನಲ್ಲಿ ನಿಂತ ಕಲ್ಲುರ್ಟಿ ಅಣ್ಣನ ಸಮೇತವಾಗಿ ಕಾರ್ಕಳದ ಕಡೆಗೆ ತಿರುಗಿ ಕಾರ್ಕಳದ ಅರಸನಿಗೆ ಶಾಪ ಹಾಕ್ತಾಳವಳು. ನನ್ನ ಅಣ್ಣನ ಕೈಕಾಲನ್ನ ತೆಗೆಸಿದ ನಿನ್ನನ್ನು ನೋಡದೆ ಬಿಡುವುದಿಲ್ಲ ನಾನು ಅಂತ ಹೇಳಿ ಒಂದು ಪ್ರತಿಜ್ಞೆ ಮಾಡಿ ನೋಡಿ. ಇಲ್ಲಿ ಈ ಪ್ರತಿಜ್ಞೆ ಅಣ್ಣನ ಕೈಕಾಲು ಕಡಿಸಿದಂತ ಅರಸನ ಮೇಲೆ ಸೇಡು ತೀರಿಸಿಕೊಳ್ಳುವಂತ ಪ್ರತಿಜ್ಞೆ ಮಾಡುವವಳು ಹೆಣ್ಣು. ಅದಕ್ಕೆ ಅವಳು ಶಕ್ತಿ ದೇವತೆ, ಗಂಡಲ್ಲ. ಅವನು ಮಾಡ್ಬೇಕಾಗಿತ್ತದು. ನಾವು ಈಗ ಕತೆ ಬರೆದ್ರೆ ಪುರುಷ ಕೇಂದ್ರಿತವಾದಂತ ಒಂದು ಸೊಸೈಟಿಯಲ್ಲಿ, ಸಮಾಜದಲ್ಲಿ ಗಂಡು ಮಾಡ್ಬೇಕದು. ಒಂದು ಅರ್ಜುನ ಮಾಡ್ಬೇಕು, ಇಲ್ಲ ಅರ್ಜುನಿಗೆ ಸಹಾಯ ಮಾಡ್ಲಿಕ್ಕೆ ಕೃಷ್ಣ ಬರ್ಬೇಕು. ದ್ರೌಪದಿ ಏನಿಲ್ಲ ಪಾಪ, ಅವಳು ಬಿಚ್ಚಿದ ತಲೆ ಕಟ್ಟಿಸಿಕೊಳ್ಳೋದಕ್ಕೆ ಒಂದ್ಸಾರಿ ಕುರುಕ್ಷೇತ್ರಕ್ಕೆ ಬರುವುದಷ್ಟೇ ಕೆಲಸ ಅವಳಿಗೆ. ಆದ್ರೆ ಇಲ್ಲಿ ಕಲ್ಲುರ್ಟಿಯ ಪ್ರತಿಜ್ಞೆ ಮಾಡ್ತಾಳೆ, ಕಾರ್ಕಳದ ಅರಸನೇ, ನನ್ನ ಅಣ್ಣನ ಕೈಕಾಲುಗಳನ್ನು ತೆರೆದ ನಿನ್ನನ್ನು ನಾನು ಬಿಡುವುದಿಲ್ಲ ಅಂತ ಹೇಳಿ ಕೊನೆಗೆ ಪಾಡದನದ ಪ್ರಕಾರ ಅಣ್ಣನು ಮತ್ತು ತಂಗಿ ಮಾಯಕ ಆಗ್ತಾರೆ. ಇದುವರೆಗಿನ ಕಥೆ ಇದೆಯಲ್ಲ, ಅದು ಜೋಗ ಅಂತ. ತುಳುವಿನಲ್ಲಿ 2 ಶಬ್ದ ಇದೆ. ಜೋಗ ಅಂದ್ರೆ ಯೋಗ, ಲೌಕಿಕದಲ್ಲಿ ಇದ್ದದ್ದು. ಕಾರ್ಕಳ, ಆಮೇಲೆ ವೇಣೂರು, ಶ್ರವಣಬೆಳಗೊಳ, ಬೇಲೂರು, ಕೆಲ್ಲತ್ತ ಮಾರನಾಡು, ಅಪ್ಪ, ಇದೆಲ್ಲ ಲೌಕಿಕದ ಲೋಕಗಳು. ಆದ್ರೆ ಅವಳು ವೇಣೂರಿನಲ್ಲಿ ಲೌಕಿಕದನ್ನ ಬಿಟ್ಟು ಅವಳು ಮಾಯಾಲೋಕಕ್ಕೆ ಹೋಗ್ತಾಳೆ. ಅವಳು ಜೋಗದಿಂದ ಮಾಯಕ್ಕೆ, 2 ಶಬ್ದ ನೆನ್ಪಿಟ್ಟುಕೊಳ್ಳಿ, ಜೋಗದಿಂದ ಮಾಯಕ್ಕೆ. ಅದು ಈ ಆಚರಣೆ ಇದೆಯಲ್ಲ, ಇವಳಿಗೆ ಸಂಬಂಧಪಟ್ಟ ಆಚರಣೆಗಳಲ್ಲಿ ಮಾಯದಲ್ಲಿರುವ ಕಲ್ಲುರುಟಿ ಜೋಗಕ್ಕೆ ಬರುವುದು ಮತ್ತು ಜೋಗದಿಂದ ಮಾಯಕ್ಕೆ ಸಲ್ಲುವುದು ಅಷ್ಟೇ ಇರುವುದು. ಅದು ಹೇಗೆ ಜೋಗಕ್ಕೆ ಬರ್ತಾಳೆ, ಜೋಗನಿಂದ ಮಾಯಕ್ಕೆ ಹೇಗೆ ಸಲ್ಲುತ್ತಾಳೆ ಎಂಬುದು
ಊರಿಂದ ಊರಿಗೆ ಭಿನ್ನವಾಗಿ ಹೋಗ್ತದೆ. ಮತ್ತು ಯಾವ ಊರಿನಲ್ಲಿ ಯಾವ ವಸ್ತುಗಳು, ಸಾಮಗ್ರಿಗಳು, ಸಮುದಾಯಗಳು ನೆಲೆಸಿವೆ ಎಂಬುದರ ಮೇಲಿಂದ ಅದು ಬರ್ತದೆ. ಹಾಗಾಗಿ ಅವಳು ಕಾರ್ಕಳದ ಅರಸನಿಗೆ ಶಾಪ ಕೊಟ್ಟು ಮಾಯಕ ಆಗ್ತಾಳೆ. ಅಣ್ಣ ತಂಗಿ ಇಬ್ರು ಕೂಡ ಮಾಯಕ ಆಗ್ತಾರೆ. ಮಾಯಕ್ಕಾಗಿ ಮರುದಿವಸ ಮಾಯಾ ರೂಪದಲ್ಲಿ ಅವರು ಕಾರ್ಕಳದ ಅರಸನ ಅಂತಃಪುರಕ್ಕೆ ನುಗ್ಗುತ್ತಾರೆ. ನುಗ್ಗಿ ಮೊದಲು ಮಾಡುವ ಕೆಲಸ ಅಂತಃಪುರದಲ್ಲಿರುವವನ ಹಾಸಿಗೆಗೆ ಬೆಂಕಿ ಹಾಕುವುದು, ಅಡುಗೆ ಮನೆಯಲ್ಲಿ ಮಲಮೂತ್ರಗಳನ್ನು ತಂದು ಬೀಸಾಡುವ ಹಾಗೆ ಮಾಡುವುದು, ಅರಮನೆಗೆ ಬೆಂಕಿ ಬೀಳುವುದು. ಅಷ್ಟು ಮಾತ್ರ ಅಲ್ಲ, ಶೆಟ್ಟಿಗಳಿರ್ತಾರೆ, ಜೈನ ಶೆಟ್ಟಿಗಳು ಇರ್ತಾರೆ ಅಲ್ಲಿ ಮಾರುಕಟ್ಟೆ, ಆ ಶೆಟ್ಟಿಗಳ ಅಂಗಡಿಗಳಿಗೆಲ್ಲ ಬೆಂಕಿ ಬೀಳುವ ಹಾಗೆ ಮಾಡ್ತಾಳೆ ಅವಳು. ದನಗಳು ಹುಚ್ಚೆದ್ದು ಹಾರ್ತವೆ. ಆ ಅರಸನ ತಾಯಿಯನ್ನ 7 ದಿವಸ ನೀರಿನಲ್ಲಿ ಮುಳುಗಿಸಿರ್ತಾಳೆ ಅವಳು. ಅಂದ್ರೆ ಆ ತಂಗಿ ಅತ್ಯುಗ್ರವಾಗಿ ಅಣ್ಣನ ಮೇಲೆ ಆದಂತ ಸೇಡನ್ನ ತೀರ್ಸ್ಕೊಳ್ತಾಳೆ. ಅರಸನಿಗೆ ಹುಚ್ಚಿ ಹಿಡಿತದೆ. ಆಮೇಲೆ ಅವನು ಕೇಳ್ತಾನೆ, ಇದಕ್ಕೆ ಏನು ಪರಿಹಾರ ಅಂತ. ಆವಾಗ ಯಾರೋ ಹೇಳ್ತಾರೆ, ನೀವು ಅಂದ್ರೆ ಪುರೋಹಿತರು ಹೇಳ್ತಾರೆ, ಅದು ಬಹಳ ಚೆನ್ನಾಗಿದೆ. ಅದು ಒಬ್ಬ ಉಪ್ಪಿನಂಗಡಿಯ ಒಬ್ಬ ಪುರೋಹಿತನನ್ನ ಕೇಳ್ತಾರೆ ಯಾರೋ. ಅವ್ರು ಹೇಳ್ತಾರೆ, ಆ ಪುರೋಹಿತನನ್ನು ಕರೆಸಿದ್ರೆ ಈ ದೈವಗಳು ಸರಿಯಾಗ್ತವೆ ಅಂತ. ಆ ಪುರೋಹಿತನ ಗಂಟಲು ಹಿಡಿತದೆ ಅದು ಕಲ್ಲುರುಟಿ. ಯಾವನೋ ನೀನು ಅಂತ. ಯಾಕಂದ್ರೆ ನೋಡಿ, ಆ ಕೃಷ್ಣನನ್ನ ನಿರಾಕರಣೆ ಮಾಡಿದ್ದು ಅಲ್ಲಿ ಉಡುಪಿಯಲ್ಲಿ, ಮತ್ತು ಉಡುಪಿಯ ವೈಲಾಯನನ್ನ ನಿರಾಕರಣೆ ಮಾಡೋದಿದೆಯಲ್ಲ, ಹೇಗೆ ಆ ವೈದಿಕ ಪರಂಪರೆಯನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿತ್ತು ಅಂತ. ಅದು ಆಮೇಲೆ ವೈಲಾಯನೇ ದಮ್ಮೆ ಹಾಕೊಳ್ತಾನೆ, ಇಲ್ಲಮ್ಮ ನಂಗೆ ಉಪದ್ರ ಕೊಡ್ಬೇಡ, ನೀನು ಹೇಳಿದಾಗೆ ಮಾಡ್ತೀನಿ ನಾನು ಅಂತ. ಆಮೇಲೆ ನೀನು ನನ್ನನ್ನು ಹೇಗೆ ಆರಾಧನೆ ಮಾಡ್ಬೇಕು ಅಂತ ವೈಲಾಯನಿಗೆ ಇವಳೇ ಹೇಳುದು. ಆ ಪ್ರಕಾರ ಅವನು ಮಾಡಿ ಯಾವ ಕಾರ್ಕಳದ ಅರಸನ ಅರಮನೆಯಲ್ಲಿ ಅನ್ಯಾಯ ನಡೆಯಿತೋ ಅದೇ ಅರಮನೆಯಲ್ಲಿ ತಮಗೆ ಉಳ್ಕೊಳ್ಳುವುದಕ್ಕೆ ಒಂದು ಜಾಗವನ್ನ ಅಣ್ಣ ಮತ್ತು ತಂಗಿ ಮಾಯಾ ರೂಪದಲ್ಲಿ ಪಡ್ಕೊಳ್ತಾರೆ. ಅಲ್ಲಿಗೆ ಪಾಡ್ದನದ ಮೂಲ ರೂಪ ಮುಗಿಯುತ್ತದೆ. ಆಮೇಲೆ ಕಾರ್ಕಳದಿಂದ ಈ ಮಾಯಾ ರೂಪಗಳು ಹಳದಂಗಡಿಗೆ ಹೋಗ್ತವೆ, ಹಳದಂಗಡಿಯಿಂದ ಉಪ್ಪಿನಂಗಡಿಗೆ ಹೋಗ್ತವೆ, ಉಪ್ಪಿನಂಗಡಿಯಿಂದ ಕಡಬಕ್ಕ ಹೋಗ್ತವೆ, ತುಳುನಾಡಿನ ಬೇರೆ 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 ಕಡೆ ಹೋಗ್ತವೆ. ಅದು ಪ್ರಸಾರ. ಅದು ಈಗ ಈ ಮೂಲ ಕಥೆ ಅಲ್ಲೇ ನಿಲ್ತದೆ, ಕಾರ್ಕಳದಲ್ಲಿ ನಿಲ್ತದೆ. ಆಮೇಲೆ ಈಗ ಒಂದು ಕಲ್ಲುರುಟಿ ಭೂತ ಉಡುಪಿಲಿದ್ರೆ ಅದು ಏನ್ ಹೇಳ್ತಾನೆ, ನಾನು ಕಾರ್ಕಳದಲ್ಲಿದ್ದೆ, ಕಾರ್ಕಳದಿಂದ ಹಳದಂಗಡಿಗೆ ಹೋದೆ, ಹಳದಂಗಡಿಯಿಂದ ನಾನು ಉಡುಪಿಗೆ ಬಂದೆ ಅಂತ ಹೇಳಿ ಉಡುಪಿಯಲ್ಲಿ ನಿಲ್ತದೆ. ಆಮೇಲೆ ಉಡುಪಿಯಿಂದ ಮುಂದೆ ಹೋಗುದಿಲ್ಲ. ಉಡುಪಿಯಿಂದ ಮುಂದೆ ಹೋಗ್ಬೇಕಾದ್ರೆ ಇನ್ನೆಲ್ಲ ಒಂದು ಕಡೆ ಇನ್ನೊಂದು ಆರಾಧನೆ ನಡಿಬೇಕು. ಹಾಗಾಗಿ ಈ ಭೂತಗಳು ತಾವು ಬೇರೆ ಕಡೆ ಪಸರಿಸಿಕೊಂಡು ಹೋಗುತ್ತಿರುವ ಕಥೆ ಕೂಡ ಪಾಡ್ದನಗಳಲ್ಲಿ ಬರ್ತದೆ. ಹಾಗಾಗಿ ಪಾಡ್ದನಗಳು ದೈವಗಳ ಹುಟ್ಟು ಮತ್ತು ಬೆಳವಣಿಗೆಯನ್ನು ಹೇಳ್ತವೆ ಒಂದು. ಎರಡನೇದು ಅವು ಏನು ಸಾಧನೆ ಮಾಡಿದ್ದವು ಅಂತ ಹೇಳ್ತವೆ 2ನೇ ಭಾಗದಲ್ಲಿ. 3ನೇದು ಅವು ಹೇಗೆ ಪ್ರಸಾರ ಆಗ್ತವೆ ಅಂತ ಹೇಳ್ತವೆ. ಸೊ ಇದಿಷ್ಟು ಕಲ್ಲುರ್ಟಿಯ ಬಹಳ ಸೇಡು ತೀರಿಸಿಕೊಳ್ಳುವ ಒಂದು ಹೆಣ್ಣು ಮಗಳ ಕತೆ. ಈಗ ಕೊನೆಯ ಭಾಗಕ್ಕೆ ಬಂದೆ. ನಾನು ಬಹಳ ಸಂಕ್ಷಿಪ್ತವಾಗಿ ಮುಗಿಸಿಬಿಡ್ತೇನೆ, ಒಂದು 5 ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ ನಾನು. ಈಗ ಈ ಕಥೆಯ ನಾಯಕಿಯಾದಂತ ಕಲ್ಲುರ್ಟಿ ಇದ್ದಾಳಲ್ಲ, ಅವಳು ಯಾಕೆ ನಾಯಕಿಯಾದ್ಲು? ಅವಳು ಯಾಕೆ ಒಂದು ಪರಿಪೂರ್ಣವಾದ ಮತ್ತು ಪ್ರಭಾವಶಾಲಿಯಾದ ಮತ್ತು ತುಳಿದಾಡಿನ ಎಲ್ಲರೂ ಹೆದರಿಕೊಳ್ಳುವಂತ ಒಂದು ದೈವ ಯಾಕೆ ಆದ್ಲು ಅಂತಂದ್ರೆ, ಅವಳ ಒಳಗಡೆ ಹುದುಗಿರುವಂತ ಕ್ರಿಯಾತ್ಮಕತೆ ನಡೆಯೋದು. ಅವಳು ಅಣ್ಣನನ್ನು ನೋಡಿದ ಮೇಲೆ, ಅಣ್ಣನಿಗಾದ ಅನ್ಯಾಯ ಅವಳಿಗೆ ಅರ್ಥ ಮಾಡಿದ ಮೇಲೆ, ಅವಳು ತೀರಿಸಿಕೊಳ್ಳುವ ಸೇಡು ಮತ್ತು ಆಳರಸನನ್ನ ಭಂಗಿಸಿ ಅವನನ್ನು ಕಾಲಿಗೆ ಬೀಳಿಸಿ ಆ ಒಂದು ರೆವೆಂಜ್ ಅಂತ ಹೇಳ್ತೀವಲ್ಲ, ಸೇಡು ತೀರಿಸಿಕೊಳ್ಳುವ ಕ್ರಿಯಾತ್ಮಕತೆ ಇದೆಯಲ್ಲ, ಇದು ಬಹಳ ಅಪರೂಪದ್ದು. ಇದು ಬಹಳ ಅಪರೂಪದ್ದು. ನೀವು ಪುರಾಣಗಳಲ್ಲಿ ದ್ರೌಪದಿಯ ಸೇಡು ತೀರಿಸಿಕೊಳ್ಳೋದಕ್ಕೆ ಕೊನೆಗೆ ನಿಮಗೆ ಭೀಮ ಬೇಕು. ನಿಮಗೆ ಸೀತೆಗಾದ ಅನ್ಯಾಯವನ್ನು ತೀರಿಸಿಕೊಳ್ಳೋದಕ್ಕೆ ಶ್ರೀರಾಮನೇ ಹೋಗ್ಬೇಕು ಅಲ್ಲಿಗೆ. ಶ್ರೀರಾಮನೇ ರಾವಣನನ್ನು ಕೊಲ್ಲಬೇಕು. ಅವಳು ಸೀತೆಗೆ ಕೊಲ್ಲಕ್ಕಾಗಲ್ಲ ಅವಳಿಗೆ. ನಮಗೆ ಯಾವ ಪುರಾಣವನ್ನು ತೆಕ್ಕೊಂಡ್ರು ಕೂಡ. ಆದ್ರೆ ಇಲ್ಲಿ ಅವಳು ಅಣ್ಣನಿಗೆ ಹೇಳಲಿಲ್ಲ, ಅಥವಾ ಇನ್ಯಾರಿಗೂ ಹೇಳಲಿಲ್ಲ, ನನ್ನ ಅಣ್ಣನಿಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿ ಅಂತ ಹೇಳಲಿಲ್ಲ. ಅವಳೇ ಸೇಡು ತೀರಿಸ್ಕೊಳ್ತಾಳೆ. ಆ ಇಡೀ ಸೇಡಿನ ಪ್ರಕ್ರಿಯೆಯಲ್ಲಿ ಅವಳೇ ಅಣ್ಣನಿಗೆ ಹೇಳ್ತಾಳೆ, ಅಣ್ಣ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಒಂದು ಕಡೆ ಅಣ್ಣ ಬೀರುಗೆ ಹೇಳುದವಳು, ಅಣ್ಣ ನೀನು ಹೆಂಗಸರ ಮೇಲೆ ಬಾ, ನಾನು ಗಂಡಸರ ಮೇಲೆ ಬರ್ತೇನೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ನೀನು ಹೆಂಗಸರ ಮೇಲೆ ಬಾ, ನೀನು ಹೆಂಗಸರಿಗೆ ಹುಚ್ಚಿ ಹಿಡಿಸು, ನಾನು ಗಂಡಸರಿಗೆ ಹುಚ್ಚಿ ಹಿಡಿಸ್ತೇನೆ ಅಂತ. ಆ ಲಿಂಗ ಏನು ಸ್ಥಿತ್ಯಂತರ ನೋಡಿ ಹೇಗೆ ಅಂತ. ಹಾಗಾಗಿ ಇಡೀ ಗಂಡಸರು ಕಟ್ಟಿದ ಗೊಮ್ಮಟ, ಅವರು ಕೆತ್ತಿಸುವುದು ಕೂಡ ಗೊಮ್ಮಟನ ಚಿತ್ರ ನೋಡಿ. ಅದು ಒಂದು ಗಂಡೆ ಅಲ್ವಾ, ಕೊನೆಗೆ ಒಂದು ಗಂಡೆ ಅದು. ಈಗ ಒಂದು ಗೊಮ್ಮಟನ
ಕರ್ನಾಟಕದಲ್ಲಿ ಎಷ್ಟು ಗೊಮ್ಮಟ ಇದೆ. ಆ ತರದ ಒಂದು ಹೆಣ್ಣಿನ ಒಂದು ದೈವದ ಕಲ್ಪನೆಯನ್ನು ಆ ತರ ದಿಗಂಬರಲಾಗಿ ಕೆತ್ತಿಸುವ ಧೈರ್ಯ ಎಲ್ಲಿದೆ ಕನ್ನಡ ಸಂಸ್ಕೃತಿಗೆ? ಅದು 10ನೇ ಶತಮಾನದಲ್ಲಿ ಇರಲಿಲ್ಲ, 21ನೇ ಶತಮಾನದಲ್ಲಿ ಕೂಡ ಇರಲಿಲ್ಲ. ಯಾಕಂದ್ರೆ ಅದಕ್ಕೆ ಅಶ್ಲೀಲ, ಆಮೇಲೆ ಇನ್ನು ಯಾವುದೆಲ್ಲ ಬರ್ತದೆ. ಈಗ ಈ ಕಾರ್ಯಕ್ರಮ ಶುರು ಆಗೋಲ್ಕ ಮೊದಲು ನಮ್ಮ ರುಮಾ ಮೇಡಮ್ ಹೇಳ್ತಾ ಇದ್ರು, ಅದೇ ಬರ್ತದೆ. ಆದ್ರೆ ಈ ಗಂಡು ಕೇಂದ್ರಿತವಾದಂತ ಒಂದು ಲೋಕ ಇದೆಯಲ್ಲ, ಅದನ್ನ ಅವಳು ನಿರಾಕರಿಸಿಬಿಟ್ಟು, ಅದೇ ನಾನು ಹೇಳುದು, ಅವಳು ಕಾರ್ಕಳದಲ್ಲಿ ಹೇಳುದು, ಅಣ್ಣ ನೀನು ಹೆಂಗಸರ ಮೇಲೆ ಬಾ, ನಾನು ಗಂಡಸರ ಮೇಲೆ ಬರ್ತೇನೆ ಅಂತ. ಇದು ಬಹಳ ಅದ್ಭುತವಾದಂತ, ಬಹಳ ಶಕ್ತಿಶಾಲಿಯಾದಂತ. ಹಾಗಾಗಿ ಈ ಕ್ರಿಯಾಶೀಲತೆ ಇದೆಯಲ್ಲ, ಇದು ಕಲ್ಲುರ್ಟಿಯನ್ನ ಒಂದು ಪವರ್ಫುಲ್ ದೈವವಾಗಿ ಮಾಡಿದೆ ಎಂಬುದು ನಾನು ಈಗ ಈ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ಹೇಳುವ ಒಂದು ಮಾತು. ಎರಡನೇ ಮಾತು, ಇದು ಒಂದು ಪುರಾಣ ದೈವವಾಗಿದೆ, ತುಳುವಿನ ದೈವವಾಗಿದೆ. ಆದರೆ ಈ ದೈವಕ್ಕೆ ನಮ್ಮ 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 ಶಾಸ್ತ್ರೀಯ ಪುರಾಣಗಳಲ್ಲಿ ದೈವಗಳಾಗಬೇಕಾದ್ರೆ ಅವರು ಅವತಾರ ಪುರುಷರಾಗಿರ್ಬೇಕು. ಅವರು ಈಗ ವಿಷ್ಣುವಿನ 10 ಅವತಾರಗಳಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ಕೃಷ್ಣ, ಪರಶುರಾಮ ಇವರೆಲ್ಲ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಿಮಗೆ ಒಂದು ಯಾವುದೋ ಒಂದು ದೇವರ ಅವತಾರ ಪುರುಷರಾಗಿದ್ರೆ ಮಾತ್ರ ನಿಮಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ. ಆದರೆ ಇಲ್ಲಿಯ ಕಲ್ಲುರ್ಟಿ ಯಾವ ದೇವರ ಅವತಾರ ಕೂಡ ಅಲ್ಲ. ಶಂಭು ಕಲ್ಕುಡನ ಒಂದು ಮಗಳು. ಪಾಡದನದಲ್ಲಿ ಅವಳು ಯಾವುದೋ ಒಂದರ ಅವತಾರ ಎಂಬ ವಿವರಣೆ ಇಲ್ಲ. ಒಂದು. ಎರಡನೇದು, ಈಗ ರಾಮ ಹುಟ್ಟಿದಾಗ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರೆ. ಕೃಷ್ಣ ಹುಟ್ಟಿದ ಕೂಡಲೇ ಕಾಲು ಅಲ್ಲಾಡಿಸಿ ಅವನನ್ನು ಕಟ್ಟಿ ಹಾಕಿದ್ರೆ ಧೇನುಕಾಸುರ, ಶಕಟಾಸುರ ಅವರನ್ನೆಲ್ಲ ಕೊಂದು ಹಾಕಿಬಿಡ್ತಾನೆ, ಮರ ಉರುಳಿಸ್ತಾನೆ. ಅಂದ್ರೆ ಚಿಕ್ಕಂದಿನಲ್ಲೇ ಅವರು ದೈವ, ಹುಟ್ಟುವಾಗಲೇ ಶಕ್ತಿವಂತರವರು, ಹುಟ್ಟುವಾಗಲೇ ದೈವಗಳು ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ. ಆದ್ರೆ ಈ ತುಳು ದೈವ ಇದೆಯಲ್ಲ ಕಲ್ಲುರ್ಟಿ, ಹುಟ್ಟುವಾಗ ಏನೂ ಅಲ್ಲ. ಅವಳು ಹುಟ್ಟುವಾಗ ಅಪ್ಪನೇ ಇರಲಿಲ್ಲ ಅವಳ ಹತ್ರ. ಆಮೇಲೆ 12 ವರ್ಷ ಆಗುವಾಗ ಅಣ್ಣ ಇರಲಿಲ್ಲ ಅವಳ ಹತ್ರ. ಈ ತರದ ಒಂದು ಕಷ್ಟದಲ್ಲಿ ಬೆಳೆದವಳಿಗೆ ಈ ಪೂರ್ವ ಏನು ದೇವರಗಳ ಆಶೀರ್ವಾದವಾಗಲಿ ಏನು ಇಲ್ಲದೆ ಇರುವುದರಿಂದ ಅವಳ ಕ್ರಿಯಾಶೀಲತೆಗೆ ಲೌಕಿಕದ ಒಂದು ಬಲಿಷ್ಠವಾದ ಅರ್ಥ ಬರ್ತದೆ ಎಂಬುದನ್ನ ನಾವು ಗಮನಿಸಬೇಕು. ಇದು ಮನುಷ್ಯರ ಮೇಲೆ ಗಾಢವಾದ ಪರಿಣಾಮವನ್ನು ಬೀರಿ ಆ ದೈವವನ್ನ ಶಕ್ತಿಶಾಲಿ ದೈವವಾಗಿ ಮಾಡಿದೆ. ಮೂರನೇದು, ಪೂರ್ವಜನ್ಮದ ಯಾವ ಕರ್ಮಗಳು ಕೂಡ ಕಾಣುವುದಿಲ್ಲ ನಮಗೆ. ಕೆಲವು ದೈವಗಳಿಗೆ, ನಮ್ಮ ದೇವರುಗಳಿಗೆ ಪೂರ್ವಜನ್ಮದಲ್ಲಿ, ಈಗ ಪರಶುರಾಮ ಪೂರ್ವಜನ್ಮದಲ್ಲಿ ಏನಾಗಿದ್ದ ಅಲ್ವಾ, ಅವನು ವಾಮನ ಆಗಿದ್ದ. ವಾಮನ ಪೂರ್ವದಲ್ಲಿ ಇದೆಲ್ಲ ಒಂಥರ ಅಕ್ಯುಮುಲೇಟಿಂಗ್. ನಮ್ಮ ಜೈನ ಕಾವ್ಯಗಳಲ್ಲೇ ಬರ್ತದೆ, ನೀವು ಪೂರ್ವಜನ್ಮದಲ್ಲಿ ಮಾಡಿದ್ದು ನಿಮ್ಮಲ್ಲಿ ಪುಣ್ಯ ಸ್ವಲ್ಪ ಅಕ್ಯುಮುಲೇಟ್ ಆಗಿ ಮುಂದಿನ ಜನ್ಮದಲ್ಲಿ ನಿಮಗೊಂದು ಸಣ್ಣ ಪ್ರಮೋಷನ್ ಸಿಕ್ಕಿ ಮತ್ತೆ 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 ಹೋಗುದದು. ಇಲ್ಲಿ ಇವಳ ಪೂರ್ವಜನ್ಮದ ಯಾವ ಉಲ್ಲೇಖಗಳು ಕೂಡ ಇಲ್ಲ ಎಂಬುದನ್ನು ಗಮನಿಸಬೇಕು. ಆದ್ದರಿಂದ ಲೌಕಿಕದಲ್ಲಿ ಹುಟ್ಟಿ ಲೌಕಿಕದಲ್ಲಿ ಸೇಡು ತೀರಿಸಿಕೊಂಡು ಲೌಕಿಕಕ್ಕೆ ಆಶೀರ್ವಾದ ಮಾಡುವ ಶಕ್ತಿಶಾಲಿ ದೈವ ಅದು ಎಂಬುದನ್ನ ಗಮನಿಸಬೇಕು. ಕೊನೆಗೆ ಇನ್ನೊಂದು ಬಹಳ ಮುಖ್ಯವಾದ್ದು, ಈ ದೈವ ಮಾತ್ರ ಅಲ್ಲ, ನೀವು ಸಿರಿ ತಕೊಳ್ಳಿ ಅಥವಾ ಬಳಜೈ ಮಾಣಿಗ ತಕೊಳ್ಳಿ, ಇದು ಅನೇಕ ದೈವಗಳ ನೀವು ಸಾಮಾಜಿಕ ಸ್ಥಾನಮಾನ ನೋಡಿದ್ರೆ ನಮ್ಮ ಸಾಮಾಜಿಕ ಶ್ರೇಣೀಕರಣದಲ್ಲಿ ಇವರೆಲ್ಲ ಕೆಳತುದಿಯಲ್ಲಿರುವವರು. ಸಾಮಾನ್ಯವಾಗಿ ಸಾಮಾಜಿಕ ಶ್ರೇಣೀಕರಣದ ಮೇಲ್ತುದಿಯಲ್ಲಿರುವವರಿಗೆ ಬ್ರಹ್ಮಜ್ಞಾನ ಆಮೇಲೆ ಇತ್ಯಾದಿಗಳೆಲ್ಲ ಬರುದು. ಆದ್ರೆ ಇವಳು ಸಾಮಾಜಿಕವಾಗಿ ಕೆಳವರ್ಗದಿಂದ ಬಂದವಳು. ಒಬ್ಬಳು ಶಿಲ್ಪಿಯ ಮಗಳು, ಅವಳ ಅಣ್ಣ ಶಿಲ್ಪ ಅಂಥ ಒಂದು ಯಾವ ಸಾಮಾಜಿಕ ಹಿನ್ನೆಲೆಯಿಂದ ಬರದೇ ಇರುವವಳು ಹೇಗೆ ತುಳು ಸಮಾಜವನ್ನು ಆಕ್ರಮಿಸಿಕೊಂಡಿದ್ದಾಳೆ ನೋಡಿ. ಹಾಗಾಗಿ ನಾವು ಎಷ್ಟೋ ಬಾರಿ ನಮ್ಮ ಪುನರ್ಜನ್ಮ ಆಮೇಲೆ ಸಾಮಾಜಿಕ ಔನ್ನತ್ಯ ಇದನ್ನು ನಿರಾಕರಿಸಿಬಿಡ್ತಾಳೆ. ಇವನು ಕೃಷ್ಣನನ್ನೇ ನಿರಾಕರಿಸಿಬಿಡ್ತಾಳೆ. ಸಾಮಾಜಿಕ ಶ್ರೇಣೀಕರಣದ ಮೇಲ್ತುದಿಯಲ್ಲಿರುವ ಕೃಷ್ಣ ಬಹಳ ದೊಡ್ಡ ದೈವ. ಅವನು ದ್ವೈತಿಗಳಿಗೂ ಅದ್ವೈತಿಗಳಿಗೂ ಪುರಾಣಗಳಿಗೂ ಎಲ್ಲದಕ್ಕೂ ಕೂಡ ಬಹಳ ಮುಖ್ಯವಾದ ದೈವವೇ ಅವನು. ಆದ್ರೆ ಅವನನ್ನು ನಿರಾಕರಿಸಿಬಿಡ್ತಾಳೆ. ಅವ ಅಪ್ಪಿಕೊಳ್ಳಿಕ್ಕೆ ಬಂದಾಗ ರಿಜೆಕ್ಟ್ ಮಾಡ್ಬಿಡ್ತಾಳೆ ಅವಳು. ನಕಲಿ ನೀನು, ನಾನು ಹುಡುಕ್ತಾ ಇರೋದು ನನ್ನ ಅಣ್ಣನನ್ನು ಅಂತ. ಸೊ ಆ ತರದ ಒಂದು ಸಾಮಾಜಿಕ ಏನು ಸ್ಥಾನಮಾನ ಇರುವುದಿಲ್ಲ. ಆಮೇಲೆ ಇವರು ಯಾಕೆ ಆಗ್ತಾರೆ ಅಂತಂದ್ರೆ, ಇವರು ಮಾತ್ರ ಅಲ್ಲ, ಕೋಟಿ ಚೆನ್ನೈಯವರು ಇರ್ಬೋದು, ಬೇರೆ ದೈವಗಳು ಕೂಡ ಇರೋದು, ತಮ್ಮ ಜೀವನವನ್ನ ಬದುಕುತ್ತಾ ಇದ್ದಾಗ ಅವರು ಒಂದು ವಿಶಿಷ್ಟವಾದ ಸಂದರ್ಭಕ್ಕೆ ಎದುರಾಗುತ್ತಾರೆ ಮತ್ತು ಆ ಎದುರಾದಾಗ ಅದನ್ನು ಅತ್ಯದ್ಭುತವಾಗಿ ಅವರು ಎದುರಿಸ್ತಾರೆ. ಇದು ಅವರ ವೀರತ್ವದ ಕಲ್ಪನೆ. ಇದು ಅವ್ರು ಯಾಕೆ ದೈವಗಳಾಗ್ತಾರೆ ಅಂತಂದ್ರೆ, ಈಗ ನೋಡಿ ಅವಳು ಕತ್ತಿ ಏನು ತಳವಾರ ಅಭ್ಯಾಸ ಮಾಡ್ಲಿಲ್ಲ, ಯಾವುದೋ ಗುರುವಿನ ಹತ್ರ ಹೋಗಿ ವಿದ್ಯೆ ಕಲೀಲಿಲ್ಲ, ಅಥವಾ ಚಿಕ್ಕದಿದ್ದಾಗ ಏನು ಮಿರಾಕಲ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಅಣ್ಣ ಬರ್ಲಿಲ್ಲ ಅಂದಾಗ ತಿಂಡಿ ಕಟ್ಟಿಕೊಂಡು ಹೊರಟ್ಲಷ್ಟೇ. ಅಣ್ಣನನ್ನು ನೋಡ್ಲಿಕ್ಕೆ ಹೋಗ್ತೇನೆ ಅಂತ ಹೋಗ್ತಾಳು. ಎಲ್ಲೆಲ್ಲಿ ನಾನು ಹೇಳಿದೆಲ್ಲ ದೊಡ್ಡ ಪ್ರಯಾಣ ಅದು.
ಆ ಪ್ರಯಾಣದಲ್ಲಿ ಹೋಗ್ತಾಳೆ ಅವಳು, ಹೋಗಿಬಿಟ್ಟು ಹಾಗಾಗಿ ಆದ್ರೆ ಅಣ್ಣನನ್ನು ಕಂಡ ಕೂಡಲೇ ಅವಳಲ್ಲಿರುವ ಶಕ್ತಿ ಏನೋ ಪುನರ್ ಸೃಷ್ಟಿಯಾಗಿ ಆ ಬಿಕ್ಕಟ್ಟನ್ನು ಹೇಗೆ ಎದುರಿಸ್ಬೇಕು, ಓಡಿ ಹೋಗ್ಬೇಕು ಅವಳು. ಅಣ್ಣನನ್ನು ವೇಣೂರಿಂದ ಕಳ್ಕೊಂಡು, ಅಣ್ಣ ನಿನ್ನ ಕೈಕಾಲಿಲ್ಲ ಆದ್ರೆ ನಾನ್ ನಿನ್ನನ್ನು ಸಂರಕ್ಷಿಸ್ತೇನೆ, ಬಾ ನನ್ನ ಮನೆಗೆ ಅಂತೇಳಿ ರಾತ್ರಿ ತಪ್ಪಿಸ್ಕೊಂಡು ಹೋಗುವುದು ಒಂದು. ಅಥವಾ ಮಹಾರಾಜನ ಹತ್ರ, ಮಹಾರಾಜ ಹಿಂಗಾಗೋಯ್ತಲ್ಲ, ನಿಮಗೊಂದು ವೇಣೂರಿನ ಅರಸನ ಹತ್ರ ನಮಗಿಬ್ಬರಿಗೆ ಇಲ್ಲಿ ಉಳಿದಕ್ಕೆ ಅವಕಾಶ ಮಾಡಿಕೊಡುವಂತ ಕೈ ಜೋಡಿಸಿ ಕೇಳುವುದು ಇನ್ನೊಂದು. ಆದ್ರೆ ಇವಳು ಎರಡನ್ನೂ ಮಾಡದೇನೆ ಕಾರ್ಕಳಕ್ಕೆ ಮುಖ ಹಾಕಿ ಕಾರ್ಕಳದ ಬೈರರಸನನ್ನ ಶಾಪ ಹಾಕಿ ಅವನ ಅರಮನೆಯನ್ನ ಧ್ವಂಸ ಮಾಡ್ತಾಳಲ್ಲ. ಅಂದ್ರೆ ಒಂದು ಬಿಕ್ಕಟ್ಟಿನ ಕ್ಷಣಗಳಲ್ಲಿ ಅದನ್ನು ಎದುರಿಸುವಂತ ಒಂದು ಧೈರ್ಯ ಇದೆಯಲ್ಲ, ಅದು ಅವಳನ್ನ ದೈವವನ್ನಾಗಿ ಮಾಡಿದೆ ಎಂಬುದನ್ನ ಮರಿಬಾರದು. ಸೊ ಹೀಗೆ ಈ ದೈವ, ಅದಕ್ಕೆ ಅದು ದೈವವಾಗುವುದಕ್ಕೆ ಸಾಮಾಜಿಕ ಕಾರಣಗಳಿರ್ತದೆ. ವರ್ಷಕ್ಕೆ ಒಂದು ಸಾರಿ ಈ ದೈವ ಅದು ಮಾಯಕ್ಕೆ ಹೋಗಿದೆ, ಆ ಮಾಯದಿಂದ ಜೋಗಕ್ಕೆ ಇಳಿದು ಬರ್ತಾಳೆ. ಈ ಜೋಗ ಮತ್ತು ಮಾಯಗಳ ನಡುವೆ ಏರ್ಪಡುವಂತ ಒಂದು ಆರಾಧನಾ ಜಾಗ ಇದೆಯಲ್ಲ, ಅದನ್ನ ಡಾಕ್ಟರ್ ಚಿನ್ನಪ್ಪ ಗೌಡರು ಒಂದು ಮಧ್ಯಮ ಲೋಕ ಅಂತ ಕರೆದ್ರು. ಅದು ಮಾಯಾಲೋಕ ಬೇರೆ, ಅಬ್ಸ್ಟ್ರಾಕ್ಟ್. ಅದು ಜೋಗ ತುಂಬಾ ಕಾಂಕ್ರೀಟ್, ಅದು ನಮಗೆ ಕಾಣುವಂಥದ್ದು. ಆದ್ರೆ ಈ ಮಧ್ಯದ ಜಾಗ ಇದೆಯಲ್ಲ, ಅಲ್ಲಿ ಕಾಲ ಅಬ್ಸ್ಟ್ರಾಕ್ಟ್ ಆಗ್ತದೆ, ವ್ಯಕ್ತಿಗಳು ಅಬ್ಸ್ಟ್ರಾಕ್ಟ್ ಆಗ್ತದೆ, ಸಮುದಾಯಗಳು ಕೂಡ ಆ ಒಂದು ಕಾಲಕ್ಕೆ ಬೆದರ್ತಾರೆ. ಅದು ಆಚರಣಾ ಲೋಕ. ಅದು ಅಲ್ಲಿ ಅವಳು ಪ್ರತ್ಯಕ್ಷ ಆಗ್ತಾಳೆ, ಪ್ರತ್ಯಕ್ಷವಾಗಿ ಲೌಕಿಕದ ಜೋಗದ ಜೊತೆ ಮಾತಾಡ್ತಾಳೆ, ಮತ್ತು ಮಾಯದಲ್ಲಿ ನಾನು ಇದ್ದೇನೆ ಎಂಬ ಒಂದು ಧೈರ್ಯವನ್ನ ನಿಮಗೆ ಕೊಟ್ಟು ಆ ಮಾಯದಲ್ಲಿ ನಿಂತು ನಾನು ನಿಮ್ಮನ್ನು ಸಂರಕ್ಷಿಸ್ತೇನೆ ಎಂಬ ಒಂದು ಆಶೀರ್ವಚನವನ್ನು ಕೂಡ ಮಾಡ್ತಾಳೆ. ಜನ ಅದನ್ನ ನಂಬುತ್ತಾರೆ. ಇಲ್ಲಿ ನಂಬಿಕೆ ಮೂಢನಂಬಿಕೆಗಳ ಪ್ರಶ್ನೆ ಇಲ್ಲ. ಒಂದು ದೈವಕ್ಕೆ ಯಾಕೆ ಶಕ್ತಿ ಪ್ರಾಪ್ತಿಸಿತು, ಅಣ್ಣ ಮತ್ತು ತಂಗಿಯರ ಸಂಬಂಧ ಯಾವ ಬಗೆಯಲ್ಲಿದೆ, ಮತ್ತು ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ತಂಗಿ ಹೇಗೆ ಸೇಡು ತೀರಿಸಿಕೊಳ್ತಾಳೆ, ಮತ್ತು ಹಾಗೆ ಸೇಡು ತೀರಿಸಿಕೊಳ್ಳುವ ಒಂದು ಹೆಣ್ಣು ಮಗಳಿಗೆ ಸಾಮಾಜಿಕವಾಗಿ ಆಗಲಿ ಪೌರಾಣಿಕವಾಗಿ ಆಗಲಿ ಪೂರ್ವ ಜನ್ಮದ ಕಲ್ಪನೆ ಯಾವುದೂ ಇಲ್ಲದಿರುವ ಒಂದು ಸಾಮಾನ್ಯ ಹೆಣ್ಣು ಮಗಳಿಗೆ ಇಷ್ಟು ಶಕ್ತಿಯನ್ನು ತಂದು ಕೊಟ್ಟದಿದೆಯಲ್ಲ, ಇದು ಬಹಳ ಮುಖ್ಯವಾದ್ದು ನಮ್ಮ ಅಧ್ಯಯನಕ್ಕೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಸಮಯ ತಕೊಂಡೆ, ದಯವಿಟ್ಟು ಕ್ಷಮಿಸಿ. ಬಟ್ ತುಳುನಾಡದಲ್ಲಿ ಇಂಥ ದೈವಗಳು ಬಹಳ ಇದೆ. ಆ ದೈವಗಳ ಅಧ್ಯಯನ ಬಹಳ ಮುಖ್ಯವಾದ್ದು, ಮತ್ತು ಅದು ನಮ್ಮ ಸಂಸ್ಕೃತಿಯ ಬಗೆಗಿನ ಅರಿವನ್ನ, ತಿಳುವಳಿಕೆಯನ್ನ ಅವು ಖಂಡಿತವಾಗಿ ಹೆಚ್ಚಿಸ್ತವೆ. ಮತ್ತು ಈ ತರ ಹೆಣ್ಣು ಮಕ್ಕಳ ಚರಿತ್ರೆಯನ್ನ ಅಭ್ಯಾಸ ಮಾಡಿದ್ರೆ ಬಹುಶಃ ಹೆಣ್ಣು ಮಕ್ಕಳ ಮೇಲೆ ನಮಗೆ ಸ್ವಲ್ಪ ಗೌರವ ಬಂದಿತ್ತೋ ಏನೋ. ಈಗ ಹೆಣ್ಣು ಮಕ್ಕಳನ್ನು ಬಹಳ ಕನಿಷ್ಠವಾಗಿ, ತುಚ್ಛವಾಗಿ ನಾವು ನೋಡ್ತಾ ಇದ್ದೇವೆ. ಅದು ಗೌರವ ಬರಬೇಕಾದ್ರೆ ಹೆಣ್ಣು ಮಕ್ಕಳ ಬಗ್ಗೆ ನಾವು ಹೆಚ್ಚು ತುಳಿಬೇಕು. ಒಂದು ಮೋಸ ಮಾಡಿದ ಗಂಡನನ್ನ ಬಳಜೈ ಮಾಣಿಗದಲ್ಲಿ ಗಂಡ ಮೋಸ ಮಾಡ್ತಾನೆ, ಅವಳು ತವರು ಮನೆಗೆ ಹೊರಟೋಗ್ತಾಳೆ. ಗಂಡ ಸ್ವಲ್ಪ ದಿವಸ ಕಾದು ಬಳಜೈ ಮಾಣಿಗನನ್ನ ಕರ್ಕೊಂಬನ್ನಿ ಅಂತ ದಂಡು ಕಳಿಸ್ತಾಳೆ. ಆದ್ರೆ ಅವಳು ಆ ಇದು ಪಲ್ಲಕ್ಕಿ ಬಂದಾಗ ಕೇಳುವ ಮೊದಲ ಪ್ರಶ್ನೆ ಏನು, ಆ ಗಂಡ ನಾನು ಮಾಡಿದ ಅನ್ಯಾಯ ಎಂಬುದನ್ನು ಒಪ್ಪಿಕೊಂಡ ಅಂತ. ಅದು ನಮಗೆ ಗೊತ್ತಿಲ್ಲ, ನೀವು ಬರಲಿ, ನಿಮ್ಮನ್ನು ಕರ್ಕೊಂಬರ್ಲಿಕ್ಕೆ ಹೇಳಿದ್ದಾರೆ ಅಂತ. ಆಗ ಅವಳು ಮನೆ ಒಳಗೆ ಹೋಗಿ ಹಿಡಿಸುಡಿ ಪೊರಕೆಯನ್ನು ತಂದು ಆ ಪೊರಕೆಗೆ ತನ್ನ ಕಿವಿಯಲ್ಲಿರುವ 2 ಓಲೆಗಳನ್ನ ಸಿಕ್ಕಿಸಿ, ಕುತ್ತಿಗೆಯಿಂದ ಕರಿಮಣಿಯನ್ನ ತೆಗೆದು, ತಾಳಿಯನ್ನ ತೆಗೆದು ಆ ಪೊರಕೆಗೆ ಕಟ್ಟಿ ಅದನ್ನ ಪಲ್ಲಕ್ಕಿಯಲ್ಲಿ ಇರಿಸಿ, ಇದನ್ನು ತಕೊಂಡು ಹೋಗಿ ನಿಮ್ಮ ಅರಸನಿಗೆ ತೋರಿಸಿ ಅಂತ ಹೇಳಿ ಕಳಿಸ್ತಾರೆ. ಬಹುಶಃ ನನ್ನ 65 ವರ್ಷದಲ್ಲಿ ಹೆಣ್ಣು ಮಕ್ಕಳು ಈ ಬಗೆಯ ಒಂದು ತಾಳಿಯನ್ನ ತೆಗೆದು ಪೊರಕೆಗೆ ಕಟ್ಟಿ ಮೋಸ ಮಾಡಿದ ಗಂಡನಿಗೆ ಕಳಿಸಿಕೊಡುವಂತ ಒಂದು ನಿರೂಪಣೆಯನ್ನ ನಾನಂತೂ ಕೇಳಿಲ್ಲ ಮತ್ತು ಓದಿಲ್ಲ. ಇದು ತುಳುವಿನಲ್ಲಿ ಹುದುಗಿರುವ ಅಗಾಧವಾದಂತ ಒಂದು ಸಾಹಿತ್ಯ ಸಂಪತ್ತು ಅಂತ ಹೇಳಿ, ಇಷ್ಟು ಅವಕಾಶ ಕೊಟ್ಟ ಕೋಡಗುಂಟಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ತಡವಾದಕ್ಕೆ ದಯವಿಟ್ಟು ಕ್ಷಮಿಸಿ. ನಮಸ್ಕಾರ. ಧನ್ಯವಾದಗಳು ಸರ್. ತುಂಬಾ ಇಲ್ಲಿವರೆಗೂ ನಿರರ್ಗಳವಾಗಿ ತುಳುನಾಡಿನ ಶಕ್ತಿಶಾಲಿ ಸ್ತ್ರೀ ದೈವವಾಗಿರುವಂತ ಕಲ್ಲುರ್ಟಿಯ ಆ ಒಂದು ಈ ಪಾಡ್ದನದ ಹುಟ್ಟು ಮತ್ತು ಆ ಪಾಡ್ದನದಲ್ಲಿರುವಂತಹ ರೋಚಕವಾದಂತಹ ಕಥೆಯನ್ನ ಬಹಳ ನಮಗೆ ಒಂದು ಆಸಕ್ತಿದಾಯಕವಾದಂತಹ ರೀತಿಯಲ್ಲಿ ನಿರೂಪಣೆ ಮಾಡಿದ್ರೆ, ಬಹುಶಃ ತಾವೇ ಹೇಳಿದಂಗೆ ಈ ಒಂದು ಸ್ತ್ರೀ ದೈವದ ಬಗ್ಗೆ ವಿಶ್ಲೇಷಣೆಗಿಂತಲೂ ಒಂದು ಪರಿಚಯಾತ್ಮಕವಾಗಿ ತಿಳಿಸಿಕೊಡೋದು ಬಹಳ ಅಗತ್ಯ ಅಂತ ಹೇಳಿದ್ರೆ, ಆ ಹಿನ್ನೆಲೆಯಲ್ಲಿ ಮಾತಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಈಗ ಇಲ್ಲಿವರೆಗೆ ಬಿಳಿಮಲೆ ಸರ್ ಅವರೇನು ಮಾತಾಡಿದ್ದಾರೆ ಆ ಕುರಿತು ಅವರೊಂದಿಗೆ ಸಂವಾದಿಸುವಂತಹ ಆಸಕ್ತಿ ಇರುವ ಹೇಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಸರ್ ಕೇಳಿಸ್ತಾ ಇದೆಯಲ್ಲ ಸರ್ ನನ್ನ ಮಾತು? ಕೇಳ್ತಾ ಇದೆ.
ಓಕೆ ಸರ್, ಓಕೆ ಸರ್. ಬಹುಶಃ ಅದು ಅವರು ಒಂದು ಪ್ರಶ್ನೆಯನ್ನ ಹಾಕಿದ್ದಾರೆ ಸರ್. ತುಳುನಾಡಿನ ಚರಿತ್ರೆ ಮತ್ತು ಸಂಸ್ಕೃತಿಗೆ ಮಹೋನ್ನತ ಹಿನ್ನೆಲೆ ಇದೆ. ಆದರೆ ಇತ್ತೀಚೆಗೆ ಪ್ರತ್ಯೇಕ ತುಳುನಾಡಿನ ಬೇಡಿಕೆಗೆ ಸ್ಥಳೀಯ ಯುವಕರು ಗೋವಾ ಅಷ್ಟು ಚಿಕ್ಕದ್ದು ಅವರಿಗೆ ಬೇಡವೇ ಎಂಬ ಅರ್ಥದಲ್ಲಿ ಹೋರಾಡುತ್ತಿರುವ ಬಗ್ಗೆ ಹಾಗೂ ತುಳು ಭಾಷೆಯ ಆಧಾರಿತ ಪ್ರತ್ಯೇಕ ನಾಡಿನ ಹಕ್ಕಿನ ಬಗ್ಗೆ ತಮ್ಮ ಅಭಿಪ್ರಾಯ ಇದು ವಿಷಯಕ್ಕೆ ಹೊರತಾದಂತ ಒಂದು ಪ್ರಶ್ನೆ ಆಗಿದೆ ಅಂತ ಅನಿಸುತ್ತೆ. ಆದ್ರೂ ಬಹುಶಃ ತಾವು ಏನಾದ್ರು ಅದೇ ಅದು ಇದು 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 ಬಹಳ ಏನು ಈ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ. ಆದ್ರೆ ತುಳುನಾಡು ತನ್ನ ಪ್ರಾರಂಭಿಕ ಕಾಲದಿಂದಲೂ ಕೂಡ ಕನ್ನಡದ ಅರಸರ ಕೈ ಕೆಳಗೆ ಇದ್ದದ್ದು. ಈಗ ಬಂಗರ್ ಇರ್ಬೋದು, ಅಜಿಲರ್ ಇರ್ಬೋದು, ಮೂಲರ್ ಇರ್ಬೋದು, ಇವರೆಲ್ಲ ವಿಜಯನಗರದ ಅರಸರು, ಕೆಳದಿ ನಾಯಕರು ಇವರ ಕೈ ಕೆಳಗೇನೆ ಕೆಲಸ ಮಾಡಿ ಕನ್ನಡವನ್ನ ಅಧಿಕೃತ ಭಾಷೆಯನ್ನಾಗಿ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕನ್ನಡ ಮತ್ತು ತುಳುವಿನ ನಡುವೆ ಜಗಳ ಚಾರಿತ್ರಿಕವಾಗಿ ಇರಲಿಲ್ಲ. ಕನ್ನಡದ ಈಗ ಬಹಳ ದೊಡ್ಡ ರೈಟರ್ಸು, ಕನ್ನಡದ ಲೇಖಕರು ತುಳುನಾಡಿನಿಂದಲೇ ಬಂದಿದ್ದಾರೆ. ಅನೇಕರ ಹೆಸರು ನಾನು ಹೇಳೋದಿಲ್ಲ. ಗೋವಿಂದ ಪೈ ಅವರು ಸೇರಿದಾಗ, ಅಮೃತ ಸೋಮೇಶ್ವರಿ ಸೇರಿದಾಗ ಮಾಡಿದ್ದಾರೆ. ಈಗ ತುಳುನಾಡಿಗೆ ಭಾಷಿಕವಾಗಿ ಅದು ಒಂದು ನೋಡಿ, ಇದು ಯಾವಾಗ ಆಗಬೇಕಿತ್ತು ಅಂತ ಹೇಳಿದ್ರೆ, ನಾನೇನು ತುಳುನಾಡು ಪ್ರತ್ಯೇಕ ಆಗಬೇಕು ಅಂತ ಹೇಳುವಲ್ಲ, ಅದು ಈಗ ಮಾಡುವುದಂತ ಪ್ರಯೋಜನ ಇಲ್ಲ. ಇದು ಯಾವಾಗ ಆಗಬೇಕು ಅಂತಂದ್ರೆ, ಈ ಏಕೀಕರಣದ ಚಳುವಳಿ ನಡೆದು ಕರ್ನಾಟಕ ಮತ್ತು ಭಾಷಾವಾರು ಪ್ರಾಂತ್ಯ ರಚನೆ ಆಯ್ತಲ್ಲ, ಆ ಭಾಷಾವಾರು ಪ್ರಾಂತ ರಚನೆ ಆದಾಗ ಉಡುಪಿ, ಈಗಿನ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಮತ್ತು ನೀಲೇಶ್ವರ ಅಲ್ಲೆಲ್ಲ ತುಳು ಭಾಷಿಕರಿದ್ದರು. ಈ ಎಲ್ಲ ತುಳು ಭಾಷಿಕರನ್ನ ಸೇರಿಸಿ ಒಂದು ತುಳುನಾಡು ಅಂತ ಮಾಡಿದ್ದಿದ್ರೆ ಆವಾಗ ಅದು ಒಂದು ಪ್ರತ್ಯೇಕ ಸಾಂಸ್ಕೃತಿಕ ಘಟಕ ಆಗ್ತಿತ್ತದು, ಪ್ರತ್ಯೇಕ ರಾಜ್ಯ ಆಗ್ತಿತ್ತದು. ಅದಕ್ಕೆ ಆಗ್ಲಿಕ್ಕೆ ಬೇಕಾದಂತ ಎಲ್ಲ ಅರ್ಹತೆಗಳು ಕೂಡ ಇತ್ತು. ಆದ್ರೆ ಅಲ್ಲಿ ಏನೋ ತಪ್ಪಾಗಿದೆ, ಆ ಕಾಲದಲ್ಲಿ ತಪ್ಪಾಗಿದೆ. ಅದು ಮಾತೃಭಾಷೆ ಯಾವುದು ಅಂತ ಕೇಳಿದಾಗ ಕೆಲವರು ಯಾವುದು ಬೇರೆ ಹೇಳಿದ್ದಾರೆ, ತುಳು ಅಂತ ಹೇಳಿಲ್ಲ, ಹೀಗೆಲ್ಲ ಸಮಸ್ಯೆಗಳು ಇತ್ತದು ಆ ಕಾಲದ್ದು. ಹಾಗಾಗಿ ಏಕೀಕರಣದ ಸಂದರ್ಭ ಹಾಗೆ ಮಾಡಿದಿದ್ರೆ ಕಾಸರಗೋಡು ಕೇರಳಕ್ಕೆ ಹೋಗ್ತಿರ್ಲಿಲ್ಲ ನೋಡಿ ಅದು. ಯಾಕಂದ್ರೆ ತುಳುನಾಡು ತುಳು ಭಾಷಿಕರು ಮೊದಲಿಂದಲೂ ಕೂಡ ಕನ್ನಡ ಅರಸರ ಕೈ ಕೆಳಗನೇ ಇದ್ದದ್ದು. ಅದು ಬರ್ದವರು ಕೂಡ ನಾವೆಲ್ಲ ಏನು ಕನ್ನಡ ಶಾಲೆಗಳಲ್ಲೇ ಓದಿದ್ದವ್ರು ನಾವು. ಅದು ಕನ್ನಡ ಬೇರೆ ಭಾಷೆ ಅಂತ ಅಂದುಕೊಳ್ಳೇ ಇಲ್ಲ ನಾವು. ಆದ್ರೆ ಏಕೀಕರಣದ ಸಂದರ್ಭದಲ್ಲಿ ತುಳುನಾಡು ಅಂತ ಹೇಳಿ ಈಗಿನ ಕಾಸರಗೋಡು, ನೀಲೇಶ್ವರ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಇಷ್ಟನ್ನು ಸೇರಿಸಿ ಮಾಡಿದ್ರೆ ಅದು ಒಂದು ತುಳುನಾಡದ್ದು ಪ್ರತ್ಯೇಕ ಆಗ್ತಿತ್ತು. ಆದ್ರೆ ಅದು ಆಗ್ಲಿಲ್ಲ. ಮತ್ತೆ ಈಗ ತುಳುನಾಡಿಗೆ ಒಂದು ಪ್ರತ್ಯೇಕವಾದ ರಾಜ್ಯ ಆಗ್ಲಿಕ್ಕೆ ಬೇಕಾದಂತ ಅರ್ಹತೆ ಇಲ್ಲ. ಅದು ಭಾಷಿಕವಾಗಿ ಸರಿ, ಅದರಲ್ಲಿ ಆರ್ಥಿಕ ಹಿನ್ನೆಲೆ ಏನಿದೆ, ಜನ ಬರೀ ಮೀನು ಹಿಡಿತಾರೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿದೆ? ಬರೀ ಮೀನು ಹಿಡ್ಕೊಂಡು ಒಂದು ರಾಜ್ಯ ನಡ್ಸಕ್ ಆಗಲ್ಲ. ಒಂದು ರಾಜ್ಯ ನಡಿಬೇಕಾದ್ರೆ ಅದಕ್ಕೆ ಬೇಕಾದಂತ ಸಂಪನ್ಮೂಲಗಳಿರ್ಬೇಕು, ಅದಕ್ಕೆ ಬೇಕಾದಂತ ಅನೇಕ ಇತರ ಅದು ಬೇರೆ ಚರ್ಚೆ ಅದು. ಬಟ್ ನನ್ನ ಒಟ್ಟಾಭಿಪ್ರಾಯ ಏನಂದ್ರೆ, ಈಗ ತುಳುನಾಡು ಪ್ರತ್ಯೇಕ ರಾಜ್ಯವಾಗುವ ಪ್ರಶ್ನೆಗಳನ್ನ ನಾವು ಎತ್ತಬಾರದು. ಏಕೀಕರಣದ ಸಂದರ್ಭದಲ್ಲಿ ಆಗಬಹುದಾದಂತ ಒಂದು ಸಾಧ್ಯತೆಯನ್ನು ನಾವು ಕಳ್ಕೊಂಡಿವಿ. ಅದರಿಂದಾಗಿ ಕನ್ನಡ ನಾಡಿನ ಭಾಗವೇ ಆಗಿದ್ದಂತ ಕಾಸರಗೋಡನ್ನು ಕೇರಳಕ್ಕೆ ನಾವು ಕೊಡ್ಬೇಕಾಯ್ತು. ಇದೆಲ್ಲ ಚಾರಿತ್ರಿಕವಾಗಿ ಆದ ಪ್ರಮಾದಗಳು. ಅಂತ ಪ್ರಮಾದಗಳು ಇನ್ನೊಂದ್ಸರಿ ಆಗೋದು ಬೇಡ ಅಷ್ಟೇ. ಸರ್ ನಮಸ್ತೆ, ನನ್ನ ಹೆಸರು ರವಿ. ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ ರಘುವಿ. ನಾನು ಭದ್ರಾವತಿಯಿಂದ ಮಾತಾಡ್ತಾ ಇದ್ದೀನಿ ಸರ್, ಶಿವಮೊಗ್ಗ ಜಿಲ್ಲೆ. ನಮಗೆ ಥ್ಯಾಂಕ್ ಯು ಸರ್. ಇದು ತುಂಬಾ ಹೊಸದಾಗಿರುವಂತ ಒಂದು ಜಗತ್ತಿನ ಪರಿಚಯ ಮಾಡಿಕೊಟ್ರಿ. ಆಕ್ಚುಲಿ ನಾನು ಹಂಪಿ ಯೂನಿವರ್ಸಿಟಿಯವರು ಇದು ಪ್ರಕಟಿಸಿರುವಂತ ಸಿರಿಪಾಡುದನ್ನ ತೆಗೆದುಕೊಂಡಿದ್ದೆ, ಆದ್ರೆ ಅದು ತುಳು ಭಾಷೆಯಲ್ಲೇ ಪ್ರಕಟ ಆಗಿದೆ. ಸೊ ನನ್ಗೆ ಅದು ಗೊತ್ತಾಗ್ಲಿಲ್ಲ. ಯಾಕೆಂತ ಅದು ನೀವೇ ಹೇಳ್ದಂಗೆ ತಮಿಳಿಗೆ ಮತ್ತೆ ಹತ್ರ ಇರುವಂತದ್ದು, ಮತ್ತೆ ಕನ್ನಡ ಭಾಷೆ ಮಾತೃಭಾಷೆ ಆಗಿರುವಂತ ನನಗೆ ತಿಳುವಳಿಕೆಗೆ ಮೀರಿರುವಂತದ್ದು. ಆದ್ರೆ ಈ ಕಥೆಯನ್ನ ಕೇಳಿದಾಗ ನನಗೆ ತುಂಬಾ ಆಸಕ್ತಿ ಅಂತು. ಮತ್ತೆ ಇದ್ರಲ್ಲಿ ನನಗೆ ಅನ್ಸಿದ್ದು ಏನು ಅಂತಂದ್ರೆ ಸರ್, ನೀವು ಹೇಳಿದ್ರೆ ನಾನು ಪರಿಚಯಾತ್ಮಕವಾಗಿ ಮಾತ್ರ ಹೇಳ್ತೀನಿ ಅಂತಂದ್ಬಿಟ್ಟು, ಆದ್ರೆ ಒಂದು ಸಂಗತಿ ನಾನು ತಮ್ಗೆ ಪ್ರಶ್ನಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಏನಂತಂತಂದ್ರೆ, ಈ ಬೇರೆ ಬೇರೆ ಬಗೆಯ ಅಧಿಕಾರಿಕ ಸಂರಚನೆಗಳು ಮತ್ತೆ ಜಾನಪದೀಯವಾಗಿರುವಂತ ಅಂದ್ರೆ ಜನರ ಕೆಲವು ಸಂರಚನೆಗಳು
ಇವೆರಡು ಪರಸ್ಪರ ಮುಖಾಮುಖಿಯಾಗಿರುವಂತ ಸಂದರ್ಭ ಇಲ್ಲಿ ಇದೆ ಅಂತ ನನ್ಗನ್ಸುತ್ತೆ. ಯಾಕೆಂತಂದ್ರೆ ಜೈನ ಈಗಾಗಲೇ ಕನ್ಸ್ಟ್ರಕ್ಟೆಡ್ ಆಗಿರುವಂತ ಒಂದು ಸಂರಚನೆ, ಅಥವಾ ಮುಸ್ಲಿಂ ಅನ್ನುವಂಥದ್ದು ಅಲ್ಪಸಂಖ್ಯಾತವಾಗಿರುವಂತ ಒಂದು ಸಂರಚನೆ, ಜನಪದೀಯವಾಗಿರುವಂಥದ್ದು. ಒಬ್ಬರಿಯನ್ನ ಇದು ಹೆಸರು ಹೇಳಿದ್ರಿ. ಆಮೇಲೆ ಗಂಡು ಅನ್ನುವಂಥದ್ದು ಲಿಂಗಾಧಾರಿತವಾಗಿ ಅಧಿಕಾರಿಕ ಸಂರಚನೆ, ಹೆಣ್ಣು ಅರಸ ಅನ್ನುವಂಥದ್ದು ಒಂದು ಅಂದ್ರೆ ಯಾಜಮಾನಿಕವಾಗಿರುವಂತ ಒಂದು ಸಂರಚನೆ. ಅದಕ್ಕೆ ಕೌಂಟರ್ ಆಗಿ ಎಲ್ಲನೂ ಕೂಡ ಒಂದೊಂದು ಬರ್ತಾ ಇದೆ. ಜೈನಕ್ಕೆ ಸಂವಾದಿಯಾಗಿ ಕಲ್ಲುರ್ಟಿ ಬರ್ತಾ ಇದ್ದಾಳೆ, ಅಥವಾ ಬೊಬ್ಬರಿಯ ಬರ್ತಾ ಇದ್ದಾನೆ, ಗಂಡಿಗೆ ಎದುರಾಗಿ ಈ ಕಲ್ಲುರ್ಟಿ ಇದ್ದಾಳೆ, ಅರಸನಿಗೆ ಪ್ರತಿಯಾಗಿ ಹೆಣ್ಣು ನಿಂತಿದ್ದಾಳೆ, ಅದು ಗಂಡು ಅಲ್ಲ ಹೆಣ್ಣು ನಿಂತಿದ್ದಾಳೆ. ಸೊ ಹಾಗಾಗಿ ಈ ಜನಪದರು ಒಂದು ಯಾಜಮಾನ್ಯಕ್ಕೆ ತೋರಿಸಿರುವಂತ ಒಂದು ರೀತಿಯ ಪ್ರತಿರೋಧ ಈ ಕಥೆಯಲ್ಲಿ ಕಂಡು ಬರ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಬೇರೆ ಬೇರೆ ರೀತಿಯಾದ ಧಾರ್ಮಿಕ ಆಗಿರ್ಬೋದು, ಅಧಿಕಾರಿಕ ಆಗಿರ್ಬೋದು, ಅಥವಾ ಸಾಂಸ್ಕೃತಿಕವಾಗಿ ಆಗಿರ್ಬೋದು. ಇವನ್ ಮತ್ತೆ ಬೊಬ್ಬರಿಯನ್ನ ಪ್ರವೇಶ, ಮತ್ತೆ ಈವನ್ ನಾನು ಇದಕ್ಕೊಂದು ಇನ್ನೊಂದು ಆಡ್ ಮಾಡೋದಾದ್ರೆ, ವಚನಕಾರರ ಸಂದರ್ಭದಲ್ಲಿ ತುರ್ಕರ ಪೀರಣ್ಣನ ಹೆಸರು ಹೇಳೋದೇ ಇಲ್ಲ. ಅದು ಮಂಟೇಸ್ವಾಮಿ ಕಾವ್ಯದಲ್ಲಿ ಮಾತ್ರ ಬರುತ್ತೆ, ಸೊ ಅಥವಾ ಮಲೆಮಹದೇಶ್ವರ ಕಾವ್ಯದಲ್ಲಿ ಬರುತ್ತೆ. ಆದ್ರೆ ತುರ್ಕರ ಪೀರಣ್ಣನ ಹೆಸರು ಸಾಂಸ್ಥಿಕವಾಗಿ ವಚನಗಳಲ್ಲಿ ಎಲ್ಲಿ ಕಟ್ಟಲ್ಪಡ್ತ ಅಂದ್ರೆ ಸಂಪಾದನೆ ಮಾಡಲ್ಪಡ್ತು, ಆ ಹೆಸರು ಉಲ್ಲೇಖನೇ ಇಲ್ಲ. ಬಹಳಷ್ಟು ತಳವರ್ಗದ ವಚನಕಾರರ ಹೆಸರು ಬರೋದಿಲ್ಲ, ಅದರಲ್ಲೂ ತುರ್ಕರ ಪೀರಣ್ಣನ ಹೆಸರು ಬರೋದಿಲ್ಲ. ಇಲ್ಲಿ ಬೊಬ್ಬರಿಯ ಅಂತ ಬಂದಿದೆ. ಸೊ ಹಾಗಾಗಿ ಜನಪದರು ತಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಂಡಿರುವಂತ, ತಮ್ಗೆ ಆಪ್ತವಾಗಿರುವಂತ, ಮತ್ತೆ ತಮ್ಗೆ ಯಾವುದು ತಿರಸ್ಕರಣೀಯ ಅಂತ ಅನ್ಸಿದೆ ಅದನ್ನ ಈ ಕಥೆ ಮೂಲಕ ಹೇಳೋದಕ್ಕೆ ಏನಾದ್ರು, ಈ ಪಾಠದ ಮುಖಾಂತರ ಹೇಳೋದಕ್ಕೆ ಏನಾದ್ರು ಹೊರಟಿದಾರ ಅಂತ ಅಂದ್ಬಿಟ್ಟು. ಖಂಡಿತ. ನಾನು ಆಗ್ಲೇ ಸಂಕ್ಷಿಪ್ತವಾಗಿ ಹೇಳಿದಾಗೆ, ತುಳುನಾಡಿನ ನಿಜವಾದ ಚರಿತ್ರೆ ಇರುವುದುಂಟಲ್ಲ ಅದರ ಪಾಡ್ದನಗಳಲ್ಲಿ. ಅದು ಮೆಕೆನ್ಸಿ ಕಲೆಕ್ಟ್ ಮಾಡಿದ ಕೈಫಿಯತ್ತುಗಳಲ್ಲಿ, ಅಥವಾ ಅದನ್ನು ಆಧರಿಸಿ ಆಮೇಲೆ ಬರೆಯಲಾದಂತ ನಮ್ಮ KV ರಮೇಶ್ ಅವರ ತುಳುನಾಡಿನ ಚರಿತ್ರೆ ಇತ್ಯಾದಿ ಪುಸ್ತಕಗಳಲ್ಲ. ಅದು ಒಂದು ಚರಿತ್ರೆಯನ್ನು ಹೇಳ್ತದೆ, ಜನರ ಚರಿತ್ರೆ ಇಲ್ಲಿದೆ. ಹಾಗಾಗಿ ನೀವು ಹೇಳಿದ ಸರಿಯಾದ ಪಾಯಿಂಟ್. ಅದು ನಾವು ಏನ್ ಮಾಡ್ಬೇಕಂದ್ರೆ, ಈ ಮೌಖಿಕ ನಿರೂಪಣೆಗಳನ್ನ ಆಧರಿಸಿ ಕರ್ನಾಟಕದ ಚರಿತ್ರೆಯನ್ನು ಕಟ್ಟುವಂತ ಒಂದು ದೊಡ್ಡ ಕೆಲಸವನ್ನು ಯಾರಾದ್ರೂ ಮಾಡಬೇಕು, ಯೂನಿವರ್ಸಿಟಿಗಳು ಮಾಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಯೂನಿವರ್ಸಿಟಿಗಳು ತುಂಬಾ ಡಲ್ ಆಗಿಬಿಟ್ಟಿವೆ. ಈಗ ನೋಡಿ, ಕುಮಾರರಾಮ ಹಿಸ್ಟ್ರಿಯವರ ಪ್ರಕಾರ ಬರೀ ಫುಟ್ ನೋಟ್ ಅವನು ಅಲ್ವಾ. ಆದ್ರೆ ನಾನು ಒಂದು ಕೆಲಸ ಮಾಡಿದೆ, ಅವನ ಬಗ್ಗೆ 4 ಕಾವ್ಯಗಳು ಬಂದಿವೆ, ಒಂದು 12 ಜನಪದ ಕಾವ್ಯಗಳು ಬಂದಿವೆ. ಕುಮ್ಮಟದುರ್ಗದಲ್ಲಿ ಕುಮಾರರಾಮನ ದೊಡ್ಡ ಜಾತ್ರೆ ನಡೀತದೆ, ಒಂದು 12 ಬಗೆಯ ಕನ್ಸ್ಟ್ರಕ್ಷನ್ಸ್ ಕುಮಾರರಾಮನಲ್ಲಿ ಇದೆ. ನಾನು ಅದಕ್ಕೆ ಪ್ರಶ್ನೆ ಹಾಕಿದೆ, ಯಾಕೆ ಹಿಸ್ಟೋರಿಯನ್ಸಿಗೆ ಕುಮಾರರಾಮ ಇಂಟ್ರೆಸ್ಟ್ ಆಗ್ಬೇಕಾದ್ರೆ ಅವನು ಯಾವುದೋ ದೊಡ್ಡ ಯುದ್ಧ ಮಾಡಿರ್ಬೇಕು, ಇಲ್ಲ ಯಾವುದೋ ದೇವಸ್ಥಾನ ಕಟ್ಟಿರ್ಬೇಕು, ಇಲ್ಲ ಯಾವುದೋ ಕೋಟೆ ಕಟ್ಟಿರ್ಬೇಕು. ಅವ 3 ಮಾಡಿಲ್ಲ. ಅವ ಏನು ಮಾಡಿದ ಅಂದ್ರೆ, ರಾಯಚೂರು ಕುಮ್ಮಟ ಪರಿಸರದಲ್ಲಿ ಮಳೆ ನೀರನ್ನು ಸಂಗ್ರಹಿಸಲಿಕ್ಕೆ ಕೃತಕವಾದ ಕೆರೆಗಳನ್ನು ನಿರ್ಮಾಣ ಮಾಡಿದ. ಇವತ್ತ ಎಲ್ಲ ಕೆರೆಗಳ ದಂಡೆಯಲ್ಲಿ ಕುಮಾರರಾಮನ ಪೂಜೆ ನಡೀತದೆ. ಹಾಗಾಗಿ ಆ ಕೆರೆ ನೀರನ್ನು ಬಳಸಿ ಕೃಷಿ ಮಾಡ್ತಾ ಇದ್ದಂತ ಬ್ಯಾಡರು, ನಾಯಕರು, ಇವರೆಲ್ಲ ಕುಮಾರರಾಮನ ಅನುಯಾಯಿಗಳಾದರು. ಕಂಪಿಲನಿಗೂ ಅಲ್ಲ, ಕೃಷ್ಣದೇವರಾಯನಿಗೂ ಅಲ್ಲ, ಯಾರಿಗೂ ಅಲ್ಲ, ಅವರೆಲ್ಲ ಕುಮಾರರಾಮನ ಅನುಯಾಯಿಗಳು. ಆಮೇಲೆ ಅಗ್ರೇರಿಯನ್ಸ್ ಏನಾದ್ರು ಸೆಮಿ ಅಗ್ರೇರಿಯನ್ಗಳಾಗಿ ಕನ್ವರ್ಟ್ ಆದ್ರು. ಕೆಲವರು ಕುರಿ ದನಗಳನ್ನು ಹೊಡ್ಕೊಂಡು ಸುತ್ತುದು, ಕೆಲವರು ಅಲ್ಲೇ ಮನೆ ಮಾಡ್ಕೊಂಡಿರೋದು. ಅಂದ್ರೆ ಪ್ಯಾಸ್ಟ್ರಲಿಸ್ಟ್ ಇದೆಯಲ್ಲ, ವಲಸೆಗಾರರು, ಅವರು ಸೆಮಿ ಅಗ್ರೇರಿಯನ್ಗಳಾಗಿ ಕನ್ವರ್ಟ್ ಆದ್ರು. ಸೊ ಇದನ್ನ ನಾವು ಹೇಳ್ಬೇಕಾದ್ರೆ ನಿಮಗೆ ಕುಮಾರರಾಮನ ಬಗೆಗಿನ ಕಥೆಗಳನ್ನ ಕೇಳಬೇಕು. ಕುಮಾರರ ಬಗೆಗಿನ 4 ಕಾವ್ಯಗಳು ಬಂತು ನೋಡಿ. ಕುಮಾರರಾಮ ಸತ್ತು 100 ವರ್ಷದಲ್ಲಿ ನಂಜುಂಡ ಬರದ, ಆಮೇಲೆ 100 ವರ್ಷದಲ್ಲಿ ಪಾಂಚಾಳಗಂಗ ಬರದ, ಆಮೇಲೆ 100 ವರ್ಷದಲ್ಲಿ ಮಾಲಿಂಗರಂಗ ಬರದ. ಒಂದು ಇಂಟ್ರೆಸ್ಟಿಂಗ್ ಅಲ್ವಾ, ಯಾಕೆ ಕುಮಾರರಾಮನ ಮೇಲೆ 4 ಕಲಬುರಗಿಯವರು ಇತ್ತೀಚೆಗೆ ಹೊಸ ಕುಮಾರರಾಮನ ಸಂಗತಿ ಅಂತ ಒಂದು ಪ್ರಕಟ ಮಾಡಿದ್ರು. 12 ಜನಪದ ಕಾವ್ಯಗಳಿದೆ, ಅದನ್ನು ಅನೇಕರು ಸಂಗ್ರಹಿಸಿಕೊಟ್ಟಿದ್ದಾರೆ. ಆಮೇಲೆ ಈ ತರ. ಸೊ ಕುಮ್ಮಟ ಜಾತ್ರೆಗೆ ಹೋಗ್ಬೇಕು ನಾವು, ಮೇ ತಿಂಗಳಲ್ಲಿ ನಡೀತದೆ. ಅಲ್ಲಿ ಬೂದಿಗುಂಪೆ ಕ್ರಾಸಿಗೆ ಹೋಗಿ ನೀವು ಕುಮ್ಮಟಕ್ಕೆ ಹೋದ್ರೆ, ನಮ್ಮ ರಾಮುಲು ಅವರ ಮನೆಯ ಹಿಂದ್ಗಡೆ ಇದೆ, ಅದು ಬಹಳ ದೊಡ್ಡ ಜಾತ್ರೆ, ಅದು ಸಾವಿರಾರು ಜನ ಬರ್ತಾರೆ. ಸೊ ಯಾಕೆ ಅಂದ್ರೆ ನಾನು ಹೇಳ್ತಾ ಇರೋದು ಸಿಂಪಲ್ ಆಗಿ, ಅದರ ಬಗ್ಗೆ ಬೇರೆ ಚರ್ಚೆಯನ್ನ ಕೊಡಗುಂಟೆಯವರು ಮುಂದೆ ಎಂದಾದ್ರೂ ಮಾಡ್ಬೋದು. ಕರ್ನಾಟಕದ ಮೌಖಿಕ ಆಕರಗಳನ್ನು ಬಳಸಿ ಅದರಲ್ಲಿ ಪಾಡ್ದನಗಳು ಬರ್ತದೆ, ಮಂಟೇಸ್ವಾಮಿ ಜನಪದ ಕಾವ್ಯವು ಬರ್ತದೆ, ಬೀರಪ್ಪನು ಬರ್ತಾನೆ, ಜುಂಜಪ್ಪನು ಬರ್ತಾನೆ. ಇದೆಲ್ಲ ಕಾವ್ಯಗಳನ್ನು ಇಟ್ಟುಕೊಂಡು ಒಂದು ಕರ್ನಾಟಕದ ಚರಿತ್ರೆಯನ್ನು ನಾವು ಪುನಃ ಬರೆದ್ರೆ, ಆ ಚರಿತ್ರೆಯಲ್ಲಿ ಜನರು ಇರ್ತಾರೆ, ಕಲ್ಲುರ್ಟಿ ಇರ್ತಾಳೆ, ಕಲ್ಕುಡ ಇರ್ತಾನೆ, 4 ಗಂಡಂದ್ರನ್ನು ತಿರಸ್ಕರಿಸಿ ಹೋದ ಸಿರಿ ಇರ್ತಾಳೆ, 4 ಅನ್ಯಾಯ ಮಾಡ್ತಾಳೆ ಗಂಡ. ಒಬ್ಬ ಗಂಡ ಸೀರೆ ತರ್ತಾನೆ ಅಂತ ಹೋಗಿ ಸೀರೆ ತರುವಾಗ
ದಾರಿಯಲ್ಲಿ ಒಬ್ಬಳು ಸೂಳೆಗೆ ಉಡಿಸಿ, ಅದು ನೋಡಿ, ಅದು ಗಂಡಸರ ಬುದ್ಧಿ ನೋಡಿ, ಸೂಳೆಗೆ ಉಡಿಸ್ಬಿಟ್ಟು ಆಮೇಲೆ ತಂದು ಹೆಂಡತಿ ಕೊಡ್ತಾನೆ. ಹೆಂಡತಿ ಗೊತ್ತಾಗ್ತದೆ ಇದು ನೀನು ಯಾರೋ ಉಡಿಸಿ ತಂದಿದ್ದು ಯಾರಿಗೆ ಅಂತ. ನೋಡಿದ್ರೆ ಕೂದಲು ಸಿಗ್ತದೆ. ಆ ಕೂದಲು ಹಿಡ್ಕೊಂಡು ಹುಡ್ಕಿರೋ ಸೂಳೆ ಮನೆಗೆ ಹೋಗಿ ಬಂದಿದ್ದಾನೆ. ಕೇಳ್ತಾನೆ ಕಾಂತವಳು, ಏನ್ ನೀನ್ ಸೂಳೆ ಮನೆಗೆ ಹೋಗಿ ಬಂದಿದ್ದೆ ಅಂತ ತಲೆ ತಗ್ಗಿಸ್ತಾನೆ. ನಿನ್ನ ಜೊತೆ ಸಂಸಾರ ಮಾಡಲ್ಲ ಅಂತ ಬಿಟ್ಟು ಹೊರಟೋಗ್ತಾನೆ. ನೋಡಿ ಆ ಪ್ರತಿಭಟನೆ ನೋಡಿ. ಅಂದ್ರೆ ನಾನು ಆ ಕೊನೆಯಲ್ಲಿ ಹೇಳಿದೆ ನೋಡಿ, ಬಳಜೈ ಮಾಳಿಂಗನ ಪ್ರತಿಭಟನೆ, ಗಂಡನ ಇಲ್ಲಿ ಪ್ರತಿಭಟನೆ ನೋಡಿ, ಹೆಂಗ್ ಪ್ರತಿಭಟನೆ ಅಂದ್ರೆ ಅನ್ಯಾಯ ಮಾಡಿದ ಗಂಡನ ಜೊತೆ ಇರೋದಿಲ್ಲ ಅಂತ. ನಾವು ಗಂಡನ ಜೊತೆ 12 ವರ್ಷ ಕಾಡಿಗೆ ಹೋದ ಸೀತಾಮಾತೆಯ ಬಗ್ಗೆ ಓದ್ತೀವಿ, ನಮಗೆ ಅದ್ರ ಬಗ್ಗೆ ಗೌರವ ಇದೆ. ನಾನು ಯಕ್ಷಗಾನದಲ್ಲಿ ಅನೇಕ ಬಾರಿ ಸೀತೆಯ ಪಾತ್ರಕ್ಕೆ ಅರ್ಥವು ಹೇಳಿದ್ದೇನೆ, ಅದೆಲ್ಲ ಹೇಳೋದು ನಾನು. ಅದು ಒಂದು ನೆರೇಷನ್ ಇದೆ, ಸ್ಟ್ರಾಂಗ್ ನೆರೇಷನ್ ಇದೆ. ಆದ್ರೆ ಅದರ ಜೊತೆಗೆ ಇದು ಇದೆಯಲ್ಲ, ಗಂಡನ ಗಂಡ ಅನ್ಯಾಯ ಮಾಡಿದಾಗ ಹಿಡಿಸುಡಿಗೆ ಪೊರಕೆಗೆ ತಾಳಿ ಕಟ್ಟಿಸುವ, ಇವೆಲ್ಲ ನಮ್ಮ ಕಥನಗಳೇ ಅಲ್ವಾ. ಈ ಕಥನಗಳಿಗೆ ಯಾಕೆ ಬೆಲೆ ಬರಬಾರದು ಅಂತ. ಹಾಗಾಗಿ ನೀವು ಹೇಳಿದ್ ಬಹಳ ಸರಿಯಾಗಿ ಹೇಳಿದ್ರಿ ಅದನ್ನ. ಈ ಜೈನರ ಆಮೇಲೆ ಆಳರಸರ ಅದಕ್ಕೆ ವಿರುದ್ಧವಾದ ಕಥನಗಳು ನಮ್ಮಲ್ಲಿ ಇದೆ. ನಾನು ಹಂಪಿ ಜಾನಪದ ಅಂತ ಒಂದು ಪುಸ್ತಕವನ್ನ ಬಹಳ ಹಿಂದೆ ಬರ್ದೆ. ನೀವು ಅದರಲ್ಲಿ ವಿಠಲದ ಕಥೆ ನೋಡ್ಬೇಕು. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ವಿಠಲ ದೇವಸ್ಥಾನವನ್ನು ಕಟ್ಟಿ ಪಂಢರಪುರಕ್ಕೆ ಹೋಗ್ತಾರೆ ಜನ. ವಿಠಲನ ಕೇಳ್ತಾರೆ, ಬಾರಯ್ಯ, ನಮ್ಮ ಅರಸರು ಒಂದು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ ಅಂತ. ಅವ ಹೇಳ್ತಾನೆ, ಇಲ್ಲ ಇಲ್ಲ, ನನಗೆ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಬೇಡ, ಇಲ್ಲಿ ದನಗಳು ಇವೆಲ್ಲ ಚೆನ್ನಾಗಿದೆ, ಸಗಣಿ ಇದೆ, ನಾನು ಇಲ್ಲೇ ಇರ್ತೀನಿ ಅಂತಾನೆ. ಈ ಕೃಷ್ಣದೇವರಾಯನ ಆಜ್ಞೆ ಅಂದ ಮೇಲೆ ಬರದಿರಕ್ಕಾಗತ್ತಾ? ಇವರು ಎದುರಿಸ್ತಾರೆ. ಅವ ಬರ್ತಾನ, ಅವನು ಬಂದು ಹಂಪಿಯ ವಿಠಲ ದೇವಸ್ಥಾನದಲ್ಲಿ ಅವನನ್ನು ಕೂರಿಸ್ಬಿಟ್ಟು, ಬೆಳಿಗ್ಗೆ ಬರ್ತೀವಿ ಮರ, ನಿನ್ನ ಇಲ್ಲೇ ಇರಂತ ಹೋಗ್ತಾನೆ. ಅವ ಬೆಳಿಗ್ಗೆ ಎದ್ದು ವಿಠಲ ನೋಡ್ತಾನೆ, ದನಗಳಿಲ್ಲ, ಸಗಣಿ ಇಲ್ಲ, ಜನಗಳೇ ಇಲ್ಲ. ಹುಚ್ಚಿಡ್ದಂಗೆ ಆಗೋಗುತ್ತೆ. ಅವನು ಓಡೋಗ್ತಾನೆ. ಜನಗಳು ವಾಪಸ್ ಬರುವಾಗ ಅಲ್ಲಿ ವಿಠಲ ಇಲ್ಲ. ಈಗಲೂ ಜನ ಹೇಳ್ತಾರೆ, ಇಲ್ಲಿ ಯಾಕೆ ವಿಠಲ ಇಲ್ಲ ಅಂದ್ರೆ ಪಂಢರಪುರಕ್ಕೆ ವಾಪಸ್ ಹೋಗಿದ್ದಾನ್ರಿ ಅಂತ ಹೇಳ್ತಾರೆ. ಇದು ಜನಕಥನ. ಇದು ಅವ್ರು ಯಾರು ಮುಸ್ಲಿಮರು ಬಂದು ಇದನ್ನು ಒಡೆದು ಹಾಕಿದ್ರು ಇತ್ಯಾದಿಗಳು ಹೇಳಲ್ಲ ಅವರು. ಅವ್ರು ನೋಡಿ, ಅದು ಅಂದ್ರೆ ನಾನು ಹೇಳೋದು, ಇತಿಹಾಸಕಾರರು ಹೇಳಿದ ಸತ್ಯಕ್ಕೆ ಪೂರಕವಾಗಿಯೋ ವಿರೋಧವಾಗಿಯೋ ಅನ್ನೋದಕ್ಕಿಂತ ಒಂದು ಪ್ರತ್ಯೇಕ ಸತ್ಯವನ್ನು ಹೇಳ್ತದೆ ಇದಲ್ವಾ. ಈಗ ಪಂಢರಾಪುರದ ವಿಠಲದಂತ ಒಂದು ದನಗಳ ಕಾಯುವ ದೈವಕ್ಕೆ ಹಂಪಿಯಲ್ಲಿ ಒಂದು ಕಲ್ಲಿನ ದೇವಸ್ಥಾನ ಬೇಡ ಅಂತ ಹೇಳ್ತಾ ಇದೆ. ಅದು ನಮ್ಮ ಜನಪದ ದೈವಗಳು ಹಾಗೆ. ನಮ್ಮ ಜನಪದ ದೈವಗಳಿಗೆ ನೀವು ಬಹುಶಃ ಈಗ ಕೊಡಗುಂಟಿಯವರು ಅನೇಕ ಉಪನ್ಯಾಸಗಳು ಮಾಡಿದ್ದಾರೆ. ಈ ಜನಪದ ದೈವಗಳ ಕಲ್ಪನೆ ಹೆಂಗಂದ್ರೆ, ಅವಕ್ಕೆ ಮುಚ್ಚಿದ ಗುಡಿ ಇರಲೇಬಾರದು. ಇಂದಿಗೂ ಕೂಡ ಕಲ್ಲುರ್ಟಿಗೆ ದೇವಸ್ಥಾನ ಮಾಡಿದ್ರೆ ಆ ದೇವಸ್ಥಾನದ ಮೇಲ್ಭಾಗ ತೆರೆದಿರ್ಬೇಕು ಅದು, ಅಥವಾ ಒಂದು ಮರದ ಕೆಳಗೆ ಕೂತಿರ್ಬೇಕು, ಅಥವಾ ಒಂದು ಕಲ್ಲಿನ ಮೇಲೆ ಕೂತಿರ್ಬೇಕು. ಅಂದ್ರೆ ಪ್ರಕೃತಿಯ ಭಾಗವಾಗಿರ್ಬೇಕೆ ವಿನಃ ಪ್ರಕೃತಿಯಿಂದ ಬೇರ್ಪಡಿಸಿದ ದೊಡ್ಡ ದೊಡ್ಡ ದೇವಸ್ಥಾನಗಳು ಬೇಡ. ಅವಕ್ಕೆ ತಿರಸ್ಕರಿಸಿ ಬಿಡ್ತವೆ, ಓಡೋಗ್ತವೆ, ಇಲ್ಲಿ ನಮಗೆ ಬೇಡ ಅಂತ. ಹಾಗಾಗಿ ಇವತ್ತೆಲ್ಲ ಬಾಂಬೆಯಿಂದ ದುಡ್ಡು ಬರ್ತಾ ಇದೆ ದೈವಗಳಿಗೆ, ಹೋಟೆಲಿಯರೆಲ್ಲ ಬರ್ತಾರೆ, ಅವರಿಗೆ ಒಂದು ಐಡೆಂಟಿಟಿಯನ್ನು ಕೊಡ್ತಾರೆ. ಯಾಕಂದ್ರೆ ಅವರೆಲ್ಲ ಹೆಂಡತಿ ಮಕ್ಕಳೊಟ್ಟಿಗೆ ಬಂದು ದೈವಗಳಿಗೆ ಏನೋ ಕೊಟ್ಟು ಚಿನ್ನ ಕೊಡೋದು, ಊಟ ಹಾಕ್ಸೋದು, ತಾವು ಹೆಂಡತಿ, ಅವ್ರಿಗೊಂದು ಐಡೆಂಟಿಟಿ ಸಿಗ್ತದೆ ಊರಿಂದ ಹೋದವರಿಗೆ. ಊರಿನೆಲ್ಲ ಅದೆಲ್ಲ ಅದು ಬೇರೆ ಒಂದು ಪಾಲಿಟಿಕ್ಸ್. ಆದ್ರೆ ಹೇಳ್ಬೇಕಾಗಿರೋದು, ಅವರೆಲ್ಲ ಮಾಡಿದ್ರು ಕೂಡ ಇವತ್ತು ಕೂಡ ದೈವಗಳಿಗೆ ಚಪ್ಪರ ಹಾಕಬೇಕು, ಮೇಲ್ಗಡೆ ಚಪ್ಪರ ಹಾಕಬೇಕು. ಅದು ಟೆಂಪರರಿ ಆಗಿರ್ಬೇಕು, ಅದು ಓಪನ್ ಆಗಿರ್ಬೇಕು, ಅದು ಎಕ್ಸ್ಪೋಸ್ ಆಗಿರ್ಬೇಕು, ಅದು ಓಪನ್ ಆಗಿರ್ಬೇಕು. ಇದೇನು ಹೇಳ್ತದೆ ಅಂತಂದ್ರೆ ಅದು ಪ್ರಕೃತಿಯ ಭಾಗವಾಗಿದೆ ಅಂತ. ಹಾಗಾಗಿ ನೀವು ಹೇಳಿದ ವಿಷಯ ಬಹಳ ಸರಿಯದು. ನಾವು ಇಡೀ ಕರ್ನಾಟಕದ ಚರಿತ್ರೆಯನ್ನ ಮೌಖಿಕ ಆಕರಗಳ ಮೂಲಕ ಕಟ್ಟುವ ಒಂದು ಜರೂರಿ ಇದೆ. ಬೇರೆ ಏನಾರಾಗ್ಲಿ ತುರ್ತಿದೆ. ಅದನ್ನ ಈಗ ಟಿಪ್ಪುವಿನ ಬಗ್ಗೆ ಬೇಕಾದಷ್ಟು ಚರ್ಚೆಗಳಾದನ್ನ ನೀವು ನೋಡಿದಿರಿ. ಟಿಪ್ಪುವಿನ ಬಗ್ಗೆ 6 ಲಾವಣಿಗಳಿದಾವಲ್ವಾ, ಜನ ಕಟ್ಟಿಕೊಂಡು ಹಾಡಿಕೊಂಡು ಬಂದ ಲಾವಣಿಗಳು. ಆ ಲಾವಣಿಗಳು ಟಿಪ್ಪುವಿನ ಬಗ್ಗೆ ಏನು ಹೇಳ್ತವೆ ಎಂಬುದು ಕೂಡ ಈ ಡಿಸ್ಕೋರ್ಸಿನ ಭಾಗ ಆಗಬೇಕು ಅಂತ ಹೇಳುದು. ಇವರು ಯಾರು ಅಧಿಕಾರದಲ್ಲಿದ್ದಾರೆ ಅವರು ಹೇಳುವುದೇ ಅಂತಿಮ ಯಾಕೆ ಆಗ್ಬೇಕು? ನಮ್ಮ ಜನಗಳು ಹೇಳಿದ್ದು ಯಾಕೆ ಅದಕ್ಕೊಂದು ಜಾಗ ಇರಬಾರ್ದು? ಅದು ನಾವು ಚರಿತ್ರೆಯನ್ನ ಸಂಸ್ಕೃತಿಯನ್ನ ನೋಡುವ ದೃಷ್ಟಿಕೋನದಲ್ಲಿ ಅಮೂಲಾಗ್ರವಾದ ಬದಲಾವಣೆ ಆದಾಗ ಮಾತ್ರ ನಮಗೆ ಏನಾದ್ರು ಮಾಡಕ್ ಸಾಧ್ಯ. ಈಗಂತೂ ಕಷ್ಟ ಆಗ್ಬಿಟ್ಟಿದೆ. ಈಗ ಹೀಗೆ ಮಾತನಾಡೋದು ಕೂಡ ಕಷ್ಟ ಆಗ್ಬಿಟ್ಟಿದೆ. ಥ್ಯಾಂಕ್ಸ್ ರವಿ ಅವರೇ, ಸರಿಯಾದ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ನಾನು ಸಂಗನಗೌಡ ಅಂತ ಹೇಳಿ ನಿಮ್ಮ ಪರೋಕ್ಷ ಶಿಷ್ಯ. ಎಲ್ಲಿದ್ದೀರಿ? ಗುಲ್ಬರ್ಗಾ ಸರ್. ಹಾ ಸರ್, ಇಲ್ಲೇ ಇದ್ದೀನಿ ಸರ್, ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ. ನಿಮ್ಮ ಬಹುತೇಕ ಕೃತಿಗಳನ್ನ ನಾನು ಓದಿದ್ದೇನೆ. ಈ ಕನ್ನಡ ಕಥನಗಳಲ್ಲಿ ನೀವು ಬಹುತೇಕ ಒಂದಷ್ಟು ಪಾಯಿಂಟ್ಗಳನ್ನ ಎತ್ತಿದ್ದೀರಿ. ಈ ಅದೇ ವಿರೂಪಾಕ್ಷಿ ದೇವಾಲಯದ ಶಿಲ್ಪಗಳ ಕುರಿತು ಅಧ್ಯಯನ ಮಾಡುವವರು ಅಂತ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ನನಗೆ ಈ ಶಿಲ್ಪಗಳ ಬಗ್ಗೆ ಒಂದು ಬಹಳ ದೊಡ್ಡ ಕ್ಯಾನ್ವಾಸ್, ಹಂಗಾಗಿ ಅದ್ರ ಕುರಿತು ಒಂದಷ್ಟು ಏನನ್ನ ಬೆಳಕು ಚೆಲ್ಬಹುದು ಅಂತ ಒಂದಷ್ಟು ಮಾತುಗಳನ್ನ ನೀವು ಹೇಳ್ಬೋದು. ಶಿಲ್ಪಗಳ ಕುರಿತು ಯಾವ್ದಣ್ಣ?
ಸರ್ ಅದೇ ವಿರೂಪಾಕ್ಷ ದೇವಾಲಯದಲ್ಲಿ ಶಿಲ್ಪಗಳ ಕುರಿತು ಇಲ್ಲಿವರೆಗೂ ಬಹಳ ದೊಡ್ಡ ಅಧ್ಯಯನಗಳು ಆಗಿಲ್ಲ ಅನ್ನುವಂಥದ್ದನ್ನ ನಿಮ್ ಕನ್ನಡ ಕಥನಗಳಲ್ಲಿ ಪ್ರಸ್ತಾಪ ಮಾಡಿದ್ದೀರಿ ಸರ್ ಅದ್ರ ಕುರಿತು. ಇಲ್ಲ ಅದು ವಿಷಯಾಂತರ ಆಗ್ತದೆ ಸಂಗನಗೌಡ್ರೆ, ಹೌದು ಬೇರೆ ಯಾವಾಗಾದ್ರು ಸರ್. ಮಾತಾಡುವ ಅಲ್ವಾ. ಬಟ್ ಬಹಳ ಹೌದು ಸರ್. ಸರಳವಾಗಿ ನೀವು ಅಲ್ಲಿರುವ ಶಿಲ್ಪಗಳನ್ನು ನೋಡಿದ್ರೆ ಅಲ್ಲಿ ಯಾವ ಶಿಲ್ಪಗಳಿದಾವೆ ಅಲ್ಲಿ ಕುರುಬರ ಶಿಲ್ಪಗಳಿವೆ. ಆಮೇಲೆ ಈಗ ಅಲ್ಲಿ ನೀವು ಮಹಾನವಮಿ ದಿಬ್ಬದ ಹತ್ರ ಬಂದ್ರೆ ಅಲ್ಲಿ ಬಾಳೆಲೆ ಹಾಗೆ ಇರುವ ಕಲ್ಲುಗಳಿರ್ತವೆ. ನೀವು ಅದು ಹಿಸ್ಟೋರಿಯನ್ಸ್ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಕೋಟೆ ಕಟ್ಟುವಾಗ ಸೈನಿಕರಿಗೆ ಊಟ ಆಗ್ತಾ ಇದ್ದಂತ ಬಾಳೆ ಎಲೆಗಳು ಅಂತ. ಬಟ್ ನಾವು ಎಲ್ಲಿಯೂ ಕೂಡ ಈ ಸೇನೆಯಲ್ಲಿ ಯುದ್ಧದಲ್ಲಿ ಬಂಧಿಸಿಕೊಂಡು ಬಂದವರಿಗೆ ಕಲ್ಲಿನಲ್ಲಿ ಊಟ ಹಾಕಿದ್ದು ನಾವು ಕೇಳಿಲ್ಲ. ಊಟ ಕಡಿಮೆ ಹಾಕಿರ್ಬೋದು, ಆದ್ರೆ ಅಲ್ಲಿ ಸಾಲು ಆ ತರದ ಹಾಕಿಲ್ಲ. ಅದಕ್ಕೆ ಜನರ ಇಂಟರ್ಪ್ರಿಟೇಷನ್ ಏನು ಅಂತಂದ್ರೆ, ಇದು ಮಾರ್ನಮಿಯಲ್ಲಿ ಕೋತಿಗಳಿಗೆ ಊಟ ಹಾಕಲ್ರಿ ಅಂತ ಹೇಳ್ತಾರೆ ನೋಡಿ. ಕೋತಿಗಳಿಗೆ ಅಂದ್ರೆ ಹಂಪಿ ಎಂಬುದು ಗೊತ್ತಲ್ಲ ನಿಮಗೆ, ಅದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ. ಅದರಿಂದ ಜನ ಅದೇ ಒಂದು ಶಿಲ್ಪಕ್ಕೆ ಅವರು ಕೋತಿಗಳಿಗೆ ಅನ್ನ ಹಾಕೋದು. ನನಗೆ ಹಿಸ್ಟೋರಿಯನ್ಸ್ ಕೊಟ್ಟರೆ ಇಂಟರ್ಪ್ರಿಟೇಷನ್ಗಿಂತ ಕೋತಿಗಳಿಗೆ ಅದು ಸರಿ. ಅದು ಯಾಕಂದ್ರೆ ಈಗಲೂ ಕೂಡ ಅಲ್ಲಿಗೆ ಬರುವವರು ಆ ಕಡೆಯಿಂದ ಯಾವುದು ನಮ್ಮ ಬಳ್ಳಾರಿ ಅಥವಾ ಆಂಧ್ರ ಪ್ರದೇಶ ಬಂದವರು ತಿಂಡಿ ಹಿಡ್ಕೊಂಡ್ ಬರ್ತಾರೆ. ಅಲ್ಲಿಗೆ ತಿಂಡಿ ಹಿಡ್ಕೊಂಡ್ ಬಂದು ಆ ಕಲ್ಲಿನಲ್ಲಿ ಈಗಲೂ ಕೂಡ ತಿಂಡಿ ಹಾಕ್ತಾರೆ. ಕೋತಿಗಳು ಬಂದು ತಿಂದು ಹೋಗ್ಬೇಕು. ನಿಮ್ಗೆ ಗೊತ್ತಿಲ್ಲ, ಹಂಪಿಯ ಕೋತಿಗಳು ಗೊತ್ತೇ ಇದೆ ನಿಮಗೆ. ಸೊ ಚರಿತ್ರೆ ನಮ್ಮಲ್ಲಿ ಏನಾಗ್ತಾರೆ ಅಂತಂದ್ರೆ ಚರಿತ್ರೆಯಾಗಿ ಉಳಿದಿರುದಿಲ್ಲ, ಅದು ವರ್ತಮಾನವೂ ಕೂಡ ಆಗಿರ್ತದೆ. ಅದು ಕಲ್ಲುರ್ಟಿ ನಮ್ಮಲ್ಲಿ ಈಗಲೂ ಇರ್ತಾಳ ಅವಳು, ಎಲ್ಲೋ ಒಂದು ಕಡೆ ಇರ್ತಾಳ ಅವಳು. ಅದು ಬರೀ ಪುರಾಣದಲ್ಲಿ 16ನೇ ಶತಮಾನದಲ್ಲಿ ಸೃಷ್ಟಿಯಾಗಿ ಕಥನವಾಗಿ ಹೋದ್ದಲ್ಲ ಅದು. ಆ ಕಲ್ಲುರ್ಟಿ ನಮ್ಮ ಊರಿನಲ್ಲಿ ಇದ್ದಾಳೆ. ಅವಳು ಅಣ್ಣನನ್ನು ತುಂಬಾ ಪ್ರೀತಿಸ್ತಾಳೆ, ಮತ್ತೆ ಅಣ್ಣನಿಗೆ ಅನ್ಯಾಯ ಆದಾಗ ಹೊಟ್ಟೆ ಉರ್ಕೊಳ್ತಾಳೆ, ಅವಳು ದ್ವೇಷ ತೀರಿಸ್ಕೊಳ್ತಾಳೆ. ಇದೆಲ್ಲ ಇದೆ ಅಲ್ವಾ. ನೀವು ಜನಪದ ಓದಿದವರೇ, ಜನಪದದಲ್ಲಿ ಅತ್ಯದ್ಭುತವಾದ ಸಂಬಂಧ ಸಿಗೋದೇ ನಿಮಗೆ ಅಣ್ಣ ಮತ್ತು ತಂಗಿ ನಡುವೆ. ಅತ್ಯದ್ಭುತವಾದ ಅಂದ್ರೆ ಬಹಳ ಕೆಟ್ಟ ಸಂಬಂಧ ಅಂದ್ರೆ ಸಿಟ್ಟಿನ ಸಂಬಂಧ ಇರುವುದು ಅಣ್ಣನ ಹೆಂಡತಿ ಜೊತೆಗೆ. ಅಣ್ಣನ ಹೆಂಡತಿ ಕಣ್ಣಿಗೆ ಒಳ್ಳೆಯವಳು, ಸುಣ್ಣದ ನೀರ ಒಲ ಮೇಲೆ ಇಟ್ಟುಕೊಂಡು ತಣ್ಣನೆ ಹಾಲೆಂದು ಬಡಿಸಿಯಾಳು ಅಂತ ಅತ್ತಿಗೆ ತಮಾಷೆ ಮಾಡ್ತಾರೆ. ಆದ್ರೆ ಅಣ್ಣ ಬಂದಾಗ ಏನದು ಏಲಕ್ಕಿ ಬಾಳೆ ಗೊನೆ ಸುರಿದಾವು, ಏಲಕ್ಕಿ ಬಾನೆ ಗುರಿಸಾರು. ಅಥವಾ ಹಬ್ಬ ಬಂದಾಗ ಹೋಗ್ಬೇಕು, ಅಣ್ಣನನ್ನು ನೋಡ್ಬೇಕು, ಅಣ್ಣನ ಮನೆಗೆ ಹೋಗ್ಬೇಕು. ಈ ಅಣ್ಣ ತಂಗಿ ಸಂಬಂಧ ಇದೆಯಲ್ಲ, ಅದು ಬಹಳ ಬಹಳ ಎಚ್ಚರದಿಂದ ಅಭ್ಯಾಸ ಮಾಡ್ಬೇಕಾದಂತ ವಿಷಯ. ಅಂದ್ರೆ ಎರಡು ಮುಖ ಇದೆ ಅದಕ್ಕೆ. ಇನ್ಸೆಸ್ಟ್ ರಿಲೇಷನ್ಗಳು ಕೂಡ ಇದೆ. ನಮ್ಮ ಎಷ್ಟೋ ಜನಪದ ಕಥೆಗಳು ಅಣ್ಣ ಮತ್ತು ತಂಗಿಯ ನಡುವಿನ ಲೈಂಗಿಕ ಸಂಬಂಧಗಳನ್ನು ನಿಷೇಧ ಮಾಡುವುದಕ್ಕೆ ಹುಟ್ಟಿಕೊಂಡ ಕಥೆಗಳಿವೆ. ನೀವು ನನ್ನ ಕರಾವಳಿ ಜಾನಪದದಲ್ಲಿ ಬಾಳೆ ಮೀನು ಮುಗುಡು ಮೀನು ಕಥೆ ನೋಡಿ ಓದಿದ್ದೀರಿ, ಅದರಲ್ಲಿದೆ ಅದು ಇದೆ. ಅದ್ರ ಜೊತೆಗೆ ಈ ಗಾಢವಾದ ಈ ಕಲ್ಲುರ್ಟಿಯಲ್ಲಿ ನಿಮಗೆ ಕಾಣುವುದೇ ಅನ್ಯಾಯಕ್ಕೊಳಗಾದ ಕಲ್ಕುಡನನ್ನು ಸಂರಕ್ಷಿಸುವ, ಅನ್ಯಾಯ ಮಾಡಿದ ಅರಸನ ಮೇಲೆ ಸೇಡು ತೀರಿಸಿಕೊಳ್ಳುವ ಇದೆ. ಅದು ಆ ಬಾಂಧವ್ಯ ಇದೆಯಲ್ಲ, ಈಗಲೂ ಕೂಡ ಇದೆ ತುಳುನಾಡಿನಲ್ಲಿ, ಈಗಲೂ ಕೂಡ ಇದೆ. ಅದು ಹಾಗೆ ಇದೆ, ಅಣ್ಣನನ್ನು ಸಂರಕ್ಷಿಸಲಿಕ್ಕೆ. ಹಾಗಾಗಿ ಅದಕ್ಕೆ ಸಮುದಾಯದ ಒಪ್ಪಿಗೆ ಇದೆ ನೋಡಿ. ಸೊ ಆ ವಿಶ್ಲೇಷಣೆ ಭಾಗವನ್ನ ನಾನು ಹೆಚ್ಚು ಎತ್ತಿಕೊಳ್ಳಿಲ್ಲ, ಯಾಕಂದ್ರೆ ನಮಗೆ ಮೊದಲು ಕತೆ ಗೊತ್ತಾದ್ರೆ ಈಗ ನಿಮ್ಮಂತ ವಿದ್ಯಾವಂತರಿಗೆ ಆ ಕಥೆಯಲ್ಲಿ ಏನಿದೆ ಅಂತ ನನಗೆ ರವಿ ಅವರು ಹೇಳಿದಾಗೆ ನನಗಿಂತ ಚೆನ್ನಾಗಿ ನೀವೇ ವಿಶ್ಲೇಷಣೆ ಮಾಡ್ಕೊಳ್ಬಹುದು. ನಾನೊಬ್ಬ ಅಧ್ಯಾಪಕನಾಗಿ ಮಾಹಿತಿ ಕೊಡುವುದು ನನ್ನ ಬಹಳ ಉದ್ದೇಶ. ಆಮೇಲೆ ವಿಶ್ಲೇಷಣೆಯಲ್ಲಿ ನಾವು ನೀವು ಕೇಳಿದ್ರೆ ಮಾಡ್ತೀವಿ, ಇಲ್ಲದ್ರೆ ನೀವೇ ಅದನ್ನ ಇಂಟರ್ಪ್ರೆಟ್ ಮಾಡ್ಕೊಂಡು ಹೋಗೋದೇ ನಿಜವಾದ ಬೌದ್ಧಿಕತೆಯ ಬೆಳವಣಿಗೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಧನ್ಯವಾದಗಳು ಸರ್. ಸಂಗನಗೌಡರಿಗೆ ಬಹುಶಃ ಸಮಾಧಾನ ಆಗಿರ್ಬೋದು. ದಯವಿಟ್ಟು ಸರ್ ಒಂದು ರಿಕ್ವೆಸ್ಟ್, ಸಮಯ ತುಂಬಾ ಉಚಿತ ಅಂತ ನಮ್ಗನ್ಸುತ್ತೆ ಸರ್. ಇನ್ನೊಂದು ಇಲ್ಲಿ ಹೇಳ್ಕೊಂಡು ಜೈನ ಪರಂಪರೆ ಹಿಂದೆ ಬರೋದ್ರ ಹಿಂದಿನ ಇತಿಹಾಸ ಏನು ಸರ್ ಅಂತ ಒಂದು ಪ್ರಶ್ನೆ ಆಗಿದೆ ಸರ್. ಅಲ್ಲ, ಅವರಿಗೆ ಇದು ಮೈಕ್ ಕೊಡಿ, ಕೇಳಲಿ ಅವರು. ರುಮಾ ಮೇಡಮ್ ಅಲ್ವಾ? ಇಲ್ಲ, ವೀರ್ ಶೆಟ್ಟಿ ಕೇಳಿದಾರೆ. ಅಲ್ಲಿ ಕೇಳ್ತಾ ಇಲ್ಲ ನಿಮ್ಮ ವೀರ್ ಶೆಟ್ಟಿ ಅವರು. ಸರ್ ವೀರ್ ಶೆಟ್ಟಿ ಅವರ ಕೇಳಿ ಸರ್. ಅದೇ ವೀರ್ ಶೆಟ್ಟಿ ಅವ್ರು ಕೇಳಿ ಸರ್. ಆಡಿಯೋ ಡಿಜಿಟಲ್ ಇಂಡಿಯಾದ ಸಮಸ್ಯೆ ಇದು. ಅಲ್ಲ, ಈಗ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ನನ್ನ ವಾಯ್ಸ್ ಈಗ ಕೇಳ್ತಾ ಇದೆ. ಅದೇ ಅವರೊಂದು ಮೆಸೇಜ್ ಹಾಕಿದ್ದಾರೆ, ನಾನು ಓದ್ತೀನಿ ಮತ್ತೊಮ್ಮೆ. ಕಲ್ಲುರ್ಟಿಯ ಚರಿತ್ರೆಯ ಉದ್ದಕ್ಕೂ ಜೈನ ಪರಂಪರೆಯ ಹಿನ್ನೆಲೆ ಬರುವುದರ ಹಿಂದಿನ ಇತಿಹಾಸವೇನು ಸರ್ ಅಂತ ಕೇಳಿದಾರೆ. ಅಲ್ಲ, ನೀವು ಅದೇನು ಇತಿಹಾಸ ಏನಿಲ್ಲ. ಜೈನ ಧರ್ಮಂ ಕರ್ನಾಟಕದ ಆಡುಂಬಲಂ ಅಲ್ವಾ?
ಕ್ರಿಸ್ತ ಶಕ 4-5ನೇ ಶತಮಾನಕ್ಕೆ ಕರ್ನಾಟಕವನ್ನು ಪ್ರವೇಶಿಸಿದ ಜೈನ ಧರ್ಮ ತನ್ನ ಅಭಿವ್ಯಕ್ತಿ ಮಾಧ್ಯಮವಾಗಿ ಕನ್ನಡವನ್ನೇ ಅಂಗೀಕರಿಸಿಕೊಂಡಿತು. ಅದಕ್ಕಿಂತ ಮೊದಲು ಬೌದ್ಧ ಧರ್ಮ ಕರ್ನಾಟಕಕ್ಕೆ ಆಗಮಿಸಿದ ಹೌದಾಗಿದ್ರು ಕೂಡ ಅದು ಕದಂಬರ ಕಾಲಕ್ಕಾಗುವಾಗ ತನ್ನ ಅಭಿವ್ಯಕ್ತಿಯ ಭಾಷೆಯಾಗಿ ಸಂಸ್ಕೃತವನ್ನು ಆಯ್ದುಕೊಂಡಿತ್ತು. ಹಾಗಾಗಿ ನೀವು ಕದಂಬರ ಲೇಟರ್ ಶಾಸನಗಳನ್ನು ನೋಡಿದ್ರೆ ಅವೆಲ್ಲ ಸಂಸ್ಕೃತದಲ್ಲಿದೆ. ಆದ್ರೆ ಜೈನರು ಆ ತಪ್ಪು ಮಾಡಿಲ್ಲ, ಅವರು ಕನ್ನಡದಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ರು. ಆದ್ರಿಂದ ಕನ್ನಡದ ಮೊದಲ ಶಾಸನ ಕನ್ನಡದಲ್ಲಿದೆ ಅದು. ಆಮೇಲೆ ಶ್ರೀವಿಜಯನ ಕವಿರಾಜ ಮಾರ್ಗ, ಪಂಪ, ರನ್ನನ ಗದಾಯುದ್ಧ, ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಮೊದಲಾದ ಜನ್ನನವರೆಗಿನ ಒಂದು 400 ವರ್ಷ 300 ವರ್ಷ 400 ವರ್ಷ ಅಂತಲ್ಲಿ ಇಟ್ಕೊಳ್ಳಿ, 400 ವರ್ಷದ ಕರ್ನಾಟಕದ ಚರಿತ್ರೆ ಅಂದ್ರೆ ಜೈನ ಚರಿತ್ರೆ ಅದು ಅಲ್ವಾ, ಜೈನ ಚರಿತ್ರೆ ಅದು. ಹಾಗಾಗಿ ಇದು ಜಿನಧರ್ಮದ ಆಡುಂಬಲಂ ಅಂತ ಒಂದು ಶಾಸನ ಕರೀತದೆ. ಸೊ ಈ ಜೈನರು ತಮ್ಮ ಅಭಿವ್ಯಕ್ತಿಯ ಭಾಷೆಯಾಗಿ ಕನ್ನಡವನ್ನು ಮಾಡ್ಕೊಂಡಿದ್ದರಿಂದ ಕನ್ನಡ ಉಳಿಯಿತು, ಜೈನ ಧರ್ಮವೂ ಕೂಡ ಮುಂದಿನ 400-500 ವರ್ಷಗಳವರೆಗೆ ಉಳಿಯಿತದು. ಸೊ ಕರಾವಳಿಯಲ್ಲಿ ಜೈನ ಧರ್ಮದ ಪ್ರಭಾವ ಬಹಳ ಗಾಢವಾಗಿತ್ತದು. ಎಲ್ಲ ಅರಸರುಗಳು ಕೂಡ ಜೈನ ಧರ್ಮದ ಪ್ರತಿಪಾದಕರೇ ಆಗಿದ್ರು. ಕಾರ್ಕಳ ಅಂತೂ ಜೈನ ಧರ್ಮದ ಕೇಂದ್ರ, ಈಗಲೂ ಕೂಡ ಮೂಡಬಿದ್ರೆ ನೋಡಿ, ಸಾವಿರ ಕಂಬದ ಬಸ್ದಿ, ರತ್ನಾಕರ ವರ್ಣಿ ಅಲ್ಲಿಂದ ಬರದ. ಸೊ ಜೈನ ಧರ್ಮ ಎಂಬುದು ಕರಾವಳಿಯಲ್ಲಿ ಈಗ ಅದು ಎಷ್ಟು ಪ್ರಭಾವಶಾಲಿಯಾಗಿದೆ ಅಂದ್ರೆ, ಬಹುಶಃ ಜೈನ ಧರ್ಮದಲ್ಲಿದ್ದಂತ ಅಳಿಯ ಸಂತಾನ ಪದ್ಧತಿ ಏನಿದೆ, ಆ ಸೋದರ ಮಾವ ಈ ಸಂಬಂಧಗಳು ಏನಿದೆ, ಅದು ತುಳುನಾಡಿನಲ್ಲಿ ಇತರ ಸಮುದಾಯಗಳ ಮೇಲೆ ಕೂಡ ಪರಿಣಾಮ ಬೀರಿತು. ಕೆಲವು ಸಮುದಾಯಗಳು ಬಿಟ್ರೆ, ಒಕ್ಕಲಿಗರು ಮತ್ತು ಬ್ರಾಹ್ಮಣರು ಇತ್ಯಾದಿಗಳನ್ನು ಬಿಟ್ರೆ ಬಹಳ ಜನ ಇವತ್ತು ಅಳಿಯ ಸಂತಾನ ಕಟ್ಟನ್ನು ಒಪ್ಪಿಕೊಳ್ತಾರೆ. ಸೊ ಜೈನ ಧರ್ಮ ಅಂದ್ರೆ ಬೌದ್ಧ ಧರ್ಮ ಕೂಡ ತುಳುನಾಡಿನ ಮೇಲೆ ಪರಿಣಾಮ ಬೀರಿದೆ. ಉದಾಹರಣೆಗೆ ಕದರಿಕಾ ವಿಹಾರ, ಆ ಕದ್ರಿ ಮೂಲತಃ ಬೌದ್ಧರ ಕೇಂದ್ರ ಅದು. ಅಲ್ಲಿ ಈಗಿನ ಮಂಜುನಾಥ ದೇವಸ್ಥಾನದಲ್ಲಿ ಕೆಳಗಡೆ ನೀವು ಹೋದ್ರೆ ಕಾಣುತ್ತಿರುವಂತ ಅವಲೋಕಿತೇಶ್ವರ ಬುದ್ಧ, ಅದರ ಲೇಟರ್ ಬೌದ್ಧ ಧರ್ಮ ವಜ್ರಾಯನ ಪಂಥಕ್ಕೆ ಹೋಗಿ ವಜ್ರಾಯನ ಪಂಥದಿಂದ ನಾಥ ಪಂಥ ಬಂದು ಕದರಿಕಾ ವಿಹಾರವನ್ನ ನಾಥಪಂಥೀಯರು ಆಶ್ರಯಿಸಿಕೊಂಡ್ರು. ನಮ್ಮ ರಾಮ ತರೀಕೆರೆಯವರು ಇದ್ರ ಬಗ್ಗೆ ಬಹಳ ಒಳ್ಳೆಯ ಅಧ್ಯಯನವನ್ನ ಮಾಡಿದ್ದಾರೆ. ಹಾಗೆ ಕಾಲಾಂತರದಲ್ಲಿ ಅದು ಸ್ಥಿತ್ಯಂತರವಾಗ್ತಾ ಹೋದ್ರು ಕೂಡ ಜೈನ ಧರ್ಮ, ಯಾಕಂದ್ರೆ ಭೂಮಾಲಕರಾಗಿದ್ರು, ಕರಾವಳಿ ಕರ್ನಾಟಕದಲ್ಲಿ ಜೈನರು ಭೂಮಾಲಕರಾಗಿದ್ರು. ಲ್ಯಾಂಡ್ ಓನರ್ಶಿಪ್ ಅವರ ಕೈಯಲ್ಲಿತ್ತು ಬಹಳ ಕಾಲದವರೆಗೆ. 1500 ನಾನು ಸಂಗನಗೌಡರು ಬಂದಿದ್ರು ನಮ್ಮ ಊರಿಗೆ, ಅಲ್ಲಿ ನನ್ನೊಂದು ಪುಸ್ತಕ ಬಿಡುಗಡೆ ಆಗಿತ್ತು. ಆ ಪುಸ್ತಕ ಬಿಡುಗಡೆಯಲ್ಲಿ ಹಾಸನ ಕಡೆಯಿಂದ 1550-600ಕ್ಕೆ ಒಕ್ಕಲಿಗರು ತುಳುನಾಡಿಗೆ ಮೈಗ್ರೇಟ್ ಆದಾಗ ಅವರು ಮಾಡಬೇಕಾದಂತ ದೊಡ್ಡ ಹೋರಾಟ ಜೈನರ ಜೊತೆ ಇತ್ತು ಅದು. ಯಾಕಂದ್ರೆ ಜೈನರು ಲ್ಯಾಂಡ್ ಅವರ ಕೈಯಲ್ಲಿತ್ತು. ಸೊ ಇವರು ಮೈಗ್ರೇಟ್ ಆಗಿ ಬಂದವರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಬೇಕಲ್ಲ. ಸೊ ನೀವು ಕೂಲಿ ಕಾರ್ಮಿಕರಾಗಿರ್ತೀರಿ ಅಥವಾ ಗೇಣಿ ಒಕ್ಕಲಿಗರಾಗಿರ್ತೀರಿ, ನಿಧಾನವಾಗಿ ಆಕ್ಯುಪೈ ಮಾಡ್ತೀರಿ. ಹಾಗಾಗಿ ಜೈನ ಧರ್ಮ ಅಲ್ಲಿ ಪ್ರಭಾವಶಾಲಿಯಾದ ಧರ್ಮ, ಆಳುವ ಧರ್ಮ. ಆದ್ದರಿಂದ ರವಿ ಅವರು ಹೇಳಿದಾಗೆ ಸಾಮಾನ್ಯ ಜನ ಅದರ ವಿರುದ್ಧ ತಮ್ಮ ನೆರೇಷನ್ ಅನ್ನು ಕಟ್ಟಿಕೊಂಡೇ ಬದುಕಬೇಕು. ಆದ್ರೆ ಇವತ್ತು ಕೂಡ ಅನೇಕ ಭೂತಾರಾಧನೆಗಳಲ್ಲಿ, ದೈವಾರಾಧನೆಗಳಲ್ಲಿ ಜೈನರು ಬಾರದೇ ಇದ್ರೆ ಭೂತ ಎದ್ದು ನಿಲ್ಲುವುದಿಲ್ಲ. ಯಾಕಂದ್ರೆ ಆ ನೆಲ ಅವ್ರದ್ದಾಗಿತ್ತು, ಆ ನೆಲ ಆಮೇಲೆ ಸ್ಥಾನಾಂತರಗೊಂಡ್ರು ಕೂಡ ಮೂಲದ ಹಕ್ಕು ಅವರ ಕೈಯಲ್ಲಿದೆ. ಹಾಗಾಗಿ ಜೈನ ಧರ್ಮಕ್ಕೂ ಭೂತಾರಾಧನೆಗೂ ಬಹಳ ಗಾಢವಾದಂತ ಒಂದು ಸಂಬಂಧ ಇದೆ. ಅಷ್ಟು ಹೇಳ್ಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀರ್ ಶೆಟ್ಟಿ ಅವರಿಗೆ ಬಹುಶಃ ಉತ್ತರ ಸಿಕ್ಕಿರ್ಬೋದು ಅಂತ ಅನಿಸ್ತೇನೆ. ಮತ್ತೆ ಪ್ರಶ್ನೆ ಕೇಳೋರು ದಯವಿಟ್ಟು ಮಾತಾಡಿ ಸರ್. ಸುಮಂಗ್ಲ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ಹಲೋ, ನಮಸ್ತೆ ಸರ್. ನಮಸ್ತೆ. ಇದು ಕಲ್ಲುರ್ಟಿ ಪಾಡ್ದನದಲ್ಲಿ ಕಲ್ಲುರ್ಟಿಯ ಬಗ್ಗೆ ಅಷ್ಟು ಸೊಗಸಾಗಿ ಬರುವಂತಹ ವಿಚಾರಗಳು ಅವಳ ತಾಯಿಯ ಬಗ್ಗೆ ಯಾಕಿಲ್ಲ, ಅಥವಾ ಉಲ್ಲೇಖವೇ ಇಲ್ವಾ? ಆ ತಾಯಿ ಏನಾದ್ಲು ಅನ್ನುವಂತಹ ಉಲ್ಲೇಖ ಯಾವ್ದಾದ್ರು ಪಾಠಾಂತರಗಳಲ್ಲಿ ಇದೆಯಾ? ಇಲ್ಲ. ಈಗ ನೋಡಿ, 1892ರಲ್ಲಿ ಮತ್ತು 1886ರಲ್ಲಿ ಮ್ಯಾನರ್ ಮತ್ತು ಬರ್ನೆಲ್ ಈ ಪಾಡ್ದನಗಳನ್ನ ಮೊದಲು ಕಲೆಕ್ಟ್ ಮಾಡಿದವರು. ಅದರಲ್ಲಿ ಮ್ಯಾನರ್ ಕಲ್ಲುರ್ಟಿಯ 3 ಪಾಡ್ದನಗಳನ್ನ ಕಲೆಕ್ಟ್ ಮಾಡ್ತಾರೆ ಅವರು. ಒಂದು ಕಲ್ಕುಡ ಪಾಡ್ದನ ಅಂತ ಹೇಳ್ತಾರೆ, ಇನ್ನೊಂದಕ್ಕೆ ಕಲ್ಲುರ್ಟಿ ಪಾಡ್ದನ ಅಂತ ಹೇಳ್ತಾರೆ, ಮತ್ತೊಂದಕ್ಕೆ ಪೊಸಭೂತ ಅಂತ ಹೇಳ್ತಾರೆ. ಆ 3 ಕೂಡ ಕಲ್ಲುರ್ಟಿ ಸುತ್ತಮುತ್ತನೇ ಇರೋದು. ನೀವು ಆ 3 ಪಾಡ್ದನಗಳ ಕೇಂದ್ರ ಇರುವುದಲ್ಲ ಕಲ್ಲುರ್ಟಿ. ಅದು ಈಗ ನಾನು ಕತೆ ಹೇಳುವಾಗ ನಿಮಗೆ ಸ್ವಲ್ಪ ಕಲ್ಕುಡ ಕತೆ ಜಾಸ್ತಿ ಹೇಳಿದಾಗ ಆಯ್ತು, ನನಗೆ ಅದು ಗೊತ್ತಾಯ್ತು. ಯಾಕಂದ್ರೆ ಕೊನೆಗೆ ನನಗೆ ಸಮಯ ಆಗುದು ಆಮೇಲೆ ಗೊತ್ತಾಯ್ತು. ಇಲ್ಲದಿದ್ರೆ ನಾನು ಮೊದಲ ಭಾಗವನ್ನು ಸಂಕ್ಷಿಪ್ತಗೊಳಿಸಿ ಕಲ್ಲುರ್ಟಿಯ ಪ್ರಯಾಣದ ಕಥೆಯನ್ನು ಜಾಸ್ತಿ ಹೇಳ್ತಾ ಇದ್ದೆ, ಆದ್ರೆ ಸಮಯ ಆಯ್ತು. ಅದು ನನ್ನ ತಪ್ಪು ಅದು. ಆದ್ರೆ ಅದು ನೀವು ಹೇಳಿದ್ ಕರೆಕ್ಟು.
ಅವರ ಅಮ್ಮ ಅವನು ಶಂಭು ಕಲ್ಕುಡನ ಹೆಂಡತಿ ಇರುವೇದಿ ಅಂತ ಹೆಸರು ಬರ್ತದೆ. ಇರುವೇದಿ, ಇರುವೇದಿ ಅಂದ್ರೆ ತುಳುವಿನಲ್ಲಿ ಇಬ್ಬರು ಅಂತ ಅರ್ಥ. ಹೌದು ಹೌದು. ಸೊ ಇರುವೇದಿ ಅಂತ ಬರ್ತದೆ. ಶಂಭು ಕಲ್ಕುಡನ ಹೆಂಡತಿ ಇರುವೇದಿ. ಇರುವೇದಿಗೆ 7 ತಿಂಗಳಾಗುವಾಗ ಅವನು ಅಲ್ಲಿಂದ ಓಲೆ ಬರ್ತದೆ ಅಂತ ಬಿಟ್ಟು ಹೋಗ್ತಾನೆ. ಆಮೇಲೆ ಅವರು ಇಬ್ಬರು ಮಕ್ಕಳಿಗೆ ಜನನ ಕೊಡ್ತಾಳೆ. ಆಮೇಲೆ ಅದು ಮಕ್ಕಳ ಕಥೆ ಆಗ್ತದೆ. ಬಹುಶಃ ಅದು ಒಂದು ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದು ಪರಂಪರೆಯನ್ನ ಅಥವಾ ಅವರ ಏನು ವಂಶಾವಳಿಯನ್ನು ಹೇಳುವ ಕತೆ ಅಲ್ಲದೆ ಇರುವುದರಿಂದ ಅದು ಇರ್ಬೋದು. ಅಥವಾ ಅದಕ್ಕೆ ಬೇರೆ ಇರುವೇದಿಯ ಕತೆ ನನಗೆ ಗೊತ್ತಿದಾಗ ಇಷ್ಟರೊಳಗೆ ಯಾರು ಅದನ್ನ ತುಳುನಲ್ಲಿ ಕೆಲಸ ಮಾಡಿಲ್ಲ ಇದ್ದ ಹಾಗೂ ಇಲ್ಲ ಅದು. ಸೊ ಇವರೇ ಕೇಂದ್ರ ಆಯ್ತು. ಅದು ನಮ್ಮ ಶಿಷ್ಟ ಪುರಾಣಗಳಲ್ಲಿ ಕೂಡ ಹಾಗೆ ಇದೆ ಅಲ್ವಾ. ಈಗ ಪಾಂಡವರು ನಮಗೆ ಪಾಂಡು ಮಹಾರಾಜನಿಂದ ಶುರು ಆಗ್ತದೆ. ಆದ್ರೆ ಅವನ ಅಜ್ಜ ಪ್ರತೀಪ ಮಹಾರಾಜ, ಶಂತನು ಅವರೆಲ್ಲ ದೊಡ್ಡ ದೊಡ್ಡ ಅರಸರೇ ಅವರು. ಆದ್ರೆ ಮಹಾಭಾರತ ಬರೆಯುವಾಗ ಅದನ್ನೆಲ್ಲ ಗೌಣಗೊಳಿಸಿ ಇವನು ಪಾಂಡು ಮತ್ತು ಪಾಂಡವರಿಂದ ಕಥೆಯನ್ನ ಶುರು ಮಾಡ್ತಾನೆ. ಅವರ ಈ ಕಥೆಯನ್ನು ಯಾರು ಕಟ್ಟಿದ್ರು ಅಂತ ಗೊತ್ತಿಲ್ಲ ನನಗೆ. ಅಂದ್ರೆ ಹೇಳುದು ಸಾಧ್ಯ ಇಲ್ಲ ಕಲ್ಲುರ್ಟಿ ಕಥೆಯನ್ನು ಯಾರು ಕಟ್ಟಿದ್ರು ಅಂತ. ಆದ್ರೆ ಅನೇಕ ಪಾಡ್ದನಗಳಂತೂ ಸಿಗ್ತವೆ. ಅರ್ಲಿಯೆಸ್ಟ್ ಕಲೆಕ್ಷನ್ 1882 ಬೈ ಮ್ಯಾನರ್. ಥ್ಯಾಂಕ್ ಯು ಸರ್. ಮತ್ತೆ